ಬಂದಾಗ ನಿಮ್ಗೆ ಆಸೆ ಆದ್ರೆ ಐ ಆಮ್ ನಾಟ್ ಇನ್ಫ್ಲೂಯೆನ್ಸಿಂಗ್ ಯು ಆರ್ ಫೋರ್ಸಿಂಗ್ ಯು. ಈಗಾಗ್ಲೇ ನನ್ ಕೆಳಗಡೆ ಒಂದ್ 4 ಜನ ಮಾಡಿಸ್ಕೊಂಡಿದ್ದಾರೆ ರೆಡ್ಡೀಸು. ಸೊ ನಿಮ್ಗ್ ಬೇಕು ಅಂದ್ರೆ ನಾ ಕೇಳ್ತೀನಿ ಸ್ವಾಮಿನ ಮಾಡಿಸ್ಕೊಡಿ ಅಂತ ಇದ್ದೆ. ಯೋಚನೆ ಮಾಡಿ ಕಸ್ತೂರಿ ಮಾಮಿಗೂ ಹೇಳಿ ನಿಮ್ ತಾಯಿಗೆ, ಆಯ್ತಾ? ಇಫ್ ದ ಚಾನ್ಸ್ ಕಮ್ಸ್ ಪ್ಲೀಸ್ ಗೆಟ್ ಇಟ್ ಡನ್. ಇದನ್ನೇ ಹೇಳೋದು, ಆಧ್ಯಾತ್ಮಿಕದ ಹಿನ್ನೆಲೆ ಅನ್ನೋದು, ಆ ಒಂದು ಇಗ್ನೈಟ್ ಅನ್ನೋದು ಪ್ರತಿ ಒಂದು ಆತ್ಮದಲ್ಲೂ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಪೊಯ್ಗೈ ಆಳ್ವಾರ್ ಕಾಟಿನ ಧರ್ಮಭೂತ ಜ್ಞಾನಂ. ನಮಸ್ಕಾರ ಮಾಮ, ಬನ್ನಿ. ಫಂಕ್ಷನ್ಗಂತೂ ಬರ್ಲಿಲ್ಲ, ಕ್ಲಾಸ್ಗಾದ್ರೂ ಬನ್ನಿ. ನಾನು ಎಲ್ಲ ಅವಾಗ ರೀಕಾಲ್ ಮಾಡಿ ಮಾತಾಡಿ ರೂಢಿ ಆಗೋಗಿದೆ. ಅದಕ್ಕೆ ದಟ್ ಇಸ್ ಹೌ ಐ ಕ್ಯಾನ್ ಕನೆಕ್ಟ್ ಮೆನಿ ಟಾಪಿಕ್ ಅಟ್ ಎ ಟೈಮ್. ಅದು ಏನ್ ಮಾಡೋದು, ಹಿಂಗೂ ಬಂದ್ಬಿಡುತ್ತೆ. ಏನ್ ಮಾಡ್ತೀರಾ? ನಾಕಲ ಎಣ್ಣೆ ಕೊಟ್ಟು ತೇನು ಕೊಟ್ಟು ತೇಲು ಕೊಟ್ಟು ಎಪ್ಪು ಎದು ಕೊಟ್ಟುಮೋ ತೆರಿயாது. ತೇಲ್ ಕೊಟ್ಟುಮಾ ತೇನ್ ಕೊಟ್ಟುಮಾ. ಮಾಮ ಯಾಕೆ ಬರ್ಲಿಲ್ಲ ನೆನ್ನೆ? ಅದು ನಾನು 2 ಸಲ ಇದೆ, ಅದ್ಯಾಕೋ 2 ಸಲದಿಂದ ನೋಡಿ, ಆ ಶೈಲಾ ಅವ್ರ ಫಂಕ್ಷನ್ಗೂ ಇದೇ ತರ ಮಿಸ್ ಆಯ್ತು. ಫಂಕ್ಷನ್ಗೂ ಡೇಟೇ ನಾನು ಕನ್ಫ್ಯೂಸ್ ಮಾಡ್ಕೊಂಡು ಮಿಸ್ ಮಾಡ್ತೀನಿ. ನಾನು 2-3 ಸಲ ಕಾಲ್ ಮಾಡ್ದೆ ಮಾಮ, ನಾನು ನಿಮ್ಗೆ 2-3 ಸಲ ಕರಿಬೇಕು ಅಂತ ಕಾಲ್ ಮಾಡ್ದೆ, ಮಾಡ್ದೆ. ಅದಕ್ಕೆ ಇಲ್ಲ ಪರವಾಗಿಲ್ಲ, ಮೆಸೇಜ್ ಹಾಕ್ಬಿಟ್ಟೆ ಏನಾದ್ರು ಆಗ್ಲಿ ಇದ್ಬಿಟ್ಟು. ನಾನು ಇವ್ರಿಗೆ ಸ್ಮಿತಾರ್ಕ ಹೇಳ್ದೆ, ಪ್ರತಿ ಸಲಾನು ಇದೇ ಗೋಳಾಗುತ್ತೆ ನನಗೆ. ಆ ಡೇಟ್ಗೆ ಮಿಸ್ ಆಗಿ ಯಾವ್ದೋ ಡೇಟ್ ಹೊಂದ್ಕೊಂಡ್ಬಿಡ್ತೀನಿ. ಮಿಸ್ ಆದ್ರೂ ಪರವಾಗಿಲ್ಲ, ಕರೆಕ್ಟ್ ಆಗಿ ಅಲ್ಲಿ ಕನಕಾಭಿಷೇಕ ಆಗೋ ಫೋನ್ ಬಂತು ನಿಮ್ದು. ಸೊ ಮಿಸ್ ಆಗಿಲ್ಲ ಬಿಡಿ, ಪರವಾಗಿಲ್ಲ. ಕರೆಕ್ಟ್ ಆಗಿ ಆ ಮುಹೂರ್ತಕ್ಕೆ ಫೋನ್ ಮಾಡಿದ್ರಿ ನೀವು. ಡೋಂಟ್ ವೆರಿ, ಒಂದೊಂದ್ಸಲ ಹಂಗಾಗತ್ತೆ. ಆದ್ರೆ ಈಗ ಒಂದ್ 3 ಟೈಮ್ಸ್ ಇಂದ ಹಂಗ ಆಗ್ತಾ ಇದೆ. ನಮ್ಮ ಇವ್ರ ಫಂಕ್ಷನ್ಗೂ ಕೂಡ ಹೋಗಕ್ಕಾಗಿಲ್ಲ ನನಗೆ. ಡೇಟು 14 ಅಂತ ಹಾಕಿದ್ರು, ನಾ 15ಕ್ಕೆ ಎಲ್ಲಿ ಜಾಗ ಇವತ್ತು ಎಲ್ಲಿ ಫಂಕ್ಷನ್ ಅಂತ ಫೋನ್ ಮಾಡ್ತಾ ಇದ್ದೀನಿ. ನೀನು ನೆಕ್ಸ್ಟ್ ಇಯರ್ ಫೋನ್ ಮಾಡಿ, ಈಗ ಮಾಡ್ಬೇಡ ಅಂತ ಇದ್ರು. ನಂಗೆ ನಗು ಬರ್ತಾ ಇತ್ತು, ನಂಗೆ ಏನು ಮಾಡಕ್ ಆಗಿಲ್ಲ. ಈಗ ಆಗ್ಬಿಡ್ತೀಗ, ಈಗ ಆಗಿದೆ. ಈಗ ಒಂದು 3-4 ಫಂಕ್ಷನ್ ಮಾಮ ಅವ್ರು ಕ್ಷಮಿಸ್ಬೋದು, ನಾ ಕ್ಷಮಿಸಲ್ಲ. ಅದಕ್ಕೆ ಕಾಂಪನ್ಸೇಷನ್ ಏನಂದ್ರೆ, ಅವ್ರ ಮನೆ ಫಂಕ್ಷನ್ ನೀವ್ ಅಟೆಂಡ್ ಆಗದೆ ಇರೋದಕ್ಕೆ ನನ್ ಕ್ಲಾಸ್ ರೆಗ್ಯುಲರ್ ಆಗಿ ಅಟೆಂಡ್ ಆಗ್ಬೇಕು. ದಟ್ ಇಸ್ ಕಾಂಪನ್ಸೇಷನ್. ಇವತ್ತು ನಾನು ಬರೋ ಬ್ಯಾಂಕ್ ಹೋಗಿದ್ದೆ, ಬರೋದು ಲೇಟ್ ಆಯ್ತು ಅಷ್ಟೇ. ಈಗ ಬ್ಯಾಂಕಿಂದ ಅಲ್ಲಿ ಟ್ರಾಫಿಕ್ ಸಿಕ್ಕಾಕೊಂಡು ನಾನ್ ಬೆಳಿಗ್ಗೆನೆ ಸ್ಮಿತಾ ಅವ್ರಿಗೆ ಇವತ್ತು ಇದೆಯಲ್ಲ ಕ್ಲಾಸು ಅಂತ ನಾವು ಡಿಸ್ಕಸ್ ಮಾಡ್ಕೊಂಡ್ವಿ. ಭಾನುವಾರ ಸೋಮವಾರದ್ದು ರಿಜಿಸ್ಟರ್ ಆಗ್ಬಿಟ್ಟಿದೆ, ಅದು ಬರೆಯಲ್ಲ ಸಾಮಾನ್ಯವಾಗಿ. ಪ್ರೇಮ ಮಾಮಿ ಅಷ್ಟು ಜೋರಾಗಿ ತೇಕ್ ಬಿಟ್ರು, ಏನ್ ಅಷ್ಟು ಹೊಟ್ಟೆ ಬರ್ತಿ ಅಪ್ಪಡಿ ಸಾಪ್ಟೇಳ என்ன ஏக்கம் விடுறது அளவுக்கு ಅಲ್ವಾ? ಗ್ಯಾಸ್ಟ್ರಿಕ್ ಮಾಮ, ಗ್ಯಾಸ್ಟ್ರಿಕ್. ನೀವ್ ಬೇರೆ ಹೇಳ್ಕೋಬೇಕಾ? ಹೂ ಒಂದಿದ್ರೆ ಆಗಿರ್ಲಿಲ್ವಾ? ಗ್ಯಾಸ್ಟ್ರಿಕ್ ಅಂತ ಬೇರೆ ಹೇಳ್ಬೇಕಾ? ಓಕೆ, ವಿಲ್ ಬ್ರಷ್ ಅಪ್ ಟಿಲ್ ನೌ. ಶಾರ್ಟ್ ಆಗಿ 5 ನಿಮಿಷಕ್ಕೆ. ಮಾಮ ಕೇಳಿಸ್ಕೊಂಡ್ಬಿಡಿ, ನೀವು ಬಂದಿರಬಹುದು ಮೋಸ್ಟ್ಲಿ, ಬಟ್ ಕೇಳಿಸ್ಕೊಂಡ್ಬಿಡಿ. ಧರ್ಮಭೂತ ಜ್ಞಾನವನ್ನ ನಮ್ಮೊಳಗಡೆ ಪೊಯ್ಗೈ ಆಳ್ವಾರರು ಯಾವ ರೀತಿ ಹಚ್ಚಿಟ್ರೋ, ಪ್ರಹ್ಲಾದ ಚಿಕ್ಕ ವಯಸ್ಸಿನಲ್ಲೇ ಭಕ್ತಿ ಬಿಡು ಅಂತ ಹೇಳ್ತೀಯಲ್ಲಪ್ಪ. ಭಕ್ತಿ ಅನ್ನೋದು ನಿನ್ನಲ್ಲೂ ನನ್ನಲ್ಲೂ ಶಾಶ್ವತವಾಗಿ ನಿರಂತರವಾಗಿ ಇರುವಂತಹ ಒಂದು ವಸ್ತು. ಮೇಲೂ ಅವನು ಇನ್ನೂ ಒಂದ್ ಕೈ ಮೇಲ್ ಹೇಳ್ತಾನೆ, ಏನ್ ಗೊತ್ತಾ? ಭಗವಂತನಲ್ಲೂ ಭಕ್ತಿ ಇರುತ್ತಂತೆ, ಗೊತ್ತಾ ನಿಮಗೆ? ಯಾಕಂದ್ರೆ ಅವನು ಯೋಚನೆ ಮಾಡ್ಬೇಕಾಗಿರೋದು ಯಾರ ಬಗ್ಗೆ? ಅಧಪತನದಲ್ಲಿ ಬಿದ್ದು ಪಾಮರರಾಗಿ ಒದ್ದಾಡ್ತಾ ಇರೋ ನಮ್ಮ ಬಗ್ಗೆನೆ ಅಲ್ವಾ? ಹೌ ಟು ಗೆಟ್ ರೀಡ್ ಆಫ್ ದೀಸ್ ಪೀಪಲ್ ಔಟ್ ಆಫ್ ಮಾಯಾ ಅಂಡ್ ಹೌ ದೇ ಕ್ಯಾನ್ ಕಮ್ ಅಂಡ್ ಡೂ ಸರ್ವಿಸ್ ಟು ಮೀ ಆಸ್ ಎ ನಿತ್ಯ ಸೂರಿ. ನಿತ್ಯ ಕೈಂಕರ್ಯ ಪರರಾಗಿ ಮತ್ತೆ ಜನನ ಮರಣ ಕಾಲ ಚಕ್ರವೇ ಇವರಿಗೆ ಬಾಧಿಸ್ತಾ ಇರೋ ತರ ಹೌ ದೇ ಕ್ಯಾನ್ ಕಮ್ ಟು ಉತ್ತೀರ್ಣದ ಒಂದು ಲೈಫ್ಗೆ ಹೆಂಗ್ ಬರೋದು ಅಂತಾನೆ ಪದೇ ಶಾಸ್ತ್ರಗಳಲ್ಲಿ ನಮ್ಮನ್ನ ಚಿಕಿತ್ಸೆ ಮಾಡ್ತಾ ಇರ್ತಾನೆ ಅಲ್ವಾ? ಅಸ್ತ್ರ ಶಸ್ತ್ರ ಮತ್ತೆ ಇದು ಎಕ್ವಿಪ್ಮೆಂಟ್ಸ್ ಅಂತ ಹೇಳ್ತೀವಲ್ವಾ, ಅದರಿಂದ ಚಿಕಿತ್ಸೆ ಮಾಡೋನು ವೈದ್ಯೋ ಆದ್ರೆ ವೈದ್ಯೋ ನಾರಾಯಣೋ ಹರಿಹಿ ಅಂತ ಶಾಸ್ತ್ರಗಳ ಮೂಲಕ ನಮ್ಮ ಚಿಕಿತ್ಸೆ ಅವಾಗ ಮಾಡ್ತಾ ಇರ್ತಾನೆ. ಇದನ್ನೇ ಪೊಯ್ಗೈ ಆಳ್ವಾರರು ಧರ್ಮಭೂತ ಜ್ಞಾನವೆಂಬ ಭಕ್ತಿಯ ಜ್ಯೋತಿ ஒவ்வொரு ஆத்மாவுக்கும் தன்னல் தானே அப்படியே எரியும். ஆனா அதை எரியும்படி நம்ம ஆக்கணும்.
ಅಲ್ವಾ? ಒಂದು ಹೋಮ ಕುಂಡ ಉರಿತಾ ಇರುತ್ತೆ. ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅದಕ್ಕೆ ತುಪ್ಪ ಹವಿಸ್ಸು ಎಲ್ಲ ಹಾಕ್ಬಿಟ್ರೆ ಏನಾಗುತ್ತದು? ಅದು ಶಾಂತವಾಗಿ ಆಗೋಗುತ್ತೆ. ಅದಕ್ಕೊಂದ್ ಸ್ವಲ್ಪ ಜಾಗ ಕೊಡ್ಬೇಕು. ಜಾಗ ಕೊಟ್ರೆ ಅದು ಉರಿಯಕ್ಕೆ ಶುರು ಆಗುತ್ತೆ. ಆ ರೀತಿ ಆಧ್ಯಾತ್ಮಿಕ ಧರ್ಮ ಅನ್ನೋದಕ್ಕೆ ಜಾಗವನ್ನ ಮಾಡಿಕೊಡುವುದೇ ಧರ್ಮಭೂತ ಜ್ಞಾನದ ಪ್ರತೀಕ. ದಿಸ್ ಇಸ್ ಶೋನ್ ಬೈ Poigai Alvar and also reflected in Prahalada's ಭಕ್ತಿ. ಧರ್ಮಭೂತ ಜ್ಞಾನ ಅನ್ನೋದು ನಾನು ಹಿರಣ್ಯಕಶಿಪುವಿನ ಮಗ, ಖಯಾದುವಿನ ಮಗ, ಮತ್ತೆ ನಾನು ಓರ್ವ ಜೀವಾತ್ಮ. ಆದರೂ ಪರಮಾತ್ಮನ ಒಂದು ಅನುಗ್ರಹದಿಂದ ಅಥವಾ ಪರಮಾತ್ಮನ ನಿಯಂತ್ರಕ ಶಕ್ತಿಯಿಂದ ನಾನು ಇಲ್ಲಿ ಎಲ್ಲವನ್ನು ಮಾಡ್ತಾ ಇದ್ದೀನಿ ಹೊರತು ತನ್ನಷ್ಟಕ್ಕೆ ನಾನೇ ಇಲ್ಲಿ ಮಾಡ್ತಾ ಇಲ್ಲ. ಒಂದು ರೀತಿ ಹೇಳ್ಬೇಕು ಅಂದ್ರೆ ವೇಲುಕುಡಿ ಮಾಮ ಚೊಲ್ರ ಇಲ್ಲಿ ಆ ಕರ್ತೃತ್ವ ಭಾವವನ್ನ ಬಿಡುವುದು ಅಂತ. ಓಕೆ, ಕರ್ತ ಅನ್ನೋದನ್ನ ಬಿಡೋದೆ ಧರ್ಮಭೂತ ಜ್ಞಾನದ ಪ್ರತೀಕ. பொய்கை ஆழ்வார் புரிஞ்சதில்லையா? அடுத்தது பூதತ್ತಾಳ್ವಾರ್. ಧರ್ಮಭೂತ ಜ್ಞಾನಕ್ಕೂ ಮೇಲೆ ಇರುವಂತಹ ಇನ್ನೊಂದು ಜ್ಞಾನ ಯಾವುದು ಅಂದ್ರೆ ಅಪರೋಕ್ಷವಾದ ಅಮಾನುಷಿ ಜ್ಞಾನ. ನಾನಿಲ್ಲಿ ಬಂದಿದ್ದೀನಿ, ನನಗ್ ಗೊತ್ತು, ನನ್ಗೆ ಯಾವತ್ತೋ ಒಂದು ಎಂಡ್ ಇದೆ ಅಂತಾನು ಗೊತ್ತು. ಆದ್ರೆ ಆ ಎಂಡ್ ಆದ್ಮೇಲೆ ಏನು ಅಂತ ಯೋಚನೆ ಮಾಡ್ತೀವಿ ನೋಡಿ. ಮೋಕ್ಷ ಅನ್ನೋದು ದೊಡ್ಡ ಮಟ್ಟದ ಯೋಚನೆ ಅಲ್ಲ. ಮೋಕ್ಷ ಆದ್ಮೇಲೆ, ಮೋಕ್ಷ ಸಾಧನೆ ಆದ್ಮೇಲೆ ವಾಟ್ ಇಸ್ ದಟ್ ವಿ ಆರ್ ಗೋಯಿಂಗ್ ಟು ಡೂ ಅನ್ನೋ ನಿತ್ಯ ಕೈಂಕರ್ಯ ಪರತೆ ಅನ್ನೋದಿದೆಯಲ್ಲ, ಇದನ್ನ ತೋರಿಸಿದ್ದೆ ಪ್ರಾಕೃತದಿಂದ ಅಪ್ರಾಕೃತ. ಪ್ರಕೃತಿಯಿಂದಲೇ ಅಪ್ರಾಕೃತಿವೇ ಹೊರತು ಯಾವುದೋ ಪ್ರಕೃತಿವಲ್ಲದನ್ನ ನಾವು ಕೈಯಲ್ಲಿ ಹಿಡ್ಕೊಳಕ್ಕೆ ಸಾಧ್ಯವಿಲ್ಲ. ಇದನ್ನ ತೋರಿಸಿದ್ದು ಎರಡನೇ ಆಳ್ವಾರಾದಂತಹ பூதத்து ಆಳ್ವಾರ್. ಇಲ್ಯಾ? ಪ್ರಾಕೃತಮಾನ ಒಳಕೆಯೇತಿನ ಅಂದ್ರೆ ಈ ಶರೀರವೆಂಬ ದೀಪ, ಶರೀರವೆಂಬ ಜ್ಯೋತಿ. ಈ ಶರೀರത്തെ ಕೊಂಡದ ಎಥಿ ಈ ಶರೀರವಾ ಥೂ ಬರೀ ಮಾನವ ಏನೋ ಹೇಳ್ತಾರಲ್ಲ, ಮೂಳೆ ಮಾಂಸಗಳ ತಡಕೆ ಅಂತ ಹೇಳಿ, ಆ ತರ ಇದನ್ನ ಬಿಸಾಕಕ್ಕಾಗಲ್ಲ. ಭೋಗ ವಸ್ತು ಅಂತ ಸದಾ ಭೋಗ್ಯದಲ್ಲಿ ಇಡಕ್ಕೂ ಆಗಲ್ಲ. ಅದೇ ಸಮಯದಲ್ಲಿ ಅಯೋಗ್ಯವಾದ ವಸ್ತು ಇದು, ಯಾವುದಕ್ಕೂ ಥರವಿಲ್ಲದ್ದು ಅಂತ ಇದನ್ನ ಬಿಸಾಡಕ್ಕಾಗಲ್ಲ. ನಾವಿದ್ರಲ್ಲಿ ಇರೋವರೆಗೂ ಮನಮಂದಿರದ ತರ ಇದು ಮನೆ ಮಾಡಿ ಭಗವಂತನಿಗೆ ದೇವಾಲಯವಾಗಿ ಈ ಪ್ರಾಕೃತಿಕ ಸೌಲಭ್ಯತೆಗಳನ್ನ ಉಪಯೋಗಿಸ್ಕೊಂಡೆ ನಾವು ಅಪ್ರಾಕೃತದ ಎಡೆಗೆ ಹೋಗ್ಬೇಕೆ ಹೊರತು ಪ್ರಕೃತಿ ಇಲ್ಲದೆ ಅಪ್ರಾಕೃತವಿಲ್ಲ. ಒಪ್ಕೋತೀರಾ? ನಾಮಸ್ಮರಣೆ ಬೇಕಾದ್ರೆ ನಮಗ್ ಬೇಕು ಇಂದ್ರಿಯ, ಬಾಯಿ ಏನೋ ಇಂದ್ರಿಯ ಬೇಕು, ಶಬ್ದ ಅನ್ನೋ ಜ್ಞಾನೇಂದ್ರಿಯ ಬೇಕು, ಬೇಕಾ ಬೇಡವಾ? ಒಂದು ಭಾಗವತಕ್ಕೆ ಕುತ್ಕೋಬೇಕು ಅಂದ್ರೇನು ಕೂಡ ನಿಮ್ಮಷ್ಟಕ್ಕೆ ನೀವು ಅಚೇತನರ ಕುತ್ಕೊಳಕ್ಕಾಗತ್ತಾ? ಚೈತನ್ಯ ಸ್ವರೂಪಿಗಳಾಗೆ ಬರ್ಬೇಕು ಅಲ್ವಾ? ಮನಸ್ಸೆಲ್ಲ ನನಗಲ್ಲೇ ಇತ್ತು ಆದ್ರೆ ಬರಕ್ಕಾಗ್ಲಿಲ್ಲ ಅಂತ ವಿಜಯರಾಘವನ್ ಮಾಮ ಹೇಳಿದ್ರೀಗ ಅಲ್ವಾ? ಆದ್ರೆ ನೀವ್ ಕನ್ಸಿಡರ್ ಮಾಡಕ್ಕಾಯ್ತಾ ಅವ್ರನ್ನ ಬಂದಿದ್ದಾರೆ ಅಂತ? ಸುಜಾತ ಮಾಮಿ ಆಗಲ್ಲ. ಅಂಟಿಲ್ ದೇರ್ಸ್ ಅ ಪ್ರಕೃತಿ, ದೇರ್ಸ್ ಅ ಪ್ರಾಕೃತಿಕ ಇಂಟರ್ಫಿಯರೆನ್ಸ್. ಅಂಟಿಲ್ ಪ್ರಮಾಣೀಕರಿಸಿ ನೋಡೋವರೆಗೂ ಪ್ರಕೃತಿಯಲ್ಲಿ ನಮ್ಮಲ್ಲಿ ಅದನ್ನ ನಾವು ಕನ್ಸಿಡರ್ ಮಾಡಲ್ಲ. ಮಾಡ್ತೀವಾ? ಮಾಡಲ್ಲ ಅಲ್ವಾ? அந்த காலத்திலேயே திருமங்கை ஆழ்வார் ಕಾಲದಲ್ಲೇ 4000 ದಿವ್ಯ ಪ್ರಬಂಧಗಳು ವೇದವ್ಯಾಸರ ಸಂಸ್ಕೃತ ವೇದಕ್ಕೆ ಸಮ ಅಂತ ಹೇಳಿದ್ರು. ಬಟ್ ತಿರುಮಂಗೈ ಆಳ್ವಾರ್ ಡಿಡ್ ನಾಟ್ ಅಕ್ಸೆಪ್ಟ್ ಇಟ್ ಅಂಟಿಲ್ ರಂಗನಾಥ ಪ್ರೂವ್ಸ್ ಐ ಡೋಂಟ್ ಥಿಂಕ್ ಪೀಪಲ್ ಕ್ಯಾನ್ ಅಕ್ಸೆಪ್ಟ್ ಇಟ್ ಇನ್ ದಿಸ್ ಮ್ಯಾನರ್ ಅಂತ ಹೇಳಿ ರಂಗನಾಥನ ಹತ್ರ ವಾದ ವಿವಾದ ಮಾಡಿದ್ರು ತಿರುಮಂಗೈ ಆಳ್ವಾರರು. ஆழ்வீர் சரி, நம்மாழ்வாருடைய இந்த பாசுரங்களுக்காகவே நான் ஒரு 10 நாள் பொறுப்பாடு ಕಂಡರುಳಾಮೆ ಒದಕ್ಕಿ ವೆಚ್ಚಿ ತಮಿಳ್ ವೇದ ಸಾರಂ ಅಂತ ಇದನ್ನ ಪ್ರೂವ್ ಮಾಡ್ತೀನಿ ಅಂತ ಅಲ್ಲಿಂದ ತಾನೆ ರಾಪತ್ತು ಪಗಲ್ಪತ್ತು ಉತ್ಸವ ಅಂತಾನೆ ಶುರು ಆಗಿತ್ತು ಅಲ್ವಾ? ಮೊದಲು ಶುರು ಆಗಿದ್ದು ಪಗಲ್ಪತ್ತಲ್ಲ, ರಾಪತ್. ನಾಥ ಮುನಿಗಳ ಕಾಲದಲ್ಲಿ ಪಗಲ್ಪತ್ತು ಶುರು ಆಯ್ತು. ಆಯ್ತಾ? ಮೊದಲು ವೈಕುಂಠ ಏಕಾದಶಿ ದಿನ ಸಾಯಂಕಾಲದಿಂದ ಹಿಡಿದು ಆಳ್ವಾರ್ ಮೋಕ್ಷದವರೆಗೂನೆ ಮೊದ್ಲಿದ್ದಿದ್ದು 11 ದಿನ ಶ್ರೀರಂಗದಲ್ಲಿ. ಆಯ್ತಾ? ಕಾರ್ತಿಕೈ ತಿರುನಾಳ್ ಅಂತ ಆನೆ ಹಬ್ಬ ಮಾಡ್ತೀವಲ್ವ ನಾವೆಲ್ಲ, ಅಂದ್ ಕಾರ್ತಿಕೈ ತಿರುನಾಳ್ ದಿನ ಆಳ್ವಾರ್ ತಿರುನಗರಿನಲ್ಲಿ ವಿಷ್ಣು ದೀಪವನ್ನ ಹಚ್ಚೋರು. ಅಲ್ಲಿ ಹಚ್ಬಿಟ್ಟು ಆಳ್ವಾರ್ ತಿರುನಗರಿ ನಮ್ಮ ಆಳ್ವಾರ್ನ ಶ್ರೀರಂಗದವರೆಗೂ ವಿಜಯಿಸ್ಕೊಂಡ್ ಬರೋರು. ಅದಾದ್ಮೇಲೆ
ಈ ಪೆರಿಯ ಅಧ್ಯಯನೋತ್ಸವ ಅಂತ 11 ದಿನದ ಉತ್ಸವ ಮಾಡೋರು. ದಿಸ್ ವಾಸ್ ಹ್ಯಾಪನಿಂಗ್ ಅಂಟಿಲ್ ನಾಥಮುನಿ ಕಾಳ ಫ್ರಮ್ ತಿರುಮಂಗಯಾಳ್ವಾರ್ ಕಾಲಂ. ದಿಸ್ ಇಸ್ ಅನ್ ಅಥೆಂಟಿಸಿಟಿ ಟು ಗಿವ್ ದ ವೇದವ್ಯಾಸರ ಒಂದು ವ್ಯಾಸ ಸೂತ್ರವಾದಂತಹ ಬ್ರಹ್ಮಸೂತ್ರಕ್ಕೆ ಈಕ್ವಲ್ ಆಗಿರೋದು ನಮ್ಮ 4000 ಪ್ರಬಂಧ ಅಂತ. ಇದನ್ನ ಅಥೆಂಟಿಸಿಟಿ ಕಲ್ಪಿಸೋದು ತಿರುಮಂಗಯಾಳ್ವಾರ್. ಈ ಫಿಸಿಕಲ್ ಕನೆಕ್ಷನ್ ಇಲ್ಲ ಅಂದಿದ್ರೆ ನೀವು ಸುಮ್ನೆ ಬಾಯಲ್ಲಿ ಹೇಳಿದ್ರೆ ಒಪ್ಕೋತಾ ಇದ್ರಾ? ಯಾರು ಒಪ್ಕೋತಾ ಇರ್ಲಿಲ್ಲ ಅಲ್ವಾ? ಪ್ರಕೃತಿಯಲ್ಲಿ ಒಂದಾಗಿ ಪ್ರೂವ್ ಆಗ್ಬೇಕು, ಇಲ್ದಿದ್ರೆ ನೋ ಲೈಸೆನ್ಸ್ ಫಾರ್ ದಟ್. ಏನೂ ಇಲ್ಲ, ಸಿಂಪಲ್ ಆಗಿ ನನ್ನ ಎಕ್ಸಾಂಪಲ್ಲೇ ಕೊಡ್ತೀನಿ. ನನ್ ಡ್ಯಾನ್ಸ್ನೇ ನೋಡದೆ ಇರೋವ್ರ ಹತ್ರ ನಾನು ಈಗ ಐ ಆಮ್ ಲರ್ನಿಂಗ್ ಭರತನಾಟ್ಯಂ ಅಂದ್ರೆ ಅವ್ರು ನನ್ನ மேலிருந்து கீழே ஒரு தடவை இப்படி ஸ்கேன் பண்ணி ஏறி இறங்கி பாப்பா. இருக்கிற சைஸுக்கு போட்டு இருக்கிற இந்த அவதாரத்துக்கு ಈ ಗಾತ್ರಕ್ಕೆ ಇವನೇನ್ ಡ್ಯಾನ್ಸ್ ಮಾಡ್ತಾನೆ ನೋಡ್ತಾರ ಇಲ್ವಾ? ಹಂಗೇನಿಲ್ಲ ಮಾಮ ಅನ್ಬೇಡಿ, ಯಾಕಂದ್ರೆ ಅವ್ರು ನೋಡಿಲ್ಲ ನನ್ನ ಅಲ್ವಾ? ಡಾನ್ಸರ್ಸ್ ಅಂದ್ರೆ ಹೆಂಗಿರ್ತಾರೆ? அப்படியே வாட்டம் ஷாட்டமா நரம்பும் தோலும் எலும்புமா வெளுச்சு போயிருப்பா இல்லையா? நான் எப்படி இருக்கேன்? புளிமோட்டை ராமசுவாமி மாதிரி இருக்கேன் இல்லையா? ಸೊ ಹೆಂಗ್ ಡಾನ್ಸ್ಗೂ ಇವನಕ್ಕೂ ಎಟ್ಟಡಿயும் ಪಾಯಾದೆ ಅಂತದಾನೆ ಅವ್ರ ತಲೆಗೆ ಬರೋದು. ಆಮೇಲೆ ನಾನ್ ಚೆನ್ನಾಗ್ ಮಾಡೋದು, ನನ್ನ ಅಭಿನಯ, ನನ್ನ ಒಂದು ನೃತ್ಯ ಎಲ್ಲ ನೋಡಿದಾಗ ದೇ ವಿಲ್ ಗೆಟ್ ಕಾನ್ಫಿಡೆನ್ಸ್ ಇನ್ ದ ಮೈಂಡ್ ಸೇಯಿಂಗ್ ಎಸ್ ಹಿ ಇಸ್ ಎ ಡಾನ್ಸರ್ ಅಲ್ವಾ? ಅದ್ರಲ್ಲೂ ನಾನು ದೂರದರ್ಶನ್ಗೆಲ್ಲ ಪ್ರೋಗ್ರಾಮ್ ಕೊಟ್ಟಿದ್ದೀನಿ. ಗ್ರೇಡಿಷನ್ ಆರ್ಟಿಸ್ಟ್ ಅಂದ್ರೆ ಯಾರು ನಂಬಲ್ಲ. ನಂತರ ಯಾಕೆ ಹೇಳಿ? ಫಿಸಿಕಲ್ ಅಪಿಯರೆನ್ಸ್ ಇಂಪ್ಯಾಕ್ಟ್ ಅ ಲಾಟ್ ಆನ್ ದ ಹೋಲ್ ವರ್ಲ್ಡ್. ಒಪ್ಕೋತೀರಾ? ಆ ಫಿಸಿಕ್ಯಾಲಿಟಿ, ಪ್ರಾಕೃತಿಕ ಸ್ವರೂಪ ಅನ್ನೋದೇ ಈ 2ನೇ ಆಳ್ವಾರರು ತೋರಿಸಿದಂತಹ ದೀಪ, ಪ್ರಾಕೃತಿಕ ದೀಪ. ಇಸ್ ಇಟ್ ನಾಟ್? ಒಪ್ಕೋತೀರಾ? ಆ ಫಿಸಿಕಲ್ ಅಪಿಯರೆನ್ಸ್ ಅಥವಾ ಫಿಸಿಕಲ್ ದೀಪ ಅನ್ನೋದೇ ನಮ್ಮ ದೇಹ. ಪ್ರಹ್ಲಾದ ಯಾವ ತರ ತೋರಿಸ್ತಾ? ಬ್ರಷ್ ಅಪ್ ಮಾಡ್ಕೊಳ್ಳಿ. ಅಪ್ಪಡಿ ಕಾಟಿಚ್ಚೋ ಪ್ರಹ್ಲಾದ. ಹೇಳ ಅಪ್ಪ, ನೀನು ನನಗೆ ಜನಕ, ಆದ್ರೆ ಜಗತ್ತಿಗೆ ಜನಕನಲ್ಲ. ಪ್ರೂವ್ ಮಾಡ್ದ ಅಲ್ವಾ? ನೀನ್ ಹೇಳು ನಮೋ ಹಿರಣ್ಯಾಯ ಅಂತ ಹೇಳು, ನಾ ಎಷ್ಟು ಸಲ ಬೇಕಾದ್ರೂ ಹೇಳಕ್ ರೆಡಿ. ಆದ್ರೆ ನಾನು ಜಗದೊಡೆಯ ಕಣೋ, ನನ್ನ ಹೆಸರು ಹೇಳು ಅಂದ್ರೆ ಇಟ್ ಇಸ್ ಕ್ವೈಟ್ ಆಬ್ವಿಯಸ್ ಅಂಡ್ ಸಿಂಪಲ್. ಜಗದೊಡೆಯನ ಹೆಸರು ಹೇಳ್ತೀನಿ ಹೊರತು ನಿನ್ ಹೆಸರು ಹೇಳಕ್ಕಾಗಲ್ಲ. ನಿನಗೆ ನಾನು ಒಡೆಯ, ನನ್ನ ಹೆಸರು ಹೇಳು, ಹೇಳ್ತೀನಿ. ಜಗತ್ತಿಗೆ ನಾನು ಒಡೆಯ, ನನ್ನ ಹೆಸರು ಹೇಳು. ಅವಾಗ ನಾನ್ ಯಾಕೆ ನಿನ್ ಹೆಸರು ಹೇಳಿ? ಜಗತ್ತಿಗೆ ಯಾರು ಒಡೆಯನೋ ಅವನ ಹೆಸರು ತಾನೇ ಹೇಳ್ಬೇಕು. ಸೊ ದ ಫಿಸಿಕಲ್ ಅಪಿಯರೆನ್ಸ್ ಆಲ್ವೇಸ್ ಸೇಸ್ ಪ್ರಹ್ಲಾದ ಇಸ್ ಸನ್ ಆಫ್ ಹಿರಣ್ಯಕಶಿಪು. ಹಿರಣ್ಯಕಶಿಪು ரொம்ப கொடூரமானவன், ಪ್ರಹ್ಲಾದನು ಅಪೇರ್ಪಟ್ಟ ಸಾತ್ವಿಕನ್. ಇದ್ರು ಪ್ರಹ್ಲಾದ ಬಂದು ವಸಿಷ್ಠ ಮಹಾಮುನಿಯ ಪುತ್ರ. ಹೇಳ್ತೀರಾ? ಪ್ರಹ್ಲಾದ ವಸಿಷ್ಠರ ಪುತ್ರ, ಜಮದಗ್ನಿಯ ಪುತ್ರ, ವೇದವ್ಯಾಸರ ಪುತ್ರ. ಹೇಳ್ತೀರಾ? அவன் கொடூரமான என்ன, இவன் சாத்விகமான என்ன சொல்ல வேண்டியது அந்த பிசிக்காலிட்டி, அந்த பிசிக்கல் அப்பியரன்ஸ பார்த்தேன். அவன் அப்பா, ಇವನ್ ಕೊಳಂದೆ இல்லையா? ಆ ಸತ್ವಮಯವಾದ ಗುಣವನ್ನು ಅಥವಾ ಇವನು ತಾಮಸಿಕವಾದ ರಾಕ್ಷಸತ್ವವನ್ನು ನೋಡಿ ನಾವು ಪರಿಗಣಿಸಲ್ಲ. ಇಲ್ಲ, ಅವರೇ ತಂದೆ, ಇವನೇ ಮಗ, ಹಿರಣ್ಯಕಶಿಪುವಿನ ಮಗನೇ ಇವನು ಅಲ್ವಾ? ಈ ರೀತಿ ನೀನ್ ಏನೇ ನಾನ್ ಜಗದೊಡೆಯ ಅಂತ ಅನ್ಕೊಂಡ್ರು ಅಪ್ಪ, ಸತ್ಯ ಯಾವತ್ತೂ ಸತ್ಯವೇ ಹೊರತು ಮಿಥ್ಯವಾಗಕ್ಕೆ ಸಾಧ್ಯವಿಲ್ಲ. ಒಪ್ಕೋತೀರಾ? ಆ ಸತ್ಯ ಏನಿದ್ರು ನೀನ್ ಜಗದೊಡೆಯನ ಹೆಸರು ಹೇಳು ಅಂದಾಗ ನಾನು ನಾರಾಯಣ ಅಂತಾನೆ ಹೇಳ್ಬೇಕು. ನೀ ಮೇಲು ನೀನ್ ನನ್ನನ್ನು ಹೇಳಿಸ್ತಾ ಇದೀಯಾ. ನಾಟ್ ದಟ್ ಐ ಆಮ್ ಸೇಯಿಂಗ್. ಜಗತ್ತಿಗೆ, ಲೋಕಕ್ಕೆ, 14 ಲೋಕಕ್ಕೆ, ಅಂಡಕಟಾಹಕ್ಕೆ, ಬ್ರಹ್ಮಾಂಡಕ್ಕೆ ಸೃಷ್ಟಿ ಸ್ಥಿತಿಕಾರಕನಾದ ನನ್ನ ಹೆಸರು ಹೇಳು ಅಂದ್ರೆ ಅವನ ಹೆಸರು ತಾನೆ ನಾನು ಹೇಳ್ಬೇಕು. ನಿನ್ ಹೆಸರು ಹೇಳಕ್ಕಾಗತ್ತಾ? ನಿನ್ನ ಸೃಷ್ಟಿಗೆ ಕಾರಣನಾದವನ್ ಹೇಳು ಅಂದ್ರು ಅವನ ಹೆಸರೇ ಹೇಳ್ಬೇಕು. ನಿನ್ನ ಹುಟ್ಟಿಗೆ ಕಾರಣನಾದವನು ಅಂದ್ರು ಅವನ ಹೆಸರೇ ಹೇಳ್ಬೇಕು. ನಿನ್ನ ಜನ್ಮದಾತ ಅಂದ್ರು ಅವನ ಹೆಸರೇ ಹೇಳ್ಬೇಕು. ಹೋಗ್ಲಿ, ಇದಕ್ಕೆಲ್ಲ ಆದ್ರೂ ನಿನ್ ಹೆಸರನ್ನ ನಾನು ಕನ್ಸಿಡರ್ ಮಾಡ್ತೀನಿ. ಆದ್ರೆ ಜಗದೊಡೆಯ ಅಂದ್ರೆ ನಿನ್ನ ಹೆಸರನ್ನ ಕನ್ಸಿಡರ್ ಮಾಡಕ್ಕಾಗತ್ತಾ? ಕರೆಕ್ಟ್ ತಾನೇ ಆ ಮಗು ಕೇಳ್ತಾ ಇರೋ ಕ್ವೆಶನ್? ತಪ್ಪಿದ್ಯಾ ಅದ್ರಲ್ಲಿ? ಇದೇ ಧರ್ಮಭೂತ ಜ್ಞಾನದಿಂದ
ಪ್ರಾಕೃತಿಕ ಜ್ಞಾನಕ್ಕೆ ನಮ್ಮನ್ನ ನಾವು ಇಳಿಸ್ಕೊಂಡು ಪ್ರಕೃತಿಯಿಂದ ಮತ್ತೆ ಅಮಾನುಷಿ ತತ್ವಕ್ಕೆ ಏಳುವುದು ಮೇಲೆ. ಸತ್ಯ ಗೊತ್ತು ಪ್ರಕೃತಿಯಲ್ಲಿ ಪರಮಾತ್ಮನೇ ಜಗದೊಡೆಯ ಅಂತ. ಅದನ್ನ ಮನಸ್ಸಲ್ಲಿ ಹಾಕಿ ನಂಬಿಕೆಯನ್ನ ಬರ್ಸ್ಕೊಳ್ಳೋದಿದೆಯಲ್ಲ, ಇದೇ ನಮ್ಮ ಪೂದತ್ತಾಳ್ವಾರ್ ತೋರಿಸಿದ ಎರಡನೆಯ ದೀಪ. ಅರ್ಥ ಆಯ್ತಾ? மூன்றாவது பெய்யாழ்வார். 2 ஆழ்வார்கள் ஏந்தின அந்த வழக்கால ஏத்தின வழக்கால பெருமாளுடைய தர்ಶನಂ அப்பேற்பட்ட ದರ್ಶನ ಭಾಗ್ಯಂ. ಇದನ್ನ ಏಕಕಾಲದಲ್ಲೇ ಪ್ರಹ್ಲಾದ ಅಂತರ್ಯಾಮಿತ್ವ ಸರ್ವವ್ಯಾಪ್ತತ್ವ ಅನ್ನೋ 2 ಗುಣಗಳಿಂದ ತೋರಿಸ್ತಾ. ಒಪ್ಕೋತೀರಾ? ஆண்டாளு காட்டினாளா இல்லையா? காட்டிருக்கலாம், எங்களுக்கு தெரியாது அல்வா. முதல் 3வது பாசுரம் எது? ஓங்கி உலகளந்த உத்தமன் பேர்பாடி இல்லையா? ಉಲಗಳಂದ ಪೆರುಮಾಳ್ ತ್ರಿವಿಕ್ರಮನೆ ಸರ್ವ ವ್ಯಾಪ್ತತೆಯಿಂದ ಸ್ಮರಿಸಿದ್ಲು. ನೆಕ್ಸ್ಟ್ ಡೇ ಯಾವುದು? 4th ಪಾಶುರಂ. ಆಳಿಮಳೆ ಕಣ್ಣ ಒಂದ್ರು ನೀ ಕೈಹರವೇಲ್. ಅಂತರ್ಯಾಮಿತ್ವವನ್ನ ಆಳಿಮಳೆ ಕಣ್ಣಾಲು ಕಾಟಿನ. ಪ್ರಹ್ಲಾದನು ತೋರಿಸಿದ ಪೇಯಾಳ್ವಾರರ ಚರಿ ಅದನ್ನೇ ಇಂದ ಯಾರೋ ಆಂಡಾಳ್ ಕೂಡ ಕಾಟ್ರ. ಮೊದಲು ತ್ರಿವಿಕ್ರಮ ಪೆರುಮಾಳ್ನ ಸ್ತುತಿ ಮಾಡಿದ್ಲು. ಆಮೇಲೆ ಮಳೆಯ ರೂಪದಲ್ಲಿ ಅಂತರ್ಯಾಮಿಯಾಗಿ ನೀನು ಭೂಗತವಾಗಿರ್ತೀಯ ಅಂತ ಪರಮಾತ್ಮನ ನೆನೆದ್ಲು. ಅಂದ್ರೆ ಏನು? ಏಕಕಾಲದಲ್ಲೇ ವ್ಯಾಪ್ತತ್ವ ಹಾಗೂ ಅಂತರ್ಯಾಮಿತ್ವ. ನಮ್ಮಲ್ಲಿ ಮೇಲೆ ಇದೆ ನೋಡು. ಅದಕ್ಕ ಒಂದ್ ನಿಮಿಷ ಒಡಿಂಜದ இல்லையா? அது ಅದನ್ನ ಅನ್ಸತ್ತೆ ಚೊಲ್ಲು. ಜ್ಯುವೆಲ್ ಬಾಕ್ಸ್. ಸರಿ. ನಮ್ಮನೇಲಿ ಕ್ಲೀನಿಂಗ್ ನಡೀತಾ ಇದೆ. ಯಾವ್ದಾದ್ರು ಒಂದ್ ಶಬ್ದ ಆದ್ರೆ ಎಲ್ರಿಗೂ ಭಯ ಆಗುತ್ತೆ. ಏನ್ ಬೊಂಬೆ ಬಿತ್ತು, ಎಲ್ಲಿ ಏನ್ ಹೊಡಿತು ಅಂತ. ಯಾರ ಮನೇಲಿ ಶಬ್ದ ಆದ್ರೂ ನಮಗ್ ಭಯ ಆಗುತ್ತೆ. ಅಷ್ಟೊಂದ್ ಇದೆಯಲ್ಲ, ಮನೆ ಬರುತ್ತೆ. ಹಂಗ ಅತ್ತ ಹೊಡೆದಾಳು ಅತನು ಒಡಿಂಜದ ನೀ ಭಯ ಮಗ ಅಂತ. ಸಾಮಾನ್ಯವ ಅದು ಹೊಡಿರ್ಲ, ಒಂದೊಂದ್ಸಲ ಕೈ ಜಾರಿ ಇದೆಲ್ಲ ಆದಾಗ. ಸೊ ಏಕಕಾಲದಲ್ಲಿ ಅಂತರ್ಯಾಮಿತ್ವ ಹಾಗೂ ಸರ್ವವ್ಯಾಪ್ತತೆಯನ್ನ ತೋರಿಸಿದ್ದು ಪೇಯಾಳ್ವಾರರ ಒಂದು ತನ್ಮಯತೆ. 2 வழக்கு ஏந்தும்போது அந்த உலகளந்த ತ್ರಿವಿಕ್ರಮನೆ அவர் ಕಂಡುಕೊಂಡಾರ್. ಫಿಸಿಕಲ್ ಆಗಿ ನಮ್ಮ 3 ಜನದ ಮಧ್ಯದಲ್ಲಿ ನಿನಗ್ಯಾವ್ದು ಇದು ಹಣೆ ಬರಹ ಹಿಂಗ್ ಬಂದ್ ಸಿಕ್ಕಾಕೊಂಡಿದೆಯಲ್ಲ ಭಗವಂತ ಅಂತ ಕೇಳ್ತಾರೆ. ಅದೇ ಸಮಯದಲ್ಲೇ ತಮ್ಮ ಒಳಗಡೆ ಅಂತರಂಗದಲ್ಲೂ ಆ ದೆಹಲೀಶನನ್ನ ತಿರುಕೋವಲೂರ್ ಉಲಗಳಂದ ತ್ರಿವಿಕ್ರಮನನ್ನ ನೋಡ್ಕೋತಾರೆ. ಇದ್ರ ಸ್ವಾಮಿ ವೇದಾಂತ ದೇಶಕ್ಕಂತ ತುಂಬಾ ರಹಸ್ಯತ್ರ ಇದಲ್ಲ. ರಹಸ್ಯತ್ರಯ ಅಲ್ಲ, ಯಾವ್ದದು ತಿರುಚುರಕ್ಕಮ್ಮ ಏನೋ ಬರುತ್ತೆ, ಮರ್ತ್ ಹೋಗಿದೀನಿ ಯಾವ್ದು ಅಂತ. ತುಂಬಾ ಚೆನ್ನಾಗಿ ಸ್ವಾಮಿ ವೇದಾಂತ ದೇಶಕರು ವರ್ಣಿಸ್ತಾರೆ. ಹೆಂಗೆ ಅಂದ್ರೆ, ಒಂದು ಮಿಷಿನ್ ಕಬ್ಬು ರಸವನ್ನ ತೆಗೆಯೋ ಮಿಷಿನ್ನು. ಅದಕ್ಕೆ 3 ಚಕ್ರಗಳು. ಈ ಕಡೆಯಿಂದ ಕಬ್ಬನ್ನ ನೀವು ಬಿಡ್ತೀರಾ, ಆ ಕಡೆ ಅದು ಬರೀ ಹೊಟ್ಟಾಗಿ ಬಂದು ಬೀಳುತ್ತೆ ಅಲ್ವಾ? ಮಧ್ಯದಲ್ಲಿ ಘಮ 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 ಅಂತ ಒಳ್ಳೆ ಸುಗಂಧ ಭರಿತವಾದಂತಹ ಬಹಳ ಸಿಹಿ ಇರುವಂತಹ ಕಬ್ಬಿನ ರಸ ಪಾತ್ರೆಯಲ್ಲಿ ಸುರಿಯುತ್ತೆ ಅಲ್ವಾ? ಅದನ್ನ ಸ್ವಾಮಿ ವೇದಾಂತ ದೇಶಿಕರು ತಿರುಕೋಬಲೂರ್ ಅನ್ನೋ ಮಿಷಿನ್ ಅಂತೆ. ಅದರಲ್ಲಿ ಪೊಯ್ಗೈ ಆಳ್ವಾರ್, ಪೂದತ್ತಾಳ್ವಾರ್, ಪೇಯಾಳ್ವಾರ್ ಅನ್ನೋ 3 ಚಕ್ರಗಳಂತೆ. ಅದ್ರ ಮಧ್ಯದಲ್ಲಿ ತ್ರಿವಿಕ್ರಮನನ್ನ ಕಬ್ಬಿನ ಜಲ್ಲೆಯಾಗಿ ಬಿಟ್ರಂತೆ. ಕೊನೆಗೆ ನಮಗೆ ರಸವಾಗಿ ಬಂದಿದ್ಯೇನೋ, 1ಆಂ ತಿರುವಂದಾದಿ, 2ಆಂ ತಿರುವಂದಾದಿ, 3ಆಂ ತಿರುವಂದಾದಿ. ಇದು ರಸಭರಿತವಾಗಿ ನಮಗೆ ಬರ್ತು. ಅದನ್ನ ಕುಡೀರಿ ಅಂತ ಹೇಳ್ತಾರೆ ಸ್ವಾಮಿ ವೇದಾಂತ ದೇಶಿಕರು. ಎಷ್ಟ್ ಚೆನ್ನಾಗಿದೆ ನೋಡಿ ಕಂಪ್ಯಾರಿಸನ್. ಅಂದಾದಿ ಅಂದ್ರೆ ಅಂತಾಕ್ಷರಿ ಅಂತೀವಲ್ವಾ ಸ್ಮಿತಾ? ಈಗ ಒಂದು ಹಾಡು ಮುಗಿಯೋವಾಗ ಕೊನೆ ವರ್ಡೋ ಅಥವಾ ಕೊನೆ ಲೆಟರು ನೆಕ್ಸ್ಟ್ ಹಾಡಿಗೆ ಅದನ್ನ ಸೇರಿಸಿ ಚೈನ್ ತರ ಹೆಣ್ಕೊಂಡು ಹೋಗೋದು. ಬೇಸಿಕಲಿ ಅಂದಾದಿ ಅಂದ್ರೆ ಹಾರ ಅಂತ ಇಟ್ಕೊಳ್ಳಿ. ಯು ನೋ ದ ಬಿಗಿನಿಂಗ್ ಬಟ್ ದೇರ್ ಇಸ್ ನೋ ಎಂಡ್ ಫಾರ್ ಇಟ್. ಓಕೆ. ಅಂದಾದಿಯ ತತ್ವ ಏನು ಅಂದ್ರೆ, ಪರಮಾತ್ಮನನ್ನ ಸ್ತುತಿಸುವಕ್ಕೆ ಪ್ರಾರಂಭ ಇದೆ, ಆದ್ರೆ ಮುಗಿಸ್ತೀನಿ ಅನ್ನೋದು ಜೀವನದಲ್ಲಿ ಇಲ್ಲ. ಇದೆಯಾ? ಪ್ರಾರಂಭ ಇತ್ತು. ಯಾವಾಗ ನೀವು ಆತ್ಮಸ್ವರೂಪದಿಂದ ಪರಮಾತ್ಮನಿಂದ ಬೇರೆ ಆದ್ರೋ ಅದು ಪ್ರಾರಂಭ. ಸುಜಾತಾ ಮಾಮಿ, ಯಾವಾಗ ಮುಗಿಸ್ತೀರಾ ಪರಮಾತ್ಮನ ಪ್ರಾರ್ಥನೆ?
ನಿಂತಾಗ ಅದು ಸುಜಾತ ಮಾಮಿ ಆದಾಗ. ನಾನ್ ನಿಮ್ಮ ಆತ್ಮಕ್ಕೆ ಕ್ವೆಶನ್ ಕೇಳ್ತಾ ಇರೋದು. ಅದಿಲ್ಲ ಅದಕ್ಕೆ ಅಂದ್ರೆ- ಮುಗಿಯೋದೇ ಇಲ್ಲ ಅದಕ್ಕೆ. ಆ, ಇಹದಲ್ಲಿ ಮಾಡ್ತಾ ಇರೋ ಪ್ರಾರ್ಥನೆ ಪರದಲ್ಲಿ ಹೋಗಿ ಮಾಡ್ತೀರಾ ಅಷ್ಟೇನೆ. ಅದ್ ಮುಗಿಯುತ್ತಾ? ಯಾವಾಗ ಮುಗಿಸ್ತೀರಾ ಪ್ರಾರ್ಥನೆ ಅಂದ್ರೆ ಅದು ಎಂಡ್ಲೆಸ್ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ. ಶಂಕರ ಭಗವತ್ಪಾದರು ಮಾಡಿದ್ರಲ್ಲ, ಏನಕ್ಕೆ ಅನ್ಕೊಂಡಿದೀರಾ? அம்பாளுடைய பேரோ சிவபெருமானுடைய பேரோ எத்தனை சொல்லாலும் அள்ளி அளக்காது சொல்லி மாளாது. ಲಹರಿ ಅಲೆಗಳಿಗೆ ಎಂಡಿದ್ಯಾ? ಅದೇ ತರ ಲಹರಿ. ಅಂದಾದಿ ಅಂದ್ರು ಹಂಗೆ. ಎನಿ ಅಂದಾದಿ, பெரிய திருவந்தாதி, நான்முகன் திருவந்தாதி, 1ஆம் திருவந்தாதி, 2ஆம் திருவந்தாதி, 3ஆம் திருவந்தாதி, இராமானுஜன் நூத்தந்தாதி. You take any andadi, the pattern will be like the last word end, and for the next pashuram, the first word will be the last word of the previous pashuram. ಗೊತ್ತಾಯ್ತಾ ಸ್ಮಿತಾ? ಈ ಅಂದಾದಿಗೆ ತತ್ವ ಏನಂದ್ರೆ, ಪರಮಾತ್ಮನ ಅಥವಾ ಪರಬ್ರಹ್ಮ ವಸ್ತುವಿನ ಯಾವುದೇ ಒಂದು ಪ್ರಾರ್ಥನೆಗೆ ಅದು ಎಂಡ್ ಅನ್ನೋದಿಲ್ಲ. ಬಿಗಿನಿಂಗ್ ಮಾತ್ರ ಗೊತ್ತು, ಎಂಡ್ ಇಲ್ಲ. ಸನಾತನ ಅಂದ್ರು ಅದೇ, ಯು ನೋ ದ ಬಿಗಿನಿಂಗ್ ಬಟ್ ಯು ಡೋಂಟ್ ನೋ ದ ಎಂಡ್ ಅಲ್ವಾ? ಪರಮಾತ್ಮನ ಯೋಗ ನಿದ್ರೆಯಲ್ಲಿ ನಾಭಿ ಕಮಲದಿಂದ ಚತುರ್ಮುಖ ಬ್ರಹ್ಮ ಹೊರಗಡೆ ಬಂದು ಸಮಷ್ಟಿ ರೂಪವಾದಂತಹ ಜಗತ್ತು ವ್ಯಷ್ಟಿಯಾಗಿ ಸೃಷ್ಟಿಸಲ್ಪಡ್ತು ಅನ್ನೋ ಬಿಗಿನಿಂಗ್ ಎಲ್ರಿಗೂ ಗೊತ್ತು. ಗೊತ್ತಾ ಇಲ್ವಾ? ಎಂಡ್ ಗೊತ್ತಾ? ಗೊತ್ತಿಲ್ಲ. ಬಿಗಿನಿಂಗ್ ಅನ್ನ ಹೇಳಲ್ಪಟ್ಟಿದೆ ಭಾಗವತದಲ್ಲಿ, ಎಂಡ್ ಹೇಳಲ್ಪಟ್ಟಿದ್ಯಾ? ಆನಾಳಂ ಪಟ್ಟ ಶುಕರ್ಕೆ ತೆರಿಯಾದೆ ಎಂಡ್ ಎಂಟು ಇಲ್ಲಿಯಾ? ಹಂಸೋಪಾಖ್ಯಾನದಲ್ಲಿ ಎಂಡ್ ಆಗುತ್ತೆ ಇಡೀ ಭಾಗವತ. ಆனா ಹಂಸರೂಪಮ ಕಣ್ಣನೇ வந்து ಬ್ರಹ್ಮಾವಕ್ಕೂ ಸರಸ್ವತಿಗೂ ಬೋಧನೆ ಮಾಡ್ತಾರೆ. ಹಂಸೋಪಾಖ್ಯಾನದಲ್ಲೂ ಎಂಡ್ ಹೇಳಿಲ್ಲ ಜಗತ್ತದು. ಹೇಳಿದಾರಾ? இன்னைக்கெல்லாம் டிவில ஏதோ ஒரு ஜோஷிக்காரன் அன்னைக்கு பிரளயம் மாறுது, இன்னைக்கு பிரளயம் மாறுது, எல்லாம் பணம் சம்பாதிக்கிறதுக்காக கண்ட கண்ட பிரளயத்தை ಬೋರ್ಡ್ போட்டு வைப்பா. ಅಂತ ಋಷಿಮುನಿಗಳಿಗೆ ಅದನ್ನ ಕಂಡು ಹಿಡಿಯಕ್ಕಾಗ್ಲಿಲ್ಲ ಅಲ್ವಾ? ಇನ್ನು ಇವರೆಲ್ಲ ಸಾಧ್ಯವಾ? ಸೊ ಎಂಡ್ಲೆಸ್ ಅನ್ನೋದೇ ಅಂದಾದಿ. ಸೊ ಈ 3ನೇ ಆಳ್ವಾರರು ಈ ರೀತಿ ರಸಭರಿತವಾದ ಪರಮಾತ್ಮನನ್ನ ಕಣ್ದೃಷ್ಟಿಯಿಂದ ನೋಡಿ ಅನುಭವಿಸಿ ಅಂತರ್ಯಾಮಿಯಾಗೂ ಅನುಭವಿಸಿದ್ರು. ವ್ಯಾಪ್ತತೆ ಎನ್ನುವುದೇ ಜಗತ್ತನ್ನು ಆಳದಂತಹ ತ್ರಿವಿಕ್ರಮ. ಅದಕ್ಕೆ ನೋಡಿ, ತಿರುಕೋವಲೂರು ಹೂ ಇಸ್ ದ ಮೇನ್ ಡಿಟಿ? ಅಲ್ಲ, ತ್ರಿವಿಕ್ರಮ ಅಲ್ಲ. ನಂಗೆ ಗೊತ್ತು ಈಗ ಅಂತೀರಾ ನೀವದು ಅಂತ. ಕಾಳಮೇಘ ಪೆರುಮಾಳು. ಕಾಳಮೇಘ ಪೆರುಮಾಳು ಅದು ಒಂದು ತಿರುಮೋಹೂರ್. ನಾನ್ ಕೇಟಿருக்கு ತಿರುಕೋವಲೂರ್. ಸರಿ ಸರಿ. ಯಾರು? ನಿಮ್ ಮಾಮ ತಿರುಕೋವಲೂರ್ಗೆ ಹೋಗ್ಬಿಟ್ರ? ಇಲ್ಲ, ಬಂದ್ರು. ಯಾರೋ ತಿರುಕೋವಲೂರ್ ಮೇನ್ ಡಿಟಿ ಯಾರೋ? வேலுக்குடி சாமி சொல்ற எல்லாரும் திரிவிக்ரமன் போய் அங்க நின்னுடுற, அவ்வளவுதான். பாவு மெயின் பெருமாளை விட்டுட்டா எல்லாருமே. ದೇವಿ ಮೊದಲು ಸಿಕ್ಕದಲ್ಲಿ தேவி துர்கே கற்புடைய மடங்கண்ணி காவல் பூண்ட திருமங்கையாழ்வார் தன்னுடைய திருநடந்தாண்டகத்தில் சொல்றா இல்லையா? கற்புடைய மடம் கண்ணி காவல் பூண்ட துர்ಗೆ. ಅವಳು ತನ್ನ ಅಣ್ಣನಕ್ಕೆ ಕಾವಲಿದಾಳೆ. ಅವಳು ಅವನ ಅಣ್ಣ ಅಂದ್ಮೇಲೆ ಇವಳು ಹೆಂಗ್ ಮೇನ್ ಆದ್ಲು? ಮತ್ತೆ ಎರಡು ಕ್ಷೇತ್ರದಲ್ಲಿ ಮಾತ್ರ ನೀವು ವಿಷ್ಣು ದುರ್ಗೆ ನೋಡ್ಬೋದು. ಎಲ್ಲಿ ಹೇಳಿ? ನಾಚಿಯಾರ್ ತಿರುಕೋವಲ್, ಅಲ್ಲಿ ಒಂದು ವಿಷ್ಣು ದುರ್ಗೆ ಇದ್ದಾಳೆ. ತಿರುನರಿಯೂರ್ ನಾಚಿಯಾರ್ ಕಲ್ಗರುಡನ್ ಅಲ್ಲಿ. ಅದು ಬಿಟ್ರೆ ಇಲ್ಲಿ ತಿರುಕೋವಲೂರಲ್ಲಿ. ಆಯ್ತಾ? ಮೇನ್ ಡೀಟೇಲ್ಸ್ ತ್ರಿವಿಕ್ರಮ ಲಿಟ್ರಲ್ ಟ್ರಾನ್ಸ್ಲೇಷನ್ ಉಲಗಳಂದ ಪೆರುಮಾಳ್ ಇನ್ ತಮಿಳ್. ಅವ್ರ ಪಾಪ ತ್ರಿವಿಕ್ರಮ ಸಂಸ್ಕೃತದಲ್ಲಿ ಹೇಳಿದ್ರು, ನೀವು ತಮಿಳಲ್ಲಿ ಹೇಳ್ತಾ ಇದ್ದೀರಾ ಅಷ್ಟೇ. ಉಲಗಂ ಜಗತ್ತು, ಅಳದವನು, ಜಗತ್ತನ್ನ ಅಳದ ಭಗವಂತ. ಉಲಗಂ ಅಳಂದ ಪೆರುಮಾಳ್, ಅವನೇ ಉಳಗಳಂದ ಪೆರುಮಾಳ್. ಇಟ್ಸ್ ಇನ್ ತಮಿಳ್. ಬಟ್ ಮೇನ್ ಡಿಟಿ ಯಾರು ಗೊತ್ತಾ? ಗೋಪಾಲ ಕೃಷ್ಣ. ಗೊತ್ತಾಯ್ತಾ? ಇದಾರಲ್ಲಿ ನಿಂಗಡೆ கருடகம்போ தெரியுறதுனா? பலிபீட்டு கருடகம்போ ரைட் சைடு போனா அங்க இருக்கிறாரு. பாவம் விசாரிக்கிறவா இல்லாத இருக்கிறாரு. ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಕೃಷ್ಣ. ಕೃಷ್ಣಾರಣ್ಯ ಕ್ಷೇತ್ರ ಅಂತ ತಾನೇ ಇದಕ್ಕೆ ಹೆಸರು. ಪಂಚ ಕೃಷ್ಣಾರಣ್ಯ ಕ್ಷೇತ್ರ
திருக்கண்ணமங்கை, திருக்கண்ணங்குடி, திருக்கಣ್ಣಪುரம், ತಿರುಕ್ಕೋವಲೂರ್, ಕಣ್ಣನ್ ಕಪಿಸ್ಥಳಂ. ಈ 5 ದೇವಸ್ಥಾನದಲ್ಲೂ ಕೃಷ್ಣನ ಗುಡಿ ಇದೆ. ಆದ್ರೆ ಈ 5 ದೇವಸ್ಥಾನದಲ್ಲೂ ಪಾಪ ಕಾಲದಿದ್ದ ಇರೋ ಕೃಷ್ಣನ್ ಎಲ್ಲಾರು ಮರೆತರು. ಆಮೇಲೆ ಓಡಗಾಲಿಯಾಗಿ ಬಂದಿರೋ ದೇವ್ರನ್ನ ಎಲ್ಲಾರು ಹಿಡ್ಕೊಂಡ್ರು. ಹೆಂಗೆ ಕೋನೇರಿ ತಿರುಮಲೆಯಲ್ಲಿ ಇರೋ ವರಾಹನ್ ಮರ್ತು ಬಿಟ್ಟು ಬಂದಿರೋ ಶ್ರೀನಿವಾಸರಿಗೆ ಎಲ್ಲಾರು ಮುಗಿ ಬಿದ್ದಿದಾರೋ ಆ ರೀತಿ. ಸೊ ಆಮೇಲೆ ಬಂದಿರೋ ಭಗವಂತ ತುಂಬಾ ಅವನು ಲೋಕಪ್ರಸಿದ್ಧ ಆಗೋದ ಅಲ್ವಾ. ಇದ್ರ 5 ಕೃಷ್ಣಾರಣ್ಯ ಕ್ಷೇತ್ರ ಅಂತ ಹೇಳೋದು. ಪಂಚಕೃಷ್ಣಾರಣ್ಯ ಕ್ಷೇತ್ರ: ತಿರುಕ್ಕಣ್ಣಮಂಗೈ, ತಿರುಕ್ಕಣ್ಣಂಗುಡಿ, ತಿರುಕ್ಕಣ್ಣಪುರಂ, ತಿರುಕ್ಕೋವಲೂರ್, ಕಣ್ಣನ್ ಕಪಿಸ್ಥಳಂ. ಇನ್ ಮುಂದೆ ಆದ್ರೂ ಈ 5 ಕ್ಷೇತ್ರಗಳಿಗೆ ಹೋದ್ರೆ ಮೊದ್ಲು ಕೃಷ್ಣನ್ ನೋಡಿ. ಮೇನ್ ಗರ್ಭಗೃಹದಲ್ಲಿರುವಂತಹ ದೇವರನ್ನೆಲ್ಲ ನೋಡೋದು. ಮುಂಚೆಯಿಂದ ಇದ್ದ ಕ್ಷೇತ್ರಪಾಲಕನಾದ ಕೃಷ್ಣನನ್ನ ನೋಡ್ಬೇಕು. ಯಾಕಿಲ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು ಧರ್ಮಭೂತ ಜ್ಞಾನವೆಂಬ ಜ್ಯೋತಿ, ಪ್ರಾಕೃತ ಜ್ಞಾನವೆಂಬ ಜ್ಯೋತಿ, ಈ 2 ಜ್ಯೋತಿಯೂ ಇದ್ರೆ ನಮಗೆ ಸಾಕ್ಷಾತ್ ವಾಸುದೇವನಾದಂತಹ ಕೃಷ್ಣ. ಕೃಷ್ಣ ಅಂದ್ರೆ ದ್ವಾಪರ ಯುಗದ ಕೃಷ್ಣ ಅಲ್ಲ, ಕೃಷ್ಣಂ ಪೂರ್ಣಂ ಬ್ರಹ್ಮ ಸನಾತನಂ ಅಂತ ಹೇಳ್ತೀವಲ್ವಾ. ಪರಬ್ರಹ್ಮ ವಸ್ತುವೇ ನನ್ನ ವಸ್ತು ಅನ್ನೋ ಒಂದು ವಿವೇಕ ಪ್ರಜ್ಞೆ ಆಳ್ವಾರಿಗಿತ್ತು, ಪೆಯ್ಯಾಳ್ವಾರಿಗೆ. ಆ ರೀತಿಯಾದಂತಹ ವಿವೇಕ ಪ್ರಜ್ಞೆಯನ್ನೇ ಹುಚ್ಚು ಅಂತ ಹೇಳಿದ್ರು. ಪೇಯ್ ಪಿಡಿಚವನ್ ಅಂತ ಅದಕ್ಕೆ ಹೇಳೋದು ಅಲ್ವಾ. ಆ ಹುಚ್ಚು ನಮಗೂ ಹಿಡಿಯುತ್ತೆ. ಕಂಡ ಹುಚ್ಚು ಬಿಡ್ಬೇಕಾದ್ರೆ ಈ ಹುಚ್ಚು ಹಿಡಿಬೇಕು. ಗೊತ್ತಾಯ್ತಾ? ಎಲ್ರಿಗೂ ಕಣ್ಣು ಎಳಿತಾ ಇದೆ. ಗೋಷ್ಠಿಯ ಕಣ್ಣು ಇಳಿತಿಂಡ್ருக்கு. நம்ம குரூப் ரொம்ப பலசாலி. கண்ணு இழுக்கும் போது ஒருத்தர் எல்லாம் கண்ணு இழுக்கிறதே இல்லை, எல்லாருக்கும் சேர்த்துதான் இழுக்கும். போ, நேத்திக்கு எல்லாருக்கும் சாப்பாடு ஜாஸ்தி ஆயிட்டு இருக்காது, இன்னும் ஆஃப்டர் எஃபெக்ட் இப்ப காட்டுட்டு இருக்கு. நேத்து சாப்பாடு இன்னைக்கா? எல்லாருக்கும் ಕಣ್ಣು ಎಳಿತಾ ಇದೆ. ಯಾಕೋ ನನ್ಗೊಬ್ಬನಿಗೆ ಇಲ್ಲ, ನಿಮ್ಗೆ ಎಳಿಯೋದು ನಂಗೆ ಗೊತ್ತಾಗಲ್ಲ. ಯಾಕೆ ಹೇಳಿ? ಡಸಂಟ್ ಮೇಕ್ ಡಿಫ್ರೆನ್ಸ್. ಸ್ಕ್ರೀನ್ ಅಲ್ಲಿ ಇವತ್ತೇನೋ ಕಾಣಿಸ್ಕೊತಾ ಇದ್ದೀರಾ ನೀವು. ಸ್ಕ್ರೀನ್ ಅಲ್ಲಿ ಪೂರ್ತಿ 2 hours ಇರಿ, ಅವಾಗ ಹೇಳ್ತೀನಿ ಕಣ್ಣು ಎಳೆದಿದ್ಯಾ ಇಲ್ವಾ ಅಂತ. ಏನಿವೆ, ಎಳಿಸ್ಕೋಬೇಡಿ. ಎಳಿಸ್ಕೊಂಡ್ರು ಇದನ್ ತಲೆ ಒಳಗ್ ಹೋಗಿಸ್ಕೊಳ್ಳಿ, ನೋ ಪ್ರಾಬ್ಲಮ್. ಸ್ಮಿತಾ, ನೀವು ಊಟನೇ ಮಾಡಿಲ್ವೇನೋ ಇವತ್ತು? ಅದಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ಆಕ್ಟಿವ್ ಆಗಿ ಕೂತಿದ್ದೀರಾ. ನಂಗೂ ಆಕ್ಚುಲಿ ಇವತ್ತು ಹೆವಿ ಆಯ್ತು ಊಟ. ಯಾಕಂದ್ರೆ ಇನ್ನಿಕ್ಕಿ ಕೀಶೇಂದ್ರಂಗ ಮನೆ ಚಾತನ್ ಪೊಂಗಲ್ ಜೊತೆ ಇವತ್ತು ನಾವು ಇದನ್ನು ಮಾಡ್ಬೇಕು, ಪಾಯಸ ಮಾಡ್ಬೇಕು ಇವತ್ತು 7ನೇ ದಿನ. ಇಲ್ಲಿದ್ರೆ ಲಾಡು ಮಾಡ್ಬೇಕು. ಲಾಡು ಯಾವನ್ ಮಾಡ್ತಾನೆ ಮನೇಲಿ ಸದ್ಯ? ಪಾಯಸಕ್ಕೆ ಗತಿ ಇಲ್ಲ ಇಲ್ಲಿ. ಎಲ್ಲ ಹೇಳಿ ಬರ್ಸದ್ರಲ್ಲ ನಾನು. ಆಹಾ, ಕೀಶೆಂಡ್ರೆಂಗುಮ್ ಅನ್ನೋ ಪಾಶುರದ ದಿನ ಪಾಯಸ ಪ್ಲಸ್ ಪೊಂಗಲ್ 2 ಮಾಡ್ಬೇಕು. ಆಮೇಲೆ ಉಂದಮದ ಹಳತ್ತನ್ ನೋಡಾದ ತೋಲ್ವಳಿಗೆ ಪೊಂಗಲ್ ಮಾಡೋಂಗಿಲ್ಲ ಅವತ್ತು, ಉಳುಂದೋಗ್ರೆ ಮಾಡ್ಬೇಕು. ಮಾರಿಮಲೈ ಮುಳಂಜಿಲ್ ಮನ್ನಿ ಕಿಡಂದರಂಗಂ ಅವತ್ ನರಸಿಂಹರ ಅವತಾರ ಆವಿರ್ಭಾವ, ಅವತ್ ಪೊಂಗಲ್ ಮಾಡೋಂಗಿಲ್ಲ. ಪಾನಕ ಹಾಗೂ ಪುಳಿಯೋಗ್ರೆ ಅದೆರಡೇ ಮಾಡ್ಬೇಕು. ಇದೆಲ್ಲ ನಾ ಮಾಡಿದ್ದೆಲ್ಲ ಆಂಡಾಳ್ ಪಣ್ಣಿ ವச்சிருக்கிறது ಆಯ್ತಾ. ಆಮೇಲೆ ಕೂಡಾರೈ ವೆಲ್ಲುಂ ಶೀರ್ ಗೋವಿಂದ ಸಕ್ಕರೆ ಪೊಂಗಲ್ ಅವತ್ ಮಾಡೋದು ಗೊತ್ತೇ ಇದೆ. ಉಂದುಮದ ಹಳ ಆಮೇಲೆ ಕರವಹಳ್ ಪೆನ್ಷನ್ರ ಕಾನಂ ಶೇರ್ದುಂಡು ಆ ಪಾಶುರ ದಿನ ಒಗ್ಗರಣೆ ಉಪ್ಪು ಏನು ಹಾಕದೆ ತಂಗಳ ಅನ್ನದಲ್ಲಿ ತೈರ್ ಸಾದು ಕಲಂದ್ಬೇಕು. ಹಿಂದಿನ ದಿನ ರಾತ್ರಿ ಮಡಿ ಉಟ್ಕೊಂಡು ಅನ್ನ ಮಾಡಿ ಇಟ್ಬಿಡ್ಬೇಕು. ಅದನ್ ಮಾರ್ನೇನಿದ ತಂಗಳು ಅಂತ ಭಾವಿಸ್ತೀವಿ. ಆ ತಂಗಳಲ್ಲಿ ಗಟ್ಟಿ ತೈರ್ ಕಲಂದ ತೈರ್ ತಗೊಂಜ ಸಾದಂ. ಅದಕ್ಕೆ ಉಪ್ಪು ಹಾಕೋಂಗಿಲ್ಲ, ಒಗ್ಗರಣೆ ಹಾಕೋಂಗಿಲ್ಲ. ಸರಿ, ದೇವ್ರಿಗೆ ಹಂಗ ಇಟ್ಬಿಟ್ಟು ನೈವೇದ್ಯ ಮಾಡ್ಬಿಟ್ಟು ನಾವು ಹೆಚ್ಚುಕಟ್ಟಾಗಿ ಉಪ್ಪು ಒಗ್ಗರಣೆ ಉಪ್ಪಿನಕಾಯಿ ಹಾಕೊಂಡು ತಿನ್ನೋಂಗಿಲ್ಲ. ಹೆಂಗಿಟ್ಟಿದೀರೋ ಹಂಗೆ ತಿನ್ಬೇಕು. ಆ ತಂಗಳನ್ನೇ ಫಸ್ಟ್ ತಿನ್ಬೇಕು. ದಿಸ್ ಇಸ್ ದ ಪ್ರೊಸೀಜರ್. ಇದೆಲ್ಲ ತೆರಿಯಾದ ಪೋಲ್ ಇருக்கு. ಗೊತ್ತಿದ್ಯಾ ಗೊತ್ತಿಲ್ವಾ? ಗೊತ್ತಿದೆ ಅಲ್ವಾ? ತಂಗ್ಳನ್ನದ್ ಗೊತ್ತಿರ್ಲಿಲ್ಲ. ತಂಗಳನ್ನೇ ಅಂತ ಗೊತ್ತಿತ್ತು, ತಂಗ್ಳನ್ನ ಅಂತ ಗೊತ್ತಿರ್ಲಿಲ್ಲ. ಹಿಂದಿನ ದಿನ ರಾತ್ರಿ ಅನ್ನ ಮಾಡಿ ಇಟ್ಕೊಂಡ್ ಬಿಡ್ಬೇಕು. ಮುಟ್ಬಾರ್ದು ಅನ್ನನ. ಕುಕ್ಕರ್ ಕೂಗಿಸ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡಿ ಕೃಷ್ಣಾರ್ಪಣ ಅಂತ ಇಟ್ಬಿಡಿ. ಮಾರನೇ ದಿನ ತಣ್ಣಗಿರೋ ಅನ್ನಕ್ಕೆ ಗಟ್ಟಿ ನೀರು ಮಿಕ್ಸ್ ಮಾಡದೇ ಇರೋ ಗಟ್ಟಿ ಮೊಸರನ್ನ ಹಾಕಿ ಕಲಸ್ಬಿಟ್ಟು
ಉಪ್ಪು ಹಾಕೋಂಗಿಲ್ಲ, ಒಗ್ಗರಣೆ ಹಾಕೋಂಗಿಲ್ಲ, ಏನು ಸೋಗ್ಸೋಂಗಿಲ್ಲ. ಕರವಹಳ್ ಪಿಂಚಂದ್ರ ಕಾನಂ ಅದ್ರಲ್ಲೇ ಬರ್ತಲ್ವಾ, ಬೆಳ್ಳಗಿರುವಂತಹ ಹಸುನಲ್ಲಿ ನೊರ್ನೊರಿಯಾಗಿ ಹಾಲನ್ ಕರೆದು ಅದನ್ನ ಹೆಪ್ಪಾಕಿ ಮೊಸರು ಮಾಡೋದನ್ನು ತತ್ವ. ಓಕೆ, ಅವತ್ತಿನ ದಿನ ಪಾಶುರ ಬರ್ಲಿ, ಕಳಿಸ್ತೀನಿ, ಆಡಿಯೋ ಕೇಳಿಸ್ಕೊಳ್ಳಿ ಏನಕ್ಕದು ಅಂತ, ಆಯ್ತಾ? ಹೊಸ ಉಪ್ಪಿನಕಾಯಿ ಹಾಕಿ ಅದನ್ನ ಇಡ್ಬೋದು ಅಂತ ಹೇಳಿದ್ವಿ. ಹೊಸ ಉಪ್ಪಿನಕಾಯಿ ಕುಬೇರನಿಗೆ ಸಮ. ಹೌದು. ಒಂಚೂರು ತಿನ್ನಕ್ಕೂ ಗ್ಯಾಪ್ ಬೇಕಲ್ವಾ, ಮುಂಚೆ ದಿನ ಹೇಳಿದ್ರೆ. ಅಲ್ಲ, ಮಾಡೋದಕ್ಕೆ ಹಿಂದಿನ ದಿವಸ ಹೇಳ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಕರೆಕ್ಟ್. ಅಲ್ಲ, ನೀವ್ ಅದೇನ್ ಗೊತ್ತಾ, ನಿಮ್ ಬ್ಯಾಚಿಗೆ ಇನ್ನೂ ತಿರುಪಾವೈ ಆಗಿಲ್ಲ ಸ್ಮಿತಾ. ವೆನ್ ಐ ಕಂಡಕ್ಟ್ ತಿರುಪಾವೈ ಇನ್ ಡೀಟೇಲ್ ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್. ನೋ ಪ್ರಾಬ್ಲಮ್. ಹೇಳಿರ್ತೀನಿ, ಬಿಟ್ಟಿರಲ್ಲ. ಸಾಂಪ್ರದಾಯಿಕವಾಗಿ ಏನೆಲ್ಲ ಬರ್ತೋ ಇನ್ಫಾರ್ಮೇಶನ್ ತಳ್ತಾ ಇರ್ತೀನಿ ಹಾಕಿ. ಯಾವಾಗ ಯಾವ ಬ್ಯಾಚಿಗೆ ಏನ್ ತಳ್ಳಿದೀನಿ ನಂಗೆ ಗೊತ್ತಿಲ್ಲ ಅಷ್ಟೇನೆ. ನಮ್ ಗ್ರೂಪ್ಗೆ ಎಲ್ಲ ವಿಡಿಯೋ ಇದು ರೆಕಾರ್ಡ್ ಕಳಿಸಿದ್ರಿ. ಹೊಸ ಉಪ್ಪಿನಕಾಯಿ ನಾವ್ ಮಾಡ್ತೀವಿ. ಹೊಸ ಉಪ್ಪಿನಕಾಯಿ ಅಷ್ಟೇನೆ, ಯಾರ್ಗದು ಇದೆಯೋ ಪದ್ಧತಿ ಅವ್ರು ಹಾಕ್ಬೇಕು. ಎಲ್ರು ಉಪ್ಪಿನಕಾಯಿಗಳು ಹಾಕೊಂಡ್ ಕೂರೋದಲ್ಲ. ದ ಪೀಪಲ್ ಹೂ ಹ್ಯಾವ್ ದಟ್, ಅದೇನೋ ಅದು ಒಬ್ರೊಬ್ರಿಗಿದೆ, ಒಬ್ರೊಬ್ರಿಗಿಲ್ಲ. ಅದೇನು ಅಂತ ನಂಗೂ ಗೊತ್ತಿಲ್ಲ. ಈಗ ಕನು ಹಬ್ಬ ಒಬ್ರಿಗಿಲ್ಲ ಇಲ್ಲ ಅಂತಾರೆ, ಒಬ್ರು ಇದೆ ಅಂತಾರೆ. ಆನೆ ಹಬ್ಬನು ಹಂಗೆ ಒಬ್ರು ಇದೆ ಅಂತಾರೆ, ಒಬ್ರು ಇಲ್ಲ ಅಂತಾರೆ. ನಂಗ್ ಇದೆಯೋ ಇಲ್ವೋ ನಂಗ್ ಗೊತ್ತಿಲ್ಲ. ನಮ್ಮನೇಲಿ ನಾನೆಲ್ಲ ಮಾಡ್ತೀನಿ. ಕನು ಹಬ್ಬ ನಮ್ಮ ಅಜ್ಜಿಯವರೆಲ್ಲ ಮಾಡೋರು, ಆನೆ ಹಬ್ಬನು ಮಾಡೋರು ನಮ್ಮ ಅಜ್ಜಿ ಎಲ್ಲ. ಉಪ್ಪಿನಕಾಯಿ ನಮ್ಮ ಅಜ್ಜಿ ಹೊಸ್ದಾಗ್ ಹಾಕೋರು. ಹಾಕ್ಬಿಟ್ಟೆ ಕರವಹಳ್ ಪಿಂಚಂದ್ರ ದಿನ ಕುಬೇರನಿಗೆ ಸಮ ಅಂತ. ಕುಬೇರ ನೋಡಿಯ ಪ್ರತೀತಿ. ಮನೆಯಲ್ಲಿ ಉಪ್ಪಿನಕಾಯಿ ಉಕ್ಕಿ ಹರಿದ್ರೆ ಅಷ್ಟೈಶ್ವರ್ಯ ಸಮೃದ್ಧಿ ಹರಿಯುತ್ತೆ ಅಂತ ಅದೊಂದು ಪ್ರತೀತಿ. ಉಪ್ಪಿನಕಾಯಿಗೆ ಅದರದೇ ಆದಂತಹ ಸ್ಥಾನ ಇದೆ. ಅದಕ್ಕೆ ಈವನ್ ವೆಸ್ಟ್ ಬೆಂಗಾಲ್ ಇಸ್ ದೇ ಕೀಪ್ ಪಿಕಲ್ ಫಾರ್ ದ ನೈವೇದ್ಯ. ದೇ ಡೋಂಟ್ ಮಿಸ್ ಪಿಕಲ್. ಫಿಶ್ ಇಟ್ರು ಪಕ್ಕದಲ್ಲಿ ಪಿಕಲ್ ಇಡ್ತಾರ ಅವ್ರು. ದುರ್ಗೆ ಫಿಶ್ ಇಡ್ತಾರೆ. ಷೋಡಶಿ ಫಲಹಾರಿಣಿ ಪೂಜಾ ಅಂತ ಒಂದ್ ಪೂಜಾ ಮಾಡ್ತಾರೆ, ಅವಾಗ ಪಿಕಲ್ ಪಕ್ಕದಲ್ಲಿ ಇಟ್ಬಿಟ್ಟೆ ಮಾಡೋದು ಅವ್ರು. ಎನಿವೆ, ಅದ್ರ ಪ್ರತೀತಿ ಎಲ್ಲ ಆಮೇಲೆ ನೋಡೋಣ. ಈಗ ಗೊತ್ತಾಯ್ತಾ, ಪ್ರಾಕೃತಿಕ ಬುದ್ಧಿಯಿಂದಲೂ ಜ್ಞಾನ ಅಂದ್ರೆ ಒಳಗಡೆ ಅಂತರಂಗಿಕ ಬುದ್ಧಿಯಿಂದಲೂ ಪರಮಾತ್ಮನನ್ನು ಬಿಟ್ರೆ ಸರ್ವೇಶ್ವರ ಅಂತ ಇನ್ಯಾರನ್ನೂ ನೆನೆಯಕ್ ಸಾಧ್ಯವಿಲ್ಲ. ಇದನ್ನ ಪೆಯ್ಯಾಳ್ವಾರ್ ತೋರಿಸಿದ್ರು. ಯಾವ ರೀತಿ ಪೆಯ್ಯಾಳ್ವಾರರ ಗುಣವನ್ನ ಪ್ರಹ್ಲಾದ ತೋರಿಸ್ತಾ? ನರಸಿಂಹಾವತಾರ ಸರ್ವ ಅಂತರ್ಯಾಮಿತ್ವ. ಎಲ್ಲರಲ್ಲೂ ತೂಣಿலும் இருப்பான், ತುರುಂಬಿலும் இருப்பான், ಎಂಗೋಂ ಉಳಂಕಣ್ಣನ್ ಅಂತ ತೋರಿಸಿದ್ದು ಪ್ರಹ್ಲಾದನ ವಾಕ್ಯ ಶಕ್ತಿ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತುಂ ವ್ಯಾಪ್ತಂ ಭೂತಂ ಅಖಿಲ ಚರಾಚರಾಣಿ ಅಂತ ಸಕಲ ಚರಾಚರಗಳಲ್ಲೂ ಅಪ್ಪ ನಿನ್ನಲ್ಲೂ ಇದ್ದಾನೆ. ತ್ವಯ್ಯಸ್ತಿಚ ಮಯ್ಯಸ್ತಿಚ ಉರಗೇಷ್ಟಿಚ ಅಂತರ್ಬಹಿಶ್ಚ ಅಸ್ತಿಚ ಅಂತ ಹೇಳಿ ಆ ವ್ಯಾಪ್ತತ್ವವನ್ನು ನಂತರ ಅಂತರ್ಯಾಮಿತ್ವವನ್ನು ಎರಡನ್ನೂ ತೋರಿಸಿದಂತಹ ಗುಣ ಪ್ರಹ್ಲಾದನದು. ಇದೇ ಪೆಯ್ಯಾಳ್ವಾರರ ಗುಣ. ನೆಕ್ಸ್ಟ್ ಈಗ ಡಿಸ್ಕಸ್ ಮಾಡ್ಬೇಕಾ, ಮಾಡಾಗಿದ್ಯಾ ತಿರುಮಳಿಶೈ ಆಳ್ವಾರ್ದು? ಮಾಡಿಲ್ಲ. ಮಾಡ್ಬೇಕಾ? ಓಕೆ. ತಿರುಮಳಿಶೈ ಆಳ್ವಾರ್ ಇದು 5 ಊರು ಹೇಳಿದ್ರಲ್ಲ, ಕೋವಲೂರು, ಕಣ್ಣಪುರಮ್ಮು, ಕಪಿತ್ತಲಮ್ಮು, ಆಮೇಲೆ 2 ತಿರುಕ್ಕೋವಲೂರ್, ತಿರುಕ್ಕಣ್ಣಪುರಂ. ತಿರುಕ್ಕೋವಲೂರ್, ತಿರುಕ್ಕಣ್ಣಪುರಂ, ಕಪಿತ್ತಲಂ ಇನ್ನೊಂದು ಹೇಳಿದ್ರಲ್ಲ. ಇರಿ ತಿರುಕ್ಕಣ್ಣಮಂಗೈ. ಅದು ಹೇಳ ಫಾಸ್ಟ್ ಆಗಿ ಬಂದ್ರೆ ಬರುತ್ತೆ, ನಿಲ್ಸಿದ್ರೆ ದೇವರೇ ಗತಿ. ತಿರುಕ್ಕಣ್ಣಮಂಗೈ, ತಿರುಕ್ಕಣ್ಣಂಗುಡಿ. ಆಯ್ತು, ಎಲ್ಲ ಆಯ್ತು, ಬರ್ಕೊಂಡಾಯ್ತು. ಕಣ್ಣನ್ ಕಪಿಸ್ಥಳಂ ಎಲ್ಲ ನೋಡ್ಬೋದು ಈಸಿಯಾಗಿ. ಈ ತಿರುಕ್ಕೋವಲೂರೇ ಸ್ವಲ್ಪ ಕಷ್ಟ ನೋಡೋದು, ನಡುನಾಡಲ್ಲಿ ಇದೆ ಅದು. ಇದೆಲ್ಲ ಒಂದ್ ಬೆಲ್ಟು. ತಿರುಕ್ಕಣ್ಣಪುರಂಗೆ ಹೋಗ್ಬಿಟ್ರೆ ಪಕ್ಕದಲ್ಲೇ ಕಣ್ಣಮಂಗೈ, ಕಣ್ಣಂಗುಡಿ, ಆಯ್ತಾ? ಕುಂಭಕೋಣಕ್ಕೆ ಹೋಗ್ಬಿಟ್ರೆ ಆನ್ ದ ವೇ ಟು ಕುಂಭಕೋಣಂ ತಂಜಾವೂರೇ ಕಪಿಸ್ಥಳ ಬಂದ್ಬಿಡುತ್ತೆ. ಈ ತಿರುಕ್ಕೋವಲೂರ್ಗೆ ಮಾತ್ರ ಮೆನಕಟ್ಟು ಪೋಹಣು. ಅದಕ್ಕೆ ಒಂದಕ್ಕೆ ಪ್ರತ್ಯೇಕವಾಗಿ ಪಾಂಡಿಚೇರಿಗೆ ಹೋಗಿ ತಿರುವಹೀಂದ್ರಪುರಂ, ತಿರುಕ್ಕೋವಲೂರ್ ನಡುನಾಡು ಅಂತ ಹೇಳ್ತೀವಿ. ಅದೆರಡು ನೋಡ್ಕೊಂಡ್ ಬರ್ಬೇಕು. ಏನ್ ಮಾಮ, ಹೋಗೋ ಪ್ಲಾನ್ ಇದೆಯಾ? ಅದೇ ಈಗ ರಘು ಬಂದಾಗ ಹೋಗೋಣ ಅಂತ, ಜೂನ್ ಅಲ್ಲಿ, ನೆಕ್ಸ್ಟ್ ಜೂನ್. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಿಸಿಲಲ್ಲಿ ಸ್ನಾನ ಮಾಡಿ ಸನ್ ಬಾತ್ ತಗೊಂಡ್ ಬನ್ನಿ. ಆಸ್ ಇಟ್ ಈಸ್ ಸನ್ನದಾ அங்க எப்பவோ. ஜூன் கேட்க வேண்டாம். அக்னி நட்சத்திரமா அப்படியே தலை நெத்தியில கொளுத்து வெயில் ಅಲ್ವಾ? ಸ್ಮಿತಾ, ಏನೇನ್ ಕವರ್ ಮಾಡಿದ್ರಿ ಲಾಸ್ಟ್ ಅಲ್ಲಿ ಹೇಳಿ ಕ್ಲಾಸ್ ಆದ್ಮೇಲೆ?
ಅವ್ರು ಹೋಗಿದ್ದು ತಿರುಅನ್ಬಿಲ್ ಸುಂದರರಾಜ ಕ್ಷೇತ್ರ, ಆಮೇಲೆ ಶ್ರೀರಂಗಂ ತಿರುವರಂಗಂ ನಾಚಿಯಾರೆ பார்த்துட்டு பெருமாளை பார்த்தா, திருஉரியூர் போகும்போது கதவு சாத்திருந்துச்சு. அதுக்கப்புறமா இதுக்கு ಹೋಗಿದ್ರಂತೆ ಅಪ್ಪಕೊಡತ್ತ ಕದவு ಸಾತಿರಂತು. ತಿರುವಳ್ಳರೆ ದಿ ಡಿಡ್ ನಾಟ್ ಟ್ರೈ ಬಿಕಾಸ್ ದಿ ಡಿಡ್ ನಾಟ್ ಹ್ಯಾಡ್ ಎನಿ ಟೈಮ್. ಇಷ್ಟೇ, ಇನ್ನು ಇದು ನೀಟಿ ಮಾಡ್ತಿರ್ತಕ್ಕ ಒಂದೇ ಇಲ್ಲ. ಈಗ ಇದಕ್ ಬರೋಣ. 3 ರಂಗನು ಆಯ್ತಾ ಅವತ್ ಕರೆಕ್ಟ್ ಆಗಿ ಕವರ್ ಆಯ್ತಾ? ಅದನ್ನ ನೋಡಿದ್ರ ಒಂದಿಂದಲೇ ಶ್ರಮ ಆಗ್ಲಿಲ್ವಾ? ಆಮೇಲೆ ಇನ್ನೊಂದು ಹೊಸ ನ್ಯೂಸ್, ಸ್ಮಿತಾ ಅವರು ಹೊಸದಾಗಿ ಶಿ ಸ್ಟಾರ್ಟೆಡ್ ಅ ಬ್ಯಾಚ್ ವಿಷ್ಣು ಸಹಸ್ರನಾಮ. ಯಾರಾದ್ರೂ ಇದ್ರೆ ಹೇಳಿ ಅವ್ರಿಗೆ, ಸ್ಮಿತಾ ಅವ್ರ ಕಡೆ ಸೇರ್ಸಿ ಯಾರಾದ್ರೂ. ಮಾಡಿ, ಕಾನ್ಫಿಡೆನ್ಸ್ ಬರೋದೇ ಇಲ್ಲ ಅಷ್ಟೇ. ನೋಡೋಣ ಮಾಡೋಣ ಅಂದ್ರೆ ಬರೋದೇ ಇಲ್ಲ. ಧೂಮಕ್ ಬೇಕು, ಯೂಸ್ ಬೇಕು. ಎಷ್ಟ್ ಜನ ಸ್ಮಿತಾ? ಪರವಾಗಿಲ್ಲ, ನನಗಿಂತ ನೀವೇ ವಾಸಿ. ನಾನ್ ಶುರು ಮಾಡಿದ್ 3 ಜನದಲ್ಲಿ, ನೀವ್ 5 ಜನದಲ್ಲಿ ಶುರು ಮಾಡಿದೀರಾ. ಬರುತ್ತೆ, ಕಾನ್ಫಿಡೆನ್ಸ್ ಹಂಗೆ ಬರುತ್ತೆ. ಬರ್ಬೇಕಲ್ವಾ ಯಾವತ್ತೋ ಒಂದಿನ. ಎಲ್ಲಾರು ಅಷ್ಟೇ, ನಿಮ್ ಮನೆಗಳಲ್ಲಿ ಭಾಗವತನು ದಯವಿಟ್ಟು ಯಾರಿಗಾದ್ರು 4 ವರ್ಷ ಮುಗ್ದೋಯ್ತು ಅಂತ ಪುಸ್ತಕನು ಎತ್ತಿಟ್ಬಿಟ್ಟು ಧೂಳ್ ಹೊಡ್ಕೊಂಡು ಅದು ಎಲ್ಲೋ ಒಂದ್ ಮೂಲೆಯಲ್ಲಿ ಬಿದ್ದಿರೋ ತರ ಮಾಡ್ಕೋಬೇಡಿ. ಪ್ಲೀಸ್ ಕಮ್ ಆನ್, ಯು ಆಲ್ಸೋ ಸ್ಟಾರ್ಟ್ ದ ಬ್ಯಾಚಸ್, ಟೀಚ್ ಅದರ್ಸ್. ನಿಮ್ಮಲ್ಲಿರೋ ವಿದ್ಯೆ ಪದ್ಮ ಪರಾಗವಾಗಿ 10 ಮೂಗಕ್ ಹೋಗಿ ಆ ಘಮ ಬೀಸ್ಬೇಕು. ನಿಮ್ಮಲ್ಲೇ ಭೂಗೋತ ಅದು ಹೋದ್ರೆ ಪ್ರಯೋಜನವೇ ಇಲ್ಲ, ಆಯ್ತಾ? ನಾನ್ ಚೆನ್ನಾಗಿ ಹೇಳ್ಕೊಡ್ತೀನಿ ಅಂದ್ರೆ ನನಗಿಂತ ನೀವ್ ಚೆನ್ನಾಗಿ ಹೇಳ್ಕೊಡ್ತೀರಾ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಎಲ್ರು. ಖಂಡಿತ ಯು ಕ್ಯಾನ್ ಗೋ ಫಾರ್ ದ ಟೀಚಿಂಗ್. ನನ್ ಕಡೆಯಿಂದ ನೀವು ಹೇಳಿದ್ದಕ್ಕೆ ಆನ್ಸರ್ ಹೇಳಕ್ ಬರಲ್ಲ ಕ್ವಶನ್ಗೆ, ನಮ್ಗೆ ಇನ್ನು ಉದಾಹರಣೆಗಳಲ್ಲಿ ಕೊಡೋದಕ್ಕೆ ಹೇಗೆ ಆಗತ್ತೆ? ಹಂಗೆ ಆಗತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಈಗ ಇಷ್ಟ ಆದ್ರೂ ಡೆವಲಪ್ ಆಗಿದೆಯಲ್ಲ. ಬಿಗಿನಿಂಗ್ ಜಯ ಜಯ ಭಾಗವತ ನೆನೆಸ್ಕೊಳ್ಳಿ, ಹಿಂಗಿದ್ರ ನೀವು. ಮತ್ತೆ ಏನು ಗೊತ್ತಿರ್ಲಿಲ್ಲ, ತಲೆಬುಡ ಗೊತ್ತಿರ್ಲಿಲ್ಲ, ಈಗ ಎಷ್ಟೋ ಗೊತ್ತಾಗಿದೆ. ಈಗ ನಾ ಹೇಳೋವಾಗ್ಲೇ ಅಟ್ಲೀಸ್ಟ್ ಯಾವ ಟಾಪಿಕ್ ಅಂತ ಗ್ರಹಿಸ್ತೀರಾ ಅಲ್ವಾ? ಮತ್ತೆ ಬರುತ್ತೆ, ಎಲ್ಲ ಬರುತ್ತೆ. ಸೊ ಇವ್ರ ಏನೋ ತಿರುಮಳಿಶೈ ಆಳ್ವಾರ್ ಏನು ಇವ್ರದ್ದು ಗುಣ? ಶೈಲಾ ಮಾಮಿ, ಮಾಮ ಚೊಲ್ಲಂಗೋ. ಅದಿನ್ನು ಹೇಳಿಲ್ಲ, ನೀವು ಹೇಳ್ಕೊಟ್ಟಿಲ್ಲ ನನಗೆ. ಹೇಳಿದ್ದೆ ಅದಕ್ಕೆ ನಾ ಕೇಳ್ತಾ ಇರೋದು. ಹೇಳಿದಿದ್ರೆ ಯಾಕೆ ಕ್ವೆಶನ್ ಕೇಳಿರ್ತಾ ಇದ್ದೆ? ನಿಮ್ಗೇನಾದ್ರು ಗೊತ್ತಿದ್ರೆ ಹೇಳಿ. சுஜாதா மாமி, திருமழிசை ஆழ்வார் அப்படி நினைச்சதும் என்ன அவருடைய குணம்? ಉಷಾ ಅಕ್ಕ, ಒಂದು ಕ್ಲೂ ಕೊಡ್ತೀನಿ, ನೋಡೋಣ ಹೇಳ್ತೀರಾ. ಇರೋದ್ರಲ್ಲೇ ದೀರ್ಘಾಯುವಾಗಿ ಇವತ್ತಿನ ದಿನದವರೆಗೂ ಚಿರಂಜೀವಿಯಾಗಿರೋರೇ ತಿರುಮಳಿಶೈ ಆಳ್ವಾರ್. ಅವ್ರು ಇನ್ನೂ ಪರಗತಕ್ಕೆ ಹೋಗಿಲ್ಲ, ಪರಮಪದಿಸಿಲ್ಲ ಅವರು. ತಿರುಮಳಿಶೈ ಪಿರಾನ್ ಸನ್ನಿಧಿ ಅಂತ ಕುಂಭಕೋಣಕ್ಕೆ ಹೋದ್ರೆ ಇದೇ ಒಂದು, ಅವರಲ್ಲಿ ಇದಾರೆ ಇವತ್ತಿಗೂ. ಇದೇ ಕ್ಲೂ. ದೀರ್ಘಾಯು, ಸುಮಾರು 4850 ವರ್ಷಗಳು ಅವರು ಜೀವಿಸಿದ್ದಾರೆ. ಅಸ್ಲಿಗೆ ಅದೇ ಗೊತ್ತಿಲ್ಲ ಅಲ್ವಾ? ಚಿರಂಜೀವಿಯಾಗಿದ್ರು ಅನ್ನೋದೇ ಗೊತ್ತಿಲ್ಲ, ಗುಣ ಎಲ್ಲಿಂದ ಹೇಳೋಣ ಅಂತ. ತಿರುಮಳಿಶೈ ಪಿರಾನ್ ಇನ್ನೂ ಇದ್ದಾರೆ ನಮ್ ಸಂಪ್ರದಾಯದಲ್ಲಿ, ಅವ್ರು ಪರಮಪದಿಸಿಲ್ಲ ಇನ್ನು. ಯಾವ ಊರು ಅದು ಅಂದ್ರೆ? ಕುಂಭಕೋಣ. ಕುಂಭಕೋಣ ಸಾರಂಗಪಾಣಿ ಟೆಂಪಲ್ ಇಂದ 3 ಕಿಲೋಮೀಟರ್ಸ್ ಅಷ್ಟೇ ಮಾಮ. ಅಲ್ಲೇ ಊರೊಳಗಡೆನೆ ಇದೆ. ಮಹಾಮಹಂಕೊಳಂ ಇಂದ ರೈಟ್ ಸೈಡ್ ಹೋದ್ರೆ ಸಿಗುತ್ತೆ. ಏನವ್ರ ಗುಣ? ಸ್ಮಿತಾ, ನಿತ್ಯಾನುಸಂಧಾನದಲ್ಲೂ ಡಿಸ್ಕಸ್ ಮಾಡಿದ್ವಿ. ಚಕ್ರದ ಇದು ಇರ್ಬೋದಾ? ವೆರಿ ಗುಡ್, ಸುದರ್ಶನ ಚಕ್ರ. ಗಿರಿ 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 ತಿರುಗ್ತಾ ಇರ್ತೆ, ಅದು ಯಾವತ್ತೂ ನಿಲ್ಲಲ್ಲ. ಕೈಯು ಮೇಂದಿ ಏನಂತಾರೆ, ಚಕ್ರ ತಾಳಿ ಅಂತ ತಾನೆ. ಆಳಿ ಅಂದ್ರೆ ವಟ್ಟ ವಡಿವಮ ಸುತ್ತಿಂಡೇ ಇருக்கு, ನಿಕ್ಕವೇ ನಿಕ್ಕಾದದು. ಅದ್ರ ಗುಣ ಏನು? ಸುದರ್ಶನ. ಹೆಸರಲ್ಲೇ ಇದೆಯಲ್ಲ, ಹೇಳಿ. ಯೋಚನೆ ಮಾಡಕ್ಕೂ ನನಗೂ ಏನು ಸಂಬಂಧವೇ ಇಲ್ಲ ಸರ್, ಕೇಳಲೇಬೇಡಿ. ಸುದರ್ಶನ ಅಂದ್ರೆ ಏನು? ಒಳ್ಳೆ ದರ್ಶನವನ್ನ ಕೊಡುವವನು. ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ದಗ 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 ಅಪ್ಪಡಿ ಮಿನ್ನರದಂದ್ರೆ 2. ಒಂದು ಶತ್ರು ಸಂಹಾರ, 2ನೇದು
ಭಗವಂತನನ್ನ ಮಾರ್ಗದಾಯಿಯಾಗಿ ತೋರ್ಸೋದು ಅಲ್ವಾ, ವಿಷ್ಣು ಮಾರ್ಗದಾಯಿ ಅಂತ ಹೇಳ್ತೀವಲ್ವಾ. ಸೊ ತಿರುಮಳಿಶೈ ಆಳ್ವಾರು ಪರಮಾತ್ಮನ ಮಾರ್ಗವನ್ನ ಹೆಂಗ್ ತೋರ್ಸಿದ್ರು ಅಂದ್ರೆ ನಾರಾಯಣ ಪರತತ್ವದ ನಿರೂಪಣೆಯನ್ನ ಮಾಡಿದ್ರು. ಗೊತ್ತಾಯ್ತಾ? ನಾರಾಯಣ ಪರತತ್ವ. ಹಿ ಇಸ್ ದ ಓನ್ಲಿ ಆಳ್ವಾರ್ ವೇರ್ ಹಿ ಕುಡ್ ಗೋ ಥ್ರೂ ಬೌದ್ಧಿಸಮ್, ಜೈನಿಸಮ್, ಸಿಕ್ಕಿಸಮ್, ನಂತರ ಶಾಕ್ತ, ಶೈವ, ಗಾಣಪತ್ಯ, ಕೌಮಾರ್ಯ, ಸೌರ್ಯ, ವೈಷ್ಣವ, ಸೌರಾಷ್ಟ್ರ ಇಷ್ಟು ಕಂಡವರು ತಿರುಮಳಿಶೈ ಆಳ್ವಾರ್. ಗೊತ್ತಾ ಅವ್ರ ಚರಿತ್ರೆ? ಗೊತ್ತಿದೆಯೋ ಇಲ್ವೋ? ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ಕ್ಲೀನ್ ಆಗಿ. ಎಲ್ಲದನ್ನು ಕಂಡ್ರು, ಎಲ್ಲೂ ತೃಪ್ತಿ ಇಲ್ಲ. ಮೋಕ್ಷಧಾತ ಯಾರು ಅಂತ ಗೊತ್ತಾಗ್ಲಿಲ್ಲ. ತನ್ನ ಊರು ಇಲ್ಲೇ ಚೆನ್ನೈ ಪಕ್ಕಾನೇ ಇದೆ. ಫ್ರಮ್ ಚೆನ್ನೈ ಇಟ್ ಇಸ್ ಜಸ್ಟ್ 4 kilometers. ಹೋಗಿದ್ದೀರಾ ತಿರುಮಳಿಶೈಗೆ? போய்க்கிறீங்களா சுஜாதா மாமி? நான் ஸ்ரீமதி மாமி சொல்லியே போயிருந்தேன், 2 வாரி போயிட்டு வந்தேன். காஞ்சிபுரத்துக்கு போறீங்கோனா? ಚೆನ್ನೈ ಕಾಂಚೀಪುರಂ ஒரு ಡಿವಿಯೇಷನ್ ಮಂಕೊಂಡ ಪೂವಿರುಂದವಲ್ಲಿ ಸಿಗುತ್ತೆ ಫಸ್ಟ್, ಇವರು ತಿರುಕಚ್ಚಿ ನಂಬಿಗಳ ಸನ್ನಿಧಿ. ಅದಾದ್ಮೇಲೆ ಶ್ರೀಕೂರಂ ಸಿಗುತ್ತೆ, ಅದಾದ್ಮೇಲೆ ತಿರುಮಳಿಶೈ. ಕೂರತ್ತಾಳ್ವಾನ್ ಸನ್ನಿಧಿ ಆದ್ಮೇಲೆ ತಿರುಮಳಿಶೈ. ಹೋಗ್ ಬನ್ನಿ. ಕೂರಂಗ್ ಹೋಗಿದೀವಿ. ಕೂರಮಿಂದ ಒಂದು ಮಧುರಮಂಗಲಂ, ಕೂರಂ, ಅಲ್ಲಿಂದ ಒಂದು 3 kilometer ಅಷ್ಟೇನೆ. ಹಿಂಗ್ ಸೇರುತ್ತೆ ಟ್ರಯಾಂಗಲ್ ಶೇಪ್ ಅಲ್ಲಿ. ತುಂಬಾ ಈಸಿ. ಪೂವಿರುಂದವಲ್ಲಿ, ಶ್ರೀಕೂರಂ, ಮಧುರಮಂಗಲಂ ಪಕ್ಕದಲ್ಲೇ ಈ ಕಡೆ ಇದು ತಿರುಮಳಿಶೈ. ಹೋಗ್ ಬನ್ನಿ ಆಯ್ತಾ? ಸೊ ಆ ತಿರುಮಳಿಶೈ ಆಳ್ವಾರರು ತನ್ನ ಊರಿಗೆ ಹಿಂತಿರುಗಿದ್ರು. ಬೌದ್ಧಿಸಮ್ ಅಲ್ಲಿ ಪರಬ್ರಹ್ಮ ಯಾರು ಗೊತ್ತಾಗ್ಲಿಲ್ಲ, ಜೈನಿಸಮ್ ಅಲ್ಲಿ ಗೊತ್ತಾಗ್ಲಿಲ್ಲ, ಸಿಕ್ಕಿಸಮ್ ಅಲ್ಲಿ ಗೊತ್ತಾಗ್ಲಿಲ್ಲ, ಶಾಕ್ತ, ಶೈವ, ವಾರಣಾಸಿ ಅಂತೆ, ಬನಾರಸ್ ಅಂತೆ, ಗಯಾ ಅಂತೆ, ಪುಷ್ಕರಕ್ ಸಾಗರವಂತೆ ಎಲ್ಲಾ ಕಡೆ ಹೋಗಿ ತಿರುಗ್ ಬಂದ್ರು. ಆನಾಳು ಪರತತ್ವಂ ಯಾರು ಅಂತೂ ಅವಳಕ್ಕೆ தெரியல. மாமா மறுபடியும் தன்னூருக்கே ತಾನು ತಿರುಂಬಂಬೋದು ಪೇಯ ಆಳ್ವಾರ್, ಇವ್ರಿಗೆ ಮುಂಚಿನ ಆಳ್ವಾರ್. ಏನ್ ಮಾಡಿದ್ರು ಅವರು? ಸ್ಮಿತಾ ಏನ್ ಮಾಡಿದ್ರು ಪೇಯ ಆಳ್ವಾರರು? ದೀಪದ ಬೆಳಕಲ್ಲಿ ದೇವ್ರನ್ನ ನೋಡಿದ್ರು ಅಂತ ಪೇಯಾಳ್ವಾರ್. ಅದು ಸರಿ, ಅವ್ರು ನೋಡಿದ್ದು. ಇವ್ರಿಗೇನ್ ಮಾಡಿ ತೋರ್ಸಿದ್ರು ಪೇಯ ಆಳ್ವಾರರು? ದೀಪದ ಬೆಳಕಲ್ಲಿ ದೇವ್ರ ನೋಡಿದ್ರು. ಆತ್ಮದಲ್ಲೇ ಎಲ್ಲ ಇದ್ರ ಅಪ್ರಾಪ್ತ ಜ್ಞಾನವನ್ನ ಇದೆ ಅಂತ ಒಂದು ಕ್ರಿಯೆಯನ್ನ ಕಂಡಕ್ಟ್ ಮಾಡಿದ್ರು. ತಿರುಮಳಿಶೈ ಆಳ್ವಾರ್ ಕಣ್ಣಿಗೆ ಬೀಳೋ ತರಾನೇ ಒಂದು ಕೆಲ್ಸ ಮಾಡಿದ್ರು ಅವರು, ಹುಚ್ಚ ಕೆಲ್ಸ. ಪೇಯಾಳ್ವಾರೇ ತಿರುಮಳಿಶೈ ಆಳ್ವಾರರ ಗುರು, ಅದು ಗೊತ್ತಾ? ತಿರುಮಳಿಶೈ ಆಳ್ವಾರ್ಗೆ ಆಚಾರ್ಯರು ಪೇಯಾಳ್ವಾರರೇ. ಒಡೆದೋಗಿರೋ ಮಡಿಕೆಯಲ್ಲಿ ಕಿತ್ ಹೋಗೋ ಹಗ್ಗವನ್ನ ಹಾಳಬಾವಿಲ್ ಬಿಟ್ಟು ಏನ್ ಮಾಡೋದು? ತುಳಸಿಯನ್ನ ತಳಕೆಳಕಾಗಿ ನೆಟ್ಟು ಅದಕ್ಕೆ ಬುಡಕ್ಕೆ ನೀರೇರಿದೆ, ಗಿಡಕ್ ನೀರೆರೆದು ಬೆಳೆಸ್ತೀನಿ ಅಂತ ಮಾಡ್ತಾ ಇದ್ರು ಹರಸಾಹಸವನ್ನ. ಹೇಳಿದೀನಲ್ವಾ? ಇವ್ರು 3 ದಿನ ನೋಡಿದ್ರು, 4 ದಿನ ನೋಡಿದ್ರು. ಇವ್ರು ಉತ್ಸಾಹ, ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು. ಏನ್ ಲೂಸ್ ಕೆಲ್ಸ ಮಾಡ್ತಾ ಇದ್ದೀರಾ ಅಂತ. ಇವ್ರು ಹುಚ್ಚಿಡ್ದಿದ್ಯಾ ನಿಮ್ಗೇನಾದ್ರು? ತಲೆ ಕೆಳಕಾಗಿ ತುಳಸಿಯನ್ನ ಬೆಳೆಸಕ್ ಸಾಧ್ಯವಾ? ರೂಟನ್ನ ಆಕಾಶಕ್ಕೆ ಮುಖ ಮಾಡಿ ಎಲೆಗಳನ್ನೆಲ್ಲ ಕೆಳಗಡೆ ಹೂತಿದ್ದೀರಾ, ಹಾಳ್ಬಾವಿಲ್ ನೀರ್ ಹುಡುಕ್ತಾ ಇದ್ದೀರಾ, ಮುರಿದೋಗೋ ಹಗ್ಗಾನ್ ಹಿಡ್ಕೊಂಡ್ ರಾಗಟೆಗೆ ಎಳಿತಾ ಇದ್ದೀರಾ, ಒಡೆದೋಗಿರೋ ಮಡಿಕೆಯಲ್ಲಿ ನೀರ್ ಸೇರ್ತಾ ಇದ್ದೀರಾ. ಇದರಿಂದ ನೀರ್ ಯಾವಾಗ ನೀರ್ ತರೋದು, ಗಿಡ ಯಾವಾಗ ಬೆಳೆಸೋದು? ಈ ಅವತಾರದಲ್ಲಿ ಗಿಡ ನೆಟ್ಟಿದ್ದೀರಲ್ಲ ಅಂತ ಕೇಳಿದಾಗ ಅದಕ್ಕೆ ಇಷ್ಟು ದಿನ ನೀವ್ ಮಾಡಿದ ಕೆಲ್ಸ ನನಗ್ ಮಾಡ್ತಾ ಇದ್ದೀನಿ ಅಂತಾರೆ. ಇಷ್ಟು ದಿನ ಇವ್ರು ಮಾಡಿದ್ದದೇ ಅಲ್ವಾ? ಎದಲ್ ಕರೆಯೇ ಇಲ್ಲಿಯೋ, ಎದರಲ್ಲಿ ಆಳ್ತನ ಇಲ್ವೋ, ಯಾವ ಈಸಮ್ಸ್ ಅಲ್ಲೆಲ್ಲ ಪರಬ್ರಹ್ಮ ವಸ್ತುವನ್ನ ನೋಡಕ್ಕಾಗಲ್ವೋ ಅದರಲ್ಲೆಲ್ಲ ಹೋಗಿ ಆಲಂಕಾಳ್ಪಟ್ಟು ಅದು ರುಚಿಯೋ ಇದು ರುಚಿಯೋ, ಇಲ್ಲಿ ಸಿಗ್ತಾನ ಅಲ್ಲಿ ಸಿಗ್ತಾನ ಅಂದ್ರೆ ಪ್ರಯೋಜನ ಏನು? ಕೈಯಲ್ಲೇ ಬೆಣ್ಣೆನ ಇಟ್ಕೊಂಡು ತುಪ್ಪಕ್ಕೆ ಹುಡ್ಕೋ ಕೆಲ್ಸ ನೀವ್ ಮಾಡ್ತಾ ಇರೋದು. ನಾನೇನ್ ಮುಟ್ಟಾಳ ಅಂತೀರಲ್ಲ ಅಂದಾಗ ಅವ್ರಿಗೀಗ ಜ್ಞಾನೋದಯವಾಗತ್ತೆ. ನಾರಾಯಣ ಪರತತ್ವ ನಿರೂಪಣಂ. ನಾರಂಗಗಳಿಗೆ ಆತ್ಮಸ್ವರೂಪಿಯಾಗಿ ಆಯಣವನ್ನ ಬೆಳೆಸುವವನು ನಾರಾಯಣ. ನಾವೆಲ್ಲ ನಾರಂಗಗಳು, ಒಪ್ಕೋತೀರಾ? ನಾರಂ ಅಂದ್ರೆ ಆತ್ಮ. ಈ ಆತ್ಮಕ್ಕೆಲ್ಲ ಪ್ರಯಾಣವನ್ನು ಬೆಳೆಸಿ, ಪ್ರಯಾಣವನ್ನು ಮುಗಿಸಿ, ಪ್ರಯಾಣದ ಅಂತ್ಯದಲ್ಲೂ ತನ್ನ ಸಾಯುಜ್ಯ ಸಾನ್ನಿಧ್ಯ ಮೋಕ್ಷವನ್ನೇ ಕೊಡುವವನು ನಾರಾಯಣ ಅನ್ನೋದೇ ನಾರಾಯಣ ಪರತತ್ವ ನಿರ್ಣಯ. ತಿರುಮಳಿಶೈ ಪಿರಾನ್, ತಿರುಮಳಿಶೈ ಆಳ್ವಾರ್ ಅಂತ ಅವ್ರನ್ನ ಹೇಳ್ಬಾರ್ದು ಸಂಪ್ರದಾಯದಲ್ಲಿ. ಏನಂತ ಹೇಳ್ಬೇಕಾ?
ತಿರುಮಳಿಶೈ ಪಿರಾನ್ ಅಂತ ಹೇಳ್ಬೇಕು. ಯಾಕೆ ಹೇಳಿ? ಕುಂಭಕೋಣದ ಸಾರಂಗಪಾಣಿಗೆ ಹೆಸರು ಆರಾವಮುದ ಆಳ್ವಾನ್. ಆರಾವಮುದನ್ ಪಿರಾನ್. ಪಿರಾನ್ ಅಂದ್ರೆ ಉಪಕಾರಕ ವಸ್ತು ಅಂತ ಅರ್ಥ. ಅಲ್ಲಿ ಅರ್ಧ ಕಟ್ ಮಾಡಿದ್ರ ಹೆಸರನ್ನ ತಿರುಮಳಿಶೈ ಆಳ್ವಾರ್. ಇಲ್ಲಿ ಅರ್ಧ ಕಟ್ ಮಾಡಿದ್ರ ಹೆಸರನ್ನ ಆರಾವಮುದ್ ಆಳ್ವಾನ್ ಆಗೋದ್ರು, ತಿರುಮಳಿಶೈ ಪಿರಾನ್ ಆಗೋದ್ರು. ಅದಕ್ಕೊಂದು ಸ್ವಾರಸ್ಯವಾದ ಸ್ಟೋರಿ ಇದೆ, ಅದೀಗ ಬೇಡ, ಅದಾದ್ಮೇಲೆ ನೋಡ್ಕೊಳ್ಳೋಣ. ಆಯ್ತಾ? ಸೊ ತಿರುಮಳಿಶೈ ಪಿರಾನ್ ಈ 4ನೇ ಆಳ್ವಾರರು ಒಟ್ಟಾರೆ ಹೇಳ್ಬೇಕು ಅಂದ್ರೆ ನಾರಾಯಣ ಪರತತ್ವ ನಿರೂಪಣೆಯನ್ನ ಮಾಡಿದ್ರು. ಓಕೆ, ಪೆರಿಯಾಳ್ವಾರು ಮಾಡ್ತಾರೆ, ಬಟ್ ಅವ್ರು ಮಾಡಿದ ರೀತಿ ಬೇರೆ, ಇವ್ರು ಮಾಡಿದ ರೀತಿ ಬೇರೆ. ಓಕೆ, ನಾರಾಯಣನೇ ಸರ್ವಸ್ವ ಆತ್ಮಗಳಿಗೆ ಅಂತ ತೋರಿಸ್ಕೊಟ್ರು. ಈಗ ಪ್ರಹ್ಲಾದನಲ್ಲಿ ಹೆಂಗ್ ರಿಫ್ಲೆಕ್ಟ್ ಮಾಡ್ತೀರಾ? ಹೆಂಗ್ ರಿಫ್ಲೆಕ್ಟ್ ಮಾಡ್ತೀರಾ ಪ್ರಹ್ಲಾದನಲ್ಲಿ? ಎಲ್ಲೆಲ್ಲೂ ಭಗವಂತ ಇರ್ತಾನೆ ಅಂತ್ರಲ್ಲ, ಅದನ್ನೇ ಅದನ್ನ ವ್ಯಾಪಕತೆ ಅಂತೀರಾ? ಲಾಸ್ಟ್ ಪೆರಿಯಾಳ್ವಾರ್ದದೇ ಅಲ್ವಾ? ಏಕಕಾಲದಲ್ಲೇ ವ್ಯಾಪ್ತತೆ ಅಂತರ್ಯಾಮಿತ್ವ ಎರಡು. ಈಗ ವ್ಯಾಪಕತೆ ಅಂದ್ರೆ ಏನಪ್ಪಾ? ಈ ಕ್ಲಾಸಲ್ಲಿ ಇಲ್ಲಿ ಉಷಾ ಕೂತಿದ್ದಾರೆ, ಉಷಾ ಅಕ್ಕ ಕೂತಿದ್ದಾರೆ ಅಂದ್ರೆ ಈ ಕ್ಲಾಸಲ್ಲಿ ಸ್ಕ್ರೀನರ್ ಇದ್ದಾರೆ ಅಂತ. ಹಂಗೆ ಅಂತ ನಮ್ಮನೇಲಿ ಇದ್ದಾರೆ ಅಂತನ ಅರ್ಥ ಇಲ್ಲ. ಅವ್ರ ವ್ಯಾಪಕತೆ ಅಷ್ಟು. ಒಪ್ಕೋತೀರಾ? ನಂತರ ಅಂತರ್ಯಾಮಿತ್ವ. ನಾವ್ ಎಲ್ಲಿದ್ರು, ಮಾಮ ನೀವು ಬರ್ಲಿಲ್ಲ ನಿನ್ನೆ ಫಂಕ್ಷನ್ಗೆ, ಆದ್ರೂ ನಿಮ್ ಸ್ಮರಣೆ ಮಾಡಿದ್ವಿ, ನಿಮ್ಮನ್ನ ನೆನೆಸ್ಕೊಂಡ್ವಿ. ಅದೇನೋ ಅಂತರ್ಯಾಮಿತ್ವ ಅಲ್ವಾ? ಅಲ್ಲಿದ್ರು ನಾವು ನಿಮ್ಮನ್ನ ನೆನ್ಸ್ಕೊಳ್ತೀವಿ. ಎಲ್ಲ ಜಗತ್ತೇ ನಿಮ್ಮನ್ನ ನೆನ್ಸ್ಕೊಂತಾ? ನಿನ್ನೆ ನಾವೆಲ್ಲ ಯಾರು ನಿಮಗ್ ಕನೆಕ್ಟ್ ಆಗಿದ್ವೋ, ಯಾಕೋ ವಿಜಯರಾಘವನ್ ಮಾಮ ಬರ್ಲಿಲ್ಲ ಅಂತ ನೆನೆಸ್ಕೊಂಡ್ವಿ. ನಿಮ್ ವ್ಯಾಪಕತೆ, ನಿಮ್ಮ ಅಂತರ್ಯಾಮಿತ್ವ ಅಷ್ಟು. ಆದ್ರೆ ಭಗವಂತಂದ ಆತರ ಲಿಮಿಟೆಡ್. ಉಷಾಕ್ಕಂತರ ಈ ಸ್ಕ್ರೀನಲ್ಲಿ ಮಾತ್ರ ಭಗವಂತ ಕಾಣಿಸ್ಕೊಂಡ, ಆದ್ರೆ ನಮ್ಮನೇಲಿ ಇಲ್ಲ ಅನ್ನೋದಿದ್ಯಾ ಅವನಿಗೆ? ಅಥವಾ ವಿಜಯರಾಘವನ್ ಮಾವನ್ನ ನಾನು ಸ್ಮಿತಾ ನಿನ್ನೆ ಫಂಕ್ಷನ್ ಅಲ್ಲಿ ಮಾತ್ರ ನೆನೆಸ್ಕೊಂಡ್ವಿ, ಅಷ್ಟೇ ಲಿಮಿಟೇಷನ್. ಆತರ ಪರಮಾತ್ಮಂದು ಅಂತ ಇದೆಯಾ? ಒಂದು ಕಾಲಕ್ಕೆ, ಒಂದು ಸಮಯಕ್ಕೆ, ಒಂದು ಚಿಕ್ಕ ಜಾಗಕ್ಕೆ ಸೀಮಿತವಾಗಿ ಕಾಲ ದೇಶಗಳಲ್ಲಿ ಭಗವಂತನ ಹಾಕಕ್ ಸಾಧ್ಯವಾ? ಹಾಕಕ್ಕೆ ಸಾಧ್ಯವಿಲ್ಲ. ಅದೇ ಅವನ ವ್ಯಾಪ್ತತೆ, ಅವನಿಗಿರೋ ಅಂತರ್ಯಾಮಿತ್ವ. ಬಟ್ ಪರತತ್ವ ಅನ್ನೋದು ಬೇರೆ. ಪರತ್ವ ಹೆಂಗ್ ಹೇಳ್ತೀರಾ? ಸುಧಾತ ಮಾಮಿ, ರಂಗನಾಯಕಿ ಮಾಮಿ, ಪರತುತ್ತ ಚೊಲಂಗೋ. ಉಷಾಕ್ಕ, ಬಿಸಿಯಾಗಿ ಒಂದ್ ಲೋಟ ಟೀ ಮಾಡ್ಕೊಳ್ಳಿ ಉಷಾಕ್ಕ. ಟೀ ಮಾಡೋ ಅಷ್ಟೊತ್ತು ನಿದ್ದೆ ಬರಲ್ಲ, ಅಷ್ಟೊತ್ತಕ್ಕೆ 5 ಆಗುತ್ತೆ, ಆಮೇಲೆ ಕುಡಿದ್ ಮತ್ ನಿದ್ದೆ ಬರಲ್ಲ. ಹೇಳದ್ನಲ್ಲ, ತುಂಬಾ ಕಾಲ್ ಇದು ಅಂತ. ಹೋಲ್ ನೈಟ್ ಐ ಹ್ಯಾವ್ ನಾಟ್ ಸ್ಲೆಪ್. ಸೊ ಹೆಡ್ ಹೆವಿನೆಸ್, ಸಿಕ್ಕಾಬಟ್ಟೆ ಹೆವಿ. ನಿಜವಾಗ್ಲೂ ಪರತ್ವದಲ್ಲಿ ಇದೀರಾ? ಹೇಳಿ ಆನ್ಸರ್ ಈಗ. ನೋಡಿ, ಪರತ್ವ ಆದ್ರೆ ನೋಡ್ ಕಲ್ತ್ಕೊಳ್ಳಿ. ದಿಸ್ ಇಸ್ ದ ಸುಪ್ರೀಂ ಪರತ್ವ. ಆನ್ಸರ್ ಹೇಳಿ, ವಾಟ್ ಇಸ್ ಪರತ್ವ? ನಿಜವಾಗ್ಲೂ ನಾನು ಐ ಆಮ್ ನಾಟ್ ಜೋಕಿಂಗ್. ಈ ನಿದ್ದೆಯಲ್ಲೇ ಪರತ್ವ ನೀವ್ ಹೇಳಕ್ಕೂ ಸಾಧ್ಯ. ಹೆಂಗ್ ಹೇಳಿ? ಇಲ್ಲಿದ್ದೀನಿ, ತೂಕುಡ್ಕೇನು ಬರುತ್ತೆ, ಬಟ್ ಐ ಆಮ್ ಏಬಲ್ ಟು ಲಿಸನ್ ಟು ವಾಟ್ ಯು ಆರ್ ಸೇಯಿಂಗ್, ಅನಲೈಸ್ ಇಟ್, but yet not express it, but it is going inside. It is present, but not present yet ಅನ್ನೋ ತರ ಅಲ್ವಾ? ಪರತ್ವ ಇದ್ರಲ್ಲಿ ಹೇಳಿ, ಇದ್ರಲ್ಲೇ ಆನ್ಸರ್ ಅಡಗಿದೆ. ಹೆಂಗ್ ಕಾಣ್ತೀರಾ? ಸುಮ್ನೆ ಕಾಣುವಂತದ್ದು ಅಂದ್ರೆ ಅಥೆಂಟಿಸಿಟಿ ಬೇಕಲ್ವಾ? ಹೆಂಗ್ ಕಾಣ್ತೀರಾ? ಕರೆಕ್ಟ್, ರೈಟ್. ಏನಂದ್ರೆ ಯಾವ್ದ್ರಲ್ಲಿ ನಾವ್ ಇದ್ ಮಾಡಿದ್ರುವೆ, ಯಾವ ಕೆಲ್ಸ ಮಾಡಿದ್ರುವೆ, ಮಾಡ್ತಾ ಇರೋದು ಅವನಿಗೆ, ಭಗವಂತಂಗೆ ಏನೋ ಒಂದು ಇನ್ನರ್ ಇದು ಅರ್ಜು ಅಥವಾ ಇನ್ನರ್ ಫೀಲಿಂಗ್ ನಿನ್ಗೆ ಬರ್ತಾ ಬರ್ಬೇಕು. ಎವ್ರಿಥಿಂಗ್ ಅದಷ್ಟು ಬೇಗ ಬರಲ್ಲ, ಹೇಳೋದು ಈಸಿ ಅಕ್ಕ, ನಾಟ್ ವೆರಿ ಈಸಿ. ಅಫ್ಕೋರ್ಸ್ ನಾ ಬರುತ್ತೆ ಅಂತ ಹೇಳಿಲ್ಲ, ನಾನ್ ನೀವ್ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿದ್ದೆ. ಬಟ್
ಇನ್ನು ಸರಳವಾಗಿ ಯು ಕ್ಯಾನ್ ಟೆಲ್ ದ ಆನ್ಸರ್. ಈಗ ನೀವು ನಿದ್ದೆ ಮಾಡ್ತಾ ಇದ್ರಿ. ನಿದ್ದೆ ಅಂದ್ರೆ ನಾಟ್ ಡೀಪ್ ಸ್ಲೀಪ್ ಲೈಕ್ ಹೌ ಯು ಸ್ಲೀಪ್ ಇನ್ ದ ನೈಟ್ ಟೈಮ್ಸ್, ಬಟ್ ಅದರಲ್ಲೂ ಯು ಆರ್ ಏಬಲ್ ಟು ಗ್ರಾಸ್ ವಾಟ್ ವಿವೇಕ್ ಇಸ್ ಸೇಯಿಂಗ್ and you are aware that you are sitting in the class. You are not into the deep sleep. But only thing timely response ಯಾಕಿಲ್ಲ ಅಂದ್ರೆ ನಿದ್ದೆ ಕೆಟ್ಟಿರೋದ್ರಿಂದ ಇಲ್ದೇ ಇರ್ಬೋದು ಅಲ್ವಾ? ಇದ್ರಲ್ಲಿ ಪರತ್ವ ಹೆಂಗ್ ಹೇಳೋದು ಅಂದ್ರೆ ಇಷ್ಟೇ ಹೇಳ್ಬೇಕಾಗಿರೋದು. ನನ್ನ ಇಂದ್ರಿಯಗಳೆಲ್ಲ ಸ್ಟಾಪ್ ಆದಾಗ ರೆಸ್ಟ್ ಇದಕ್ಕೆ ಸ್ಟೇಟಸ್ಗೆ ಅದನ್ನ ಜಾಗೃತ ಮಾಡೋದೇ ಪರತ್ವ. ಅಗೇನ್ ಒಂದು ಇಗ್ನಿಷನ್ ಬಂದು 7 ಮೇಲೆ ಅನ್ನೋದನ್ನೇ ಏನಂತ ಕಪಿಲೋಪಾಖ್ಯಾನದಲ್ಲಿ ಹೇಳ್ತೀರಾ, ಕ್ಷೇತ್ರಜ್ಞ ಅಂತ ಹೇಳಲ್ವಾ? 5+2 + 5+2 + 1 ಈಕ್ವೇಶನ್ எங்கேயோ கேட்ட மாதிரி இருக்குல்ல கனவுல? இல்ல நினைவிருக்கு, அது மாத்திரம் நினைவிருக்கு ನನ್ನ. ಆ ಕ್ಷೇತ್ರಜ್ಞಾನೇ ಪರತ್ವ ಪರತತ್ವ. ನೋ ಮ್ಯಾಟರ್ ಹೌ ಮಚ್ ಎವರ್ ವಿ ಗೆಟ್ ಇನ್ ಟು ರೆಸ್ಟ್, ಲೈಕ್ ಹೌ ಮಾಮಿ ಸ್ಲೀಪಿಂಗ್ ನೋಡಿ, ದಂಡ್ ಬರ್ಲಿ ದಾಡ್ ಬರ್ಲಿ ಎಷ್ಟ್ ಚೆನ್ನಾಗ್ ಪ್ರೇಮ ಮಾಮಿ ಅಲ್ಲಿ ಹಂಗೆ ಸಣ್ಣಕ್ಕೆ ஒரு மங்க் வந்து அப்படியே களைச்சுது அந்த மங்க் இல்லையா? அப்படி அந்த பரத் எக்ஸாம்பிள் கரெக்டா இருக்கா ಸ್ಟೂಡೆಂಟ್ಸ್ ಎಲ್ಲ? ಇವತ್ ಮಾತ್ರ ಐ ಆಮ್ ನಾಟ್ ಏಬಲ್ ಟು ಒಂಥರ ಪ್ರಾಬಬಲಿ ನನ್ ಸ್ಕ್ರೀನ್ ಆಫ್ ಮಾಡಿ ವಾಕ್ ಮಾಡಕ್ ಶುರು ಮಾಡಿದ್ರೆ ಐ ಮೇ ಬಿ ಮೋರ್ ಅಲರ್ಟ್ ಅನ್ಸತ್ತೆ. ಇದಕ್ಕೆಲ್ಲ ಸುಜಾತಾ ಮಾಮಿನೇ ಕಾರಣ, ವಿಕ್ಟಿಮ್ ಅವ್ರೆ. ಅವ್ರ ನೆನ್ನೆ ಗಸಗಸೆ ಪಾಯಸ ಕುಡಿಸಿದ್ದು ಇವತ್ತು ಇಂಪ್ಯಾಕ್ಟ್ ಆಗ್ತದೆ. ಅದು ಎಳ್ನೀರ್ ಬೇರೆ ಸೇರ್ಸಿದ್ರು ಏನೋ ಅಲ್ವಾ? ಪಾಯಸ ಮಾಡಿರ್ಲಿಲ್ಲ ಮಮ್ಮ, ಗಸಗಸೆ ಪಾಯಸ ಅಲ್ಲ, ಎಳ್ನೀರ್ ಪಾಯಸ. ಇಲ್ಲ ಗಸಗಸೆನೂ ಹಾಕಿದ್ರು, ಗಸಗಸೆನೂ ಹಾಕಿದ್ರು ಅಂತಾನೆ ಅವ್ರು ಹೇಳಿರ್ದದು. ನಾನ್ ಟೇಸ್ಟ್ ಮಾಡಿರ್ಲಿಲ್ಲ ಯಾವತ್ತುವೆ. ತುಂಬಾ ಚೆನ್ನಾಗಿತ್ತು. ನಾನು ಇನ್ನೊಂದ್ಸಲ ಹಾಕಿಸ್ಕೊಳ್ಳೋಣ ಅನ್ನೋದಕ್ಕೆ ಹೊರಟೋದ್ರ ಅವ್ರು. ಆಮೇಲೆ ಹೊಟ್ಟೆನೂ ತುಂಬಿಡ್ತು, ಅಯ್ಯೋ ಇನ್ನೊಂದ್ ಲೋಟ ಆಮೇಲೆ ವೇಸ್ಟ್ ಆಗುತ್ತೆ ಅಂತ ಹಾಕಿಸ್ಕೊಳ್ಳ. ಅದು ಮೇ ಬಿ ಅಷ್ಟು ಸ್ವೀಟ್ ಬರ್ದೇ ಇದ್ದಿದ್ರೆ ಪಾಯಸ ಆಗಲ್ಲ. ನಮ್ಗೂ ಸ್ವೀಟ್ ಯಾವ್ದು ಅಷ್ಟೊಂದು ಸ್ವೀಟ್ ಆಗಲ್ಲ. ಇವಾಗ ರೂಢಿ ತಪ್ಪೋಗ್ಬಿಟ್ಟಿದೆ ಸ್ವೀಟ್ ಹಾಕಿದ್ಮೇಲೆ ಎಲ್ಲಾ ಸ್ವೀಟ್ ಉರ್ಸ್ತಾ ಇದ್ರು. ಸ್ವೀಟ್ ಕಮ್ಮಿ ಚೆನ್ನಾಗಿತ್ತು ಪಾಯಸ. ನಾನ್ ಸೀಮೆ ಹಾಕಿದ್ದು ಅನ್ಕೊಂಡೆ. ಸ್ವೀಟ್ ತುಂಬಾ ಸ್ವೀಟ್ ಇರ್ಲಿಲ್ಲ ನೋಡಿ. ಪರತತ್ವದ ಬಗ್ಗೆ ಯಾರಾದ್ರೂ ಇಷ್ಟ ಆಕ್ಟಿವ್ ಆಗಿ ಮಾತಾಡಿದ್ರ ಪಾಯಸ ಒಂದ್ ತಕ್ಷಣ ಎಲ್ಲಾರು ನಾಮುನ್ನು ತಾಮುನ್ನು ಎಂಪಂಗ್ ಹೆಂಗ ವೆಕ್ಕಿಟ್ಟು ಪ್ರೇಮ ಮಾಮಿ ಎಲ್ಲಾರ್ಗಿಂತ ಜಾಗೃತ ಕಣ್ಣು ಓದ್ಸ್ಕೊಂಡ್ ಕನ್ನಡಕನು ಪಕ್ಕದಲ್ಲಿ ಇಟ್ರು. ಅದೇ ಪರತತ್ವ ಪತಿ ಸೊಲ್ಲುಂಗೋನ ಒಂದೊಮ್ಮೆ ಇಲ್ಲ. ಅದು ಗೊತ್ತೇ ಇಲ್ವಲ್ಲ, ಅದಕ್ಕೋಸ್ಕರ ಹೇಳಕ್ ಗೊತ್ತಾಗಿಲ್ಲ. ಇದು ಗೊತ್ತಲ್ಲ ನೆನೆ ತಿಂದಿದ್ದು. ಸಿಂಪಲ್ ಆಗಿ ತಿಳ್ಕೊಳ್ಳಿ. ನೀವ್ ನಿದ್ದೆಗ್ ಹೋದಾಗ ನೆವರ್ ಯು ಗೆಟ್ ಇನ್ ಟು ದ ವರ್ಲ್ಡ್ ಆಫ್ ಡೈಲಮೋ ಸೇಯಿಂಗ್ ನಾನ್ ನಿದ್ದೆಯಿಂದ ಹೇಳ್ತೀನೋ ಇಲ್ವೋ ಅಂತ. ಕಾನ್ಫಿಡೆಂಟ್ ಆಗಿ ಹೋಗಿ ನಿದ್ದೆ ಮಾಡ್ತೀರಾ. ಯಾರ್ ನಿಮ್ಗೆ ಅಲ್ಲ ಇಟ್ಕೊಳ್ದಿದ್ರು ನಾನ್ ಹೇಳ್ತೀನ ಜೀವಂತವಾಗಿ ಇಲ್ವಾ ಅನ್ನೋ ಯೋಚನೆ ಬರಲ್ಲ. ಅಲಾರ್ಮ್ ಇಟ್ಕೊಂಡ್ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು, ಯಾರಗ್ ಗೊತ್ತು ಹೇಳ್ತೀವ ಅಂತ. ಆದ್ರೂ ಅಲಾರ್ಮ್ ಮಾತ್ರ ಮರೀದೇ ಇಟ್ಕೊಂಡ್ಬಿಡ್ತೀವ. ಕಾನ್ಫಿಡೆನ್ಸ್ ಹಿಂದಿನ ಕಾಲದಲ್ಲಿಂದ ಈಗಿನವರೆಗೂ ಇರೋದೇ ಒಂದ್ ಅಲಾರಂ. ಈ ಅಲಾರಂ ಆದ್ರೂ ಸೆಲ್ಲು ಹೋದ್ರೆ ನಿಂತೋಗುತ್ತೆ. ಯಾವ್ದ್ ಅಲಾರಂ ನಮ್ಗೆ? ಒಳಗಡೆ ಇರೋ ಕ್ಷೇತ್ರಜ್ಞ. ನೋದತಿಷ್ಠ ತದಾ ಪುನಾತ್, ನೋದತಿಷ್ಠ ತದಾ ಪುನಾತ್ ಶ್ಲೋಕ ಕಲ್ತಿದ್ದೀರಾ ಅಲ್ವಾ? ಏನರ್ಥ? ಯಾರು ಟ್ರಿಗರ್ ಮಾಡಿದ್ರು ಆಯಾ ಅಂಗಾಂಗಗಳ ಅಧಿಷ್ಠಾನ ದೇವತೆಗಳು ಏಳ್ಮೇಲೆ ಅಂತ ಸೂರ್ಯ, ಚಂದ್ರ, ನವಗ್ರಹಗಳು ಮತ್ತೆ ಅಶ್ವಿನಿ ಕುಮಾರರು, ಕಿವಿಯಲ್ಲಿ ದಿಗ್ಪಾಲಕರು ಎಲ್ಲ ಬಂದು ಮೀಟಿದ್ರು ನಾವ್ ಹೇಳಲ್ಲ. ಆದ್ರೆ ಇವನೊಬ್ಬ ಎದ್ಬಿಟ್ಟ ಅಂದ್ರೆ ಇವರೆಲ್ಲ ಮಲಗಿದ್ರು ಹೇಳಲೇಬೇಕು, ವಿಧಿ ಇಲ್ಲ ಅಲ್ವಾ? ಅದಕ್ಕೆ ಎಕ್ಸಾಂಪಲ್ ಬೇರೆ ನಾನು ನೋಟ್ಸ್ ಅಲ್ಲಿ ಕೊಟ್ಟಿದ್ದೀನಿ ನಿಮಗೆ. ರಾಜಮಾರ್ಗದಲ್ಲಿ ರಾಜ ಮೆರವಣಿಗೆಯಲ್ಲಿ ಹೋಗ್ತಾ ಇರ್ತಾನೆ. ಯಾರ್ ಸಿಬ್ಬಂದಿ ವರ್ಗದವ್ರು ನಿಂತ್ರು ಯಾಕೆ ನಿಂತೆ ಮುಂದೆ ಹೋಗು ಅಂತ ಹೇಳಕ್ ಸಾಧ್ಯ? ರಾಜ ನಿಂದ್ರೆ ಯಾಕೆ ನಿಂತೆ ಅಂತ ಯಾವನ್ ಕೇಳ್ತಾನೆ? ಬಾಯಿ ಮುಚ್ಕೊಂಡು ಎಲ್ರು ನಿಲ್ಬೇಕಷ್ಟೇ, ನೋ ಪ್ರಶ್ನೆ ಅಲ್ವಾ? ಕಾಳಾರ್ ಪಡೆ, ತೇರ್ ಪಡೆ, ಚಕ್ರ ಪಡೆ, ಯಾನೆ ಪಡೆ ಎಲ್ಲ ಎತ್ಪೇರ್ಪಟ ಗಜಪಡೆಯ ಇರ್ನಾಳು ನಿನ್ನದ ಅಶ್ವ ಪಡೆ ಎಲ್ಲ ನಿನ್ನದ ತೀರೋಣು. ಆನಾ ರಾಜನ್ ಕಲ್ಬಿಡ್ತನ್ನ ಯಾವನೂ ನಿಕ್ಕ ಮುಡಿயாது. ಯು ಹ್ಯಾವ್ ಟು ಫಾಲೋ ಹಿಮ್. ಅದನ್ನೇ ನಮ್ಮ ನಿದ್ದೆಗೆ ನಾವು ಹೋಲಿಸಿದಾಗ ಪರತತ್ವ ಇಲ್ಲಿ ಇದೆ. ಪರತತ್ವ ಯಾವುದು? ನಮ್ಮ ಅಂತರ್ಯಾಮಿಯಲ್ಲಿ ದಿವ್ಯಾತ್ಮ ಸ್ವರೂಪವಾಗಿ ಒಂದು ಚೈತನ್ಯ ಇದೆ. ಆ ಚೈತನ್ಯವೇ ಪರತತ್ವ. ದಟ್ ಇಸ್ ದ ಓನ್ಲಿ ಚೈತನ್ಯ ವಿಚ್ ಇಸ್ ಗೋಯಿಂಗ್ ಟು ಲೀಡ್ ಅಸ್ ಟು ಪರತ್ತು. ಆಯ್ತಾ? ಇದನ್ನೇ ತೋರಿಸಿದವರು
ತಿರುಮಳಿಶೈ ಪಿರಾನ್. ಇವನ್ ಹೆಂಗ್ ತೋರಿಸ್ದ ಪ್ರಹ್ಲಾದ? இது ரெண்டாவது பட்சம் இன்னும் கஷ்டம் இல்லையா? முதல் பட்சமே தேவையில்ல, ஏதோ அரங்கோரியா ஏதோ ஒன்னு சொல்லிடலாம். ಇನ್ನೊಂದ್ಸರಿ ಹೇಳಕ್ಕಾರು ಬಂತು, ಇವಾಗ ಹೇಳಕ್ಕೂ ಬರ್ತಾ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ, ನೀವೆಲ್ಲ ಭಾಗವತೋತ್ತಮರು, ಭಾಗವತವನ್ನ ಜೀರ್ಣ ಮಾಡ್ಕೊತಾ ಇದ್ದೀರಾ. ಡೆಪ್ತ್ ಜಾಸ್ತಿ ಆಯ್ತು, ಅದ್ರಿಂದ ಪ್ರಾಬಬ್ಲಿ ನಮ್ಗೂ ಅನಾಲಿಸಿಸ್ ಮಾಡಕ್ ಸ್ವಲ್ಪ ಹೇಳ. ಪ್ರಹ್ಲಾದನ ಪರತತ್ವ ಇಟ್ ಇಸ್ ಸ್ಟಿಲ್ ಮೋರ್ ಸಿಂಪಲ್. ಈ ಇಡೀ ಪ್ರಪಂಚವೇ ಪರಮಾತ್ಮನ ಶರೀರ. ನಾನು ವಿವೇಕ, ನೀವು ಸ್ಮಿತಾ, ನೀವು ಸುಜಾತ ಮಾಮಿ, ನೀವು ರಂಗನಾಯಕಿ ಮಾಮಿ ಅಂತ ಬೇರೆ ಬೇರೆ ಇಲ್ಲ. ಯಾವ ರೀತಿ ಒಂದು ಶರೀರದಲ್ಲಿ 101 ನರನಾಡಿಗಳು, ಎಷ್ಟೋ ರಕ್ತ ಕಣಗಳು, ಎಷ್ಟೋ ಎನ್ಸೈಮ್ಸ್ ಉತ್ಪತ್ತಿ ಆಗತ್ತೆ, ಎಷ್ಟೋ ಎನ್ಸೈಮ್ಸ್ ಸಾಯ್ತಾ ಇರುತ್ತೆ, ಎಷ್ಟೋ ಸ್ಪೇರ್ ಪಾರ್ಟ್ಸ್ ಅಲ್ಲಿ ಎಷ್ಟೋ ಹೆಸರುಗಳೇ ಗೊತ್ತಿಲ್ಲ ಅಲ್ವಾ? ಏನಾದ್ರೂ ಅಪ್ಪಿ ಡ್ಯಾಮೇಜ್ ಮಾಡಿ ಒಂದು ಆಪರೇಷನ್ ಮಾಡ್ಬಿಟ್ರೆ ಏನಾಗುತ್ತೆ? ನರ್ವಸ್ ಸಿಸ್ಟಮೇ ಬ್ರೇಕ್ ಆಗೋಗುತ್ತೆ, ಬುದ್ಧಿ ಸರಿಯಾಗಿ ಸಪ್ಲೈ ಆಗಲ್ಲ, ಬುದ್ಧಿ ಸಪ್ಲೈ ಆದ್ರೂ ವರ್ಕ್ ಸರಿಯಾಗಿ ಆಗಲ್ಲ. ಸಿಸ್ಟಮ್ಯಾಟಿಕ್ ವೇನಲ್ಲಿ ನಮ್ಮ ಈ ಶರೀರವನ್ನ ರಚಿಸಲ್ಪಟ್ಟಿದೆ ಅಲ್ವಾ? ಅದೇ ರೀತಿ ಇಡೀ 14 ಲೋಕದಲ್ಲಿರುವವನು ಒಬ್ಬನೇ ಪುರುಷ. ಹಾಗಾದ್ರೆ ಇಷ್ಟು ಜನ ಪುರುಷರಿದಾರಲ್ಲ, ಇಷ್ಟು ಜನ ಇದೆಯಲ್ಲ, ಎಲ್ಲ ಅವನ ಹೊಟ್ಟೆಯಲ್ಲಿ ನಾವೆಲ್ಲ ನಡವಾಡ್ತಾ ಇದ್ದೀವಿ. ನಮ್ಮ ಜನಜನಿತವಾದಂತಹ ಸಾವು ಹಾಗೂ ನೋವು ನಲಿವುಗಳು ಹಾಗೂ ಹುಟ್ಟು, ಇದರ ಮಧ್ಯದ ಜೀವನ ಅನ್ನೋದು ಅವನು ಒಳಗಡೆ ನಡೀತಾ ಇರೋ ಕ್ರಿಯೆ. ಅವನೊಬ್ಬನೇ ಪುರುಷಾಕಾರ, ಅದಕ್ಕೆ ಅವನನ್ನೇ ಆಕಾರ ಅಂತ ಹೇಳೋದು. ನಾವೆಲ್ಲ ಸಾಕಾರಿಗಳು, ಆಕಾರಗಳಲ್ಲ. ನಾವೆಲ್ಲ ಅವನಿಗೆ ಸಹಕಾರಿ ರೂಪವಾಗಿರ್ತೀವಿ, ಅವನು ಆಕಾರ ಸ್ವರೂಪವಾಗಿ ಇರ್ತಾರೆ. ದೊಡ್ಡ ಮಟ್ಟದಲ್ಲಿ ಪ್ರಹ್ಲಾದ ಯೋಚನೆ ಮಾಡಿದ್ದೇನ್ ಗೊತ್ತಾ? ವಿಶ್ವ ಅನ್ನೋದು ನಾವು ಏನ್ ನೋಡ್ತಾ ಇದೀವೋ ಅದಲ್ಲ ವಿಶ್ವ, ಪರಮಾತ್ಮನ ಸ್ವರೂಪ ಅನ್ನೋದೇ ವಿಶ್ವ. ಹಾಗಾದ್ರೆ ಈ 18 ಲೋಕಗಳು, ನೀನು ನಾನು ಎಲ್ಲ ಪ್ರಹ್ಲಾದ, ನಾವೆಲ್ಲ ಎಲ್ಲೋ ಅವನ ಕೈಯಲ್ಲೋ ಕಾಲಲ್ಲೋ ಪೃಷ್ಠಭಾಗದಲ್ಲೋ ಬೆನ್ನಲ್ಲೋ ಅಥವಾ ಎಲ್ಲೋ ಸೇರ್ಕೊಂಡಿದೀವಿ. ನಾವು ಅವನ ಶರೀರದಲ್ಲಿ ಒಂದಾಗಿದ್ದೀವಿ. ನೀವು ತುಂಬಾ ಅಧರ್ಮಿಯಾಗಿ, ಹೌದು, ನೀವು ತುಂಬಾ ಅಧರ್ಮಿಯಾಗಿದ್ದು ನರಕಗಳಲ್ಲಿದ್ದೀರಾ ಅಂದ್ರೆ ಪೃಷ್ಠಭಾಗದಲ್ಲಿದ್ದೀರಾ. ಇದನ್ನ ಎಲ್ಲೋದಿದ್ರೆ ತುಂಬಾ ಧರ್ಮಿಯಾಗಿದ್ದು ಎದೆಯಲ್ಲಿದ್ದೀರಾ ಅಂದ್ರೆ ಸ್ವರ್ಗದಲ್ಲಿದ್ದೀರಾ. ಆತರ ಎಲ್ಲೋ ಓದಿದ್ರಿ. ಪಾತಾಳಸ್ಯ ಪಾದಹಿ ಪಾದ ಮೂಲೆ, ಅದಕ್ ಮುಂಚಿಂದು ದ್ವಿತೀಯ ಸ್ಕಂದೆ ಪ್ರಥಮೋಧ್ಯಾಯ. ಏವಂ ನಂಗೆ ಮರ್ತೋಯ್ತು, ಹೋಗಿ. ವಿರಾಟ್ ಸ್ವರೂಪದಲ್ಲಿ, ವಿರಾಟ್ ಸ್ವರೂಪದಲ್ಲಿ. ವೆರಿ ಗುಡ್ ಅಲ್ವಾ? ಶ್ಲೋಕ ಮರ್ತೋಯ್ತು. ವರ್ಡ್ ಬರ್ತಿರ್ಲಿಲ್ಲ. ವಿಶ್ವರೂಪ ಒಂದು ವಿರಾಟ್ ಸ್ವರೂಪ ಪದ ಬರ್ತಿರ್ಲಿಲ್ಲ. ನೋಡ್ತೀವಲ್ವಾ, ಜಂಗು ಒಂದು ಭಾಗ, ತೊಡೆ ಒಂದು ಭಾಗ, ಇದು ಜಠರ ಒಂದು ಭಾಗ, ಎದೆ ಒಂದು ಭಾಗ, ಹಿಂದೆ ಬೆನ್ನೆ ಅಧರ್ಮ, ಮುಂದ್ಗಡೆ ಎದೆನೇ ಧರ್ಮ, ಅವನ ಬೃಕುಟಿನೇ ಸತ್ಯಲೋಕ, ಅವನ ಕೋರೆ ಹಲ್ಲುಗಳೇ ಯಮ, ಅದೆಲ್ಲ ನೋಡ್ತೀವಲ್ವಾ. ಏವಂ ಪುರಾ ಯೋನಿಹಿ ಅಂತ ಏನೋ ಬರುತ್ತೆ ಶ್ಲೋಕ, ಮರ್ತೋಗಿದೆ. ಬ್ಯಾಚ್ ತಕ್ಕಂತದ್ ನೆನಪು ಬರುತ್ತೋ ಏನೋ. ನಿಮ್ಗೂ ಎಲ್ಲ ಮರೆಯುತ್ತೆ, ನಂಗೂ ಎಲ್ಲ ಮರೆಯುತ್ತೆ ನೋಡಿ. ಅದು ಎಕ್ಸಾಂಪಲ್ ತಗೊಂಡು ತುಂಬಾ ದಿನಗಳಾಗೋಯ್ತು, ಮರ್ತೋಗಿದೆ. ಈಗ ತಗೋತಾ ಇದೀನಿ. ಇಲ್ದಿದ್ರೆ ನಂಗೆ ನೆನಪಿದ್ದಿರೋದು, ನಂಗೂ ಎಲ್ಲ ರೀಕಾಲ್ ಆಗ್ಬೇಕು, ಇಲ್ದಿದ್ರೆ ಮರೆಯುತ್ತೆ. ಇದ್ ಯಾವುದೇ ವಿಚಾರಗಳು ನೀವು ಮರೆತ್ರೂ ಕೂಡ ನಿಮ್ಮೊಳಗಡೆ ಇದೆ, ಅದಂತೂ ಸತ್ಯ. ದಯವಿಟ್ಟು ಮರಿತಲ್ಲ ಅಂತ ಡೋಂಟ್ ಗೆಟ್ ಹೆಸಿಟೇಟ್ ಔಟ್ ಆಫ್ ಇಟ್. ಎಸಕ್ಕ ಒಂದ್ಸಲ ಹಿಂಗ್ ಟ್ರಿಗರ್ ಆದ್ರೆ ಅದ್ ಫ್ಲೋ ಬರುತ್ತೆ. ಅವಾಗ ಯಾವಾಗ್ಲೂ ಟ್ರಿಗರೇ ಅಲ್ವಾ ಅದು, ಫ್ಲೋ ಯಾವಾಗ್ಲೂ ಗೊತ್ತಿಲ್ಲ. ಅವರು ಟ್ರಿಗರ್ಲಿಯೇ ಇಕ್ಕದಪ್ಪ, ಫ್ಲೋ ಆಗೋದು ತೆರಿಯೋದು. ಎನಿವೆ, ಟ್ರಿಗರೋ ಫ್ಲೋ ಇಲ್ವೋ, ಟ್ರಿಗರೇ ಆಗಲ್ವೋ, ಮುಳುಗಿರೋದು ಭಗವದ್ ವಿಚಾರದಲ್ಲೇ. ಅದಕ್ಕೆ ವಿ ಹ್ಯಾವ್ ಟು ಬಿ ಎವರ್ ಕೃತಜ್ಞತೆ ಟು ದ ಲಾರ್ಡ್. ಯಾವ್ದೋ ಸದ್ವಿಚಾರವಿಲ್ಲದ ವಿಚಾರದಲ್ಲಿ ಇಲ್ವಲ್ಲ, ಮರ್ತರೂ ಪರವಾಗಿಲ್ಲ, ಒಳ್ಳೆ ವಿಚಾರನ್ ಮರ್ತು ಒಳ್ಳೆ ವಿಚಾರನ್ ರೀಕಾಲ್ ಮಾಡ್ಕೊತಾ ಇದ್ದೀರಾ. ಡೋಂಟ್ ವರಿ ಅಬೌಟ್ ಇಟ್. ಮರೆಯೋದ್ರ ಬಗ್ಗೆ, ಉತ್ತರದ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ಕುತ್ಕೊಂಡು ಕೇಳಿಸ್ಕೊಳ್ಳಿ ಸಾಕು, ನನಗದು ಬೇಕಾಗಿರೋದು. ಸೊ ಈ ಒಂದು ತಿರುಮಳಿಶೈ ಪಿರಾನ್
ಆತ್ಮಸ್ವರೂಪದಲ್ಲಿ ಪರತತ್ವ ನಿರ್ಣಯವನ್ನ ಮಾಡಿದ ಹಾಗೆ ಜಗತ್ತು ಅನ್ನೋದೇ ಪರಮಾತ್ಮನಿಗೆ ಶರೀರ, ಜಗತ್ತಲ್ಲಿ ಬೇರೆ ಬೇರೆ ಲೋಕಗಳು ಅನ್ನೋದೇ ಪರಮಾತ್ಮನ ಅಂಗ ಉಪಾಂಗಾದಿಗಳು, ಜಗತ್ತಲ್ಲಿ ಮಾಡಿರುವಂತಹ ಸೃಷ್ಟಿ ಅನ್ನೋದೇ ಪರಮಾತ್ಮನಿಗೆ ಶಾರೀರಿ ಭಾವವಾಗಿದೆ. ಹಾಗಾದ್ರೆ ನಿನ್ನ ಪ್ರಕಾರ ಪ್ರಹ್ಲಾದ ಪರಮಾತ್ಮ ಅಂದ್ರೆ ಯಾರು ಅಂದ್ರೆ ಇಡೀ ಜಗತ್ತನ್ನ ಭರಿಸಿರುವಂತಹ ಅವನು ಭರ್ತ, ನಿಜವಾದ ಭರ್ತ ಅದೇ ಅರ್ಥ ಅಲ್ವಾ? ನಮ್ ಗಂಡಂದ್ರನ್ನ ಭರ್ತ ಅಂತೀರ ನೀವು, ನಮ್ ಹೆಂಡತೀರನ್ನ ಭಾರ್ಯ ಅಂತೀವಿ. ಭರಿಕೆ ಪಡುಬವಳ್ ಭಾರ್ಯ, ಭರಿಕೆರವನ್ ಭರ್ತ அல்வா? சென்னை பக்கா திருவிடந்தை நித்திய கல்யாண பெருமாள் வராகசுவாமி போய் பார்த்தா தெரியும் உங்களுக்கு இல்லையா? ஓ இவன்தா இப்படி ಭರಿಸಿರ್ಕಾನಾ இந்த ಭೂಮಿಯ அப்படி நமக்கு தோணும். ಅಂಡ ಕಟಾಹವನ್ನು ತನ್ನ ಮೂಗಿನ ನಖದ ನುಣಿಯಲ್ಲಿ ಭರಿಸಿದಾನೆ ಅಲ್ವಾ? ನಿಜವಾದ ಭರ್ತ ಅವನು. ಭಾರ್ಯೆ ಯಾರು? ಭರಿಕೆ ಪಡುಬವಳ್ ಅಲ್ವಾ? ಆ ಭೂಮಿ ಮೇಲೆ ಒಂದು ಚಿಕ್ಕ ಮರಳು ಕಣನೂ ಆ ಕಡೆ ಈ ಕಡೆ ಅಲ್ಲಾಡ್ಲಿಲ್ವಂತೆ, ಆ ರೀತಿ ಭರಿಸದ್ನಂತ ಅಲ್ವಾ? ಸೊ ನಿಜವಾದ ಭರ್ತ ಭಾರ್ಯ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಈ ರೀತಿ ವಿಶ್ವವೇ ಪರಮಾತ್ಮನ ಶರೀರ ಅಂತ ಹೇಳಿ ಪ್ರಹ್ಲಾದ ಈ 4ನೇ ಆಳ್ವಾರ್ ಯಾರು? ತಿರುಮಳಿಶೈ ಆಳ್ವಾರುடைய ನಾರಾಯಣ ಪರತತ್ವ ನಿರೂಪಣಂ பண்ணினார். ನೆಕ್ಸ್ಟ್ ಇದು ಮಾತ್ರ ಉತ್ತರ ನೀವು ಕೊಡ್ಲಿಲ್ಲ ಅಂದ್ರೆ ನಾನು ಈಗ್ಲೇ ನಿಜವಾಗ್ಲೂ ಕಾಯನ ವಾಚ ಹೇಳಿ ಹೋಗ್ತಾ ಇರ್ತೀನಿ, ನೀವು ಕುತ್ಕೊಳ್ಳಿ ಸ್ಕ್ರೀನ್ ಅಲ್ಲಿ ಅಷ್ಟೇನೆ. ನಮ್ಮ ಆಳ್ವಾರ್ 5வது ಆಳ್ವಾರ್ இவர் என்ன காட்டினார்? இதாவது சொல்லணும். ಗೋಷ್ಠಿಗೆ போய் ಎಲ್ಲಾ ಕಲ್ತು போய் ಗೋಷ್ಠಿಲಿ ಪಾಲ್ಕೊಂಡು ಇವತ್ತುವರೆಗೂ ಪಾರಾಯಣ ಇಟ್ಕೊಂಡಿದೀರಾ. ನಮ್ಮ ಆಳ್ವಾರ್ ಹೇಳಲಿಲ್ಲ ಅಂದ್ರೆ ಅವ್ರಿಗೆಲ್ಲ ಅವಮಾನ, ನನಗ ಅವಮಾನ. ಹೇಳಿ, ವಾಟ್ ಇಟ್ ನಮ್ಮ ಆಳ್ವಾರ್ ಶೋ? ಶಠಾರಿ ನಮ್ಮಳ್ವಾರ್ ಅವರೇ ಶಠಾರಿ. ಶಠ ಅನ್ನೋ ಮಾಯಿಯ ಆ ಗಾಳಿಯನ್ನ ಅರಿ, ಅದಕ್ಕೆ ವೈರಿ ಆದವರು, ಅದಕ್ಕೆ ಶಠಾರಿ ಅಂತ ಹೆಸರು ಅವರಿಗೆ ಬಂತು. ಏನ್ ತೋರ್ಸಿದ್ರು ನಮ್ಮ ಆಳ್ವಾರರು? ಭಗವಂತನೇ ಸರ್ವಸ್ವ ಅಂತ ಪ್ರದಕ್ಷಿಣೆ ಬಂದ್ರು, ಆಮೇಲೆ ಹೋಗಿ ಹುಣಸೆ ಮರದೊಳಗಡೆ ಕೂತ್ಕೊಂಡ್ರು. ಅದು ಅವ್ರು ಮಾಡಿದ ಕ್ರಿಯೆ, ಜೀವನ ಚರಿತ್ರೆ. ಗುಡ್, ಓಕೆ. ಬಟ್ ಏನ್ ತೋರ್ಸಿದ್ರು? ನಮಗೇನ್ ತೋರ್ಸಿದ್ರು? ನೀವು ಪ್ರದಕ್ಷಿಣೆ ಬಂದು ಹುಣಸೆ ಮರನ ನೋಡ್ಬಿಟ್ಟು ಹೋಗಿ ಕುತ್ಕೊಳ್ಳಿ ಅಂದ್ರ? ಸರ್, ಎಲ್ಲಾ ಕಡೆ ಭಗವಂತನೇ ಇರೋದು, ಆತರ ಏನಾಗಿರ್ಬೋದಾ? ಸರಿಯಾಗಿ ಹೇಳ್ಬೇಕು, ಕ್ರಿಸ್ಪ್ ಆಗಿರ್ಬೇಕು ಆನ್ಸರ್, ಕರಕಚಿತವಾಗಿರ್ಬೇಕು. ನಮ್ಮಾಳ್ವಾರ್ದು ನನ್ನ ಮಟ್ಟಿಗೆ ಅನ್ಸೋದು ಪ್ರಫೌಂಡ್ ಡಿವೋಷನ್ ಅಂಡ್ ಭಕ್ತಿ ಇಸ್ ಸೀಟ್ ಅನ್ನೋದನ್ನ ನನ್ಗನ್ಸಿರೋದು. ಅದ್ ಯಾವ ರೀತಿ ತೋರ್ಸಿದ್ರು? ನೀವೆಲ್ಲ ಜನರಲೈಸ್ ಮಾಡಿ ಹೇಳ್ಬಾರ್ದು. ಒಂದೊಂದು ಆಳ್ವಾರ್ಗು ಒಂದೊಂದು ಪ್ರತ್ಯೇಕ ಗುಣ ಇದೆ. ಹಂಗ್ ನೋಡಕ್ ಹೋದ್ರೆ ಎಲ್ಲಾ ಆಳ್ವಾರು ಅದನ್ನೇ ತೋರ್ಸೋದು. ಅಲ್ಲ, ಒಬ್ಬೊಬ್ರದ್ದು ಒಂದೊಂದು ರೀತಿ ಇದೆ. ಆದ್ರೆ ಇವ್ರದ್ದು ಒಂಥರ ಅಟ್ಮೋಸ್ಟ್ ಡಿವೋಷನ್. ವಾಟ್ ಡು ಯು ನೇಮ್ ದಟ್ ಅಟ್ಮೋಸ್ಟ್ ಆಸ್? ದಟ್ ಇಸ್ ದ ರೈಟ್ ಇಂಗ್ಲಿಷ್ ವರ್ಡ್ ಅಲ್ಲಿ ಹೇಳಿದ್ರೆ ಏನ್ ಪ್ರಯೋಜನ ಆಗುತ್ತದೆ? ಟೆಕ್ನಿಕಲ್ ವರ್ಡ್ ಹೇಳ್ಬೇಕು. You better tell in English only. There's a technical English word in Bhagavatam also. That utmost ತೀವ್ರತೆ ಏನದು? ಪ್ರೊಫೌಂಡ್ ಅಂತ ಹೇಳ್ಬೋದು. ಅದಕ್ಕೂ ಮೇಲೆ ಭಕ್ತಿ. ಯಾರು ಹೇಳಿದ್ ಭಕ್ತಿ ಅಂತ? ನಾನ್ ಆಂಡಾಳನ್ನೇ ಅವರು ಇದ್ ಮಾಡಿ ಭಕ್ತಿ ರಂಗನಾಥನಿಗೆ ಸಮರ್ಪಿಸಿದೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು. ನಮ್ಮಾಳ್ವಾರ್ಗೂ ಸಂಬಂಧಮೇ ಇಲ್ಲ. ಅದನ್ನೇ ನಾನ್ ಭಕ್ತಿ ಫಸ್ಟ್ ಹೇಳಿದೆ ಭಕ್ತಿ ಅಂತ. ನಾನು ಭಕ್ತಿಯ ಗೇಟ್ ಅನ್ನು ಒಡ್ಕೊಂಡು ಹೋಗೋದು ನಮ್ಮಾಳ್ವಾರ್. ಏನ್ ಹೇಳಿ? ತುಂಬಾ ಈಸಿ. ಸುಜಾತಾ ಮಾಮಿ, ಮಾಮ ರಂಗನಾಯಕಿ ಮಾಮಿ, ಪ್ರಶ್ನೆ ಇಲ್ಲ ಏನಕ್ಕೆ ಅನ್ವೇನೆ ನೀವು ಕರ್ದ ದಿಮ್ರಂಗನಾಟ ಕೊಂಚ ವಾಯ ಉಡೋಣ ದಪ್ಪಂತ ಕೂತಿದೀರಾ. ಪೋಟಪದಿಯಿಂದ ಅದನ್ನ ಬೆಣ್ಣ ಪೊಂಗಲ್ ಅಪ್ಪಡಿ ಚೊಲ್ಲ ಬಾಳೆ ಪೊಂಗಲ್ ತರ ಕೂತ್ ಬಿಟ್ರಿ ನೀವು ಲಕ್ಷಣವಾಗಲ್ಲಿ. ಬಾಯ್ ಬಿಡಿ, ಗೊತ್ತಿಲ್ಲ ಮಾಮ ಅಂತಾನು ಬಾಯ್ ಬಿಡಲ್ಲ ಅವ್ರು. ನೋಡಿ ಹೆಂಗಿದೆ ಮಾರ್ಗ ತೋರ್ಸದ. ಮೋಕ್ಷ ಮಾರ್ಗ ಎಲ್ಲ ಆಮೇಲೆ ಫಸ್ಟ್ ಅವ್ರ ಗುಣ ಹೇಳಿ. ಎಲ್ಲ ಕೋರಲ್ಲೇ ನಾವು ಈಗ ಅನಲೈಸ್ ಮಾಡ್ತಾ ಇರೋದು. ಹೊಯ್ಗೆ ಆಳ್ವಾರದ್ರ ಗುಣ, ಪೂದತ್ತಾಳ್ವಾರ್ ಗುಣ,
ಪೆಯ್ಯ ಆಳ್ವಾರ್ ಗುಣ, ತಿರುಮಳಿಶೆ ಆಳ್ವಾರ್ ಗುಣ, ನಮ್ಮ ಆಳ್ವಾರ್ ಗುಣ ಹೇಳಿ. ಎಲ್ಲವನ್ನು ಪಾದಕ್ಕೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿದರು. ಅವ್ರೇನ ಪ್ರಪತ್ತಿನೋ ಒಂದು ಪದಕ್ಕೆ ಅರ್ಥ ಹೇಳಿದ್ದು? ಎಲ್ಲ ಆ ತರ ಆಳ್ವಾರು ಹೇಳಿದ್ರು. ಎಲ್ಲ ಆಳ್ವಾರು ಅವ್ರೊಬ್ರೇ ಅಲ್ಲ, ಪ್ರಪತ್ತಿನ್ ತೋರ್ಸಿದ್ರು ಅವರು. ಎಲ್ಲ ಅಲ್ವಾ? ಟೋಟಲ್ ಸರೆಂಡರ್ ಅಂತ. ಟೋಟಲ್ ಸರೆಂಡರೆನ್ಸ್ ಬಂತು ತಾನೆ ಈಗ. ವೆರಿ ಗುಡ್. ಅಲ್ಲಿವರೆಗೂ ಯೋಚನೆ ಮಾಡಿದ್ರಿ ತಾನೆ. ಪ್ರಪತ್ತಿ ಅಂದ್ರೆ ಪೂರ್ತಿ ಸರೆಂಡರಿಂಗ್ ಟು ಹಿಮ್ ಅನ್ನೋದೇ ಪ್ರಪತ್ತಿ. ಅದನ್ನ ಒಂದು ಒಂದು ಸಮರ್ಪಣೆನೇ ಆಗಿಲ್ಲ ಇನ್ನು. ಹೇಳ ಇಪ್ಪ ನಾ ಚೊನ್ನ ಸುಜಾತಾ ಮಾಮಿ ಶೈಲಾ ಮಾಮಿ ಏನು ಹೂ ಅಂಡ್ರ ಗೊತ್ತಿಕರ ಆನ್ಸರ. ಕೃಷ್ಣ ತೃಷ್ಣಾ ತತ್ವ, ಕೃಷ್ಣನ ದಾಹ, ಪರಮಾತ್ಮನ ದಾಹ, ನೀರಡಿಕೆ. ಸ್ಮಿತಾ ನಿಮ್ ಕ್ಲಾಸ್ ಅಲ್ಲೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಕೃಷ್ಣ ತೃಷ್ಣಾ ತತ್ವಂ ತೆರಿಯುಮಾ ತೆರಿಯಾದ? ಆಸೆ ಆಸೆ ಅಂತ ಹೇಳೋಣ ಅನ್ಕೊಂಡೆ, ತಪ್ಪೋ ಸರಿ ಅಂತ ಎದುರ್ಕೊಂಡೆ. ನೀರಡಿಕೆ ಹೆಂಗೆ ಬಾಯಾರಿಕೆ ಆದ್ರೆ, ನಿಮಗ್ ಬಾಯಾರಿಕೆ ಆಯ್ತು, ಜ್ಯೂಸ್ ಕೊಡ್ತೀನಿ, ಪಾನಕ ಕೊಡ್ತೀನಿ, ಎಳ್ನೀರ್ ಕೊಡ್ತೀನಿ, ಪಾಯಸ ಕೊಡ್ತೀನಿ, ಹಾಲ್ ಕೊಡ್ತೀನಿ, ಕೊನೆಗೆ ಏನ್ ಹೇಳ್ತೀರಾ? ನೀನ್ ಏನ್ ಕೊಟ್ರು ನೀರ್ ಕುಡಿಯೋ ಅಷ್ಟು, ಅದ್ರಲ್ಲಿ ನಂಗೆ ಫ್ರಿಡ್ಜ್ ವಾಟರ್ ಎಲ್ಲ ಬೇಡ, ಜಸ್ಟ್ ನಾರ್ಮಲ್ ಟೆಂಪರೇಚರ್, ಒಂದ್ ತಂಬಿಗೆ ನೀರ್ ಕೊಡು, ಘಟಘಟ ಅಂತ ಕುಡಿತೀನಿ, ಬಾಯಾರಿಕೆ ಹೋಗುತ್ತೆ. ದಟ್ ಈಸ್ ದ ವೇ, ದ ಸಿಂಪ್ಲೆಸ್ಟ್ ಫಾರ್ಮ್ ಅಂಡ್ ವೆರಿ ಪ್ರೊಫೌಂಡ್ ಫಾರ್ಮ್. ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬಟ್ ವೆರಿ ಪ್ರೊಫೌಂಡ್ ಫಾರ್ಮ್ ಅಲ್ಲಿ ಹೋಗಿ ಭಗವಂತನ ಹಿಡಿಯೋದು ಅಂದ್ರೆ ತೃಷ್ಣೆ. ನಿಮ್ಮೊಳಗಡೆ ದಾಹ, ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ದಾಹ ಅಷ್ಟೇನೆ, ಇನ್ನೇನು ಇಲ್ಲ. ಕಂಡಿದ್ದ ದಾಹ ಇದೆ ನಮಗೆ, ಇದೆಯಾ ಇಲ್ವಾ? ஒரு 10 புடவை இருந்தா 100 புடவை இருக்கக்கூடாதான்னு ದಾಹ ಇருக்கு ಅಲ್ವಾ? 100 ಗ್ರಾಮ್ ಚಿನ್ನ ಇದ್ರೆ ಯಾವತ್ತು 500 ಗ್ರಾಮ್ ಮಾಡ್ಕೋತೀನೋ ಅನ್ನೋ ದಾಹ ಇದೆ. 2 ಕಾರ್ ಇದ್ರೆ ಅದು ಯಾವತ್ತು 4 ಕಾರ್ ಆಗುತ್ತೋ ಅನ್ನೋ ದಾಹ ಇದೆ. ಇದೆಯಾ ಇಲ್ವಾ? 10 ಇದ್ರೆ 100 ಬೇಕು ಅನ್ನೋ ದಾಹ ಎಲ್ಲಾದ್ರಲ್ಲೂ ಇದೆ. ಇಲ್ಲಿ ಭಗವದ್ ವಿಚಾರದಲ್ಲಿ ದಾಹ ಇದೆಯಾ ನಮಗೆ? ಇಲ್ಲ ಅನ್ಬೇಡಿ, ಬರ್ತಾ ಇದೆ. ದಯವಿಟ್ಟು ಭಾಗವತದ ಕಲ್ತವ್ರು ಇಲ್ಲ ಅನ್ಬಾರ್ದು. ಯಾಕಂದ್ರೆ ನೀವು ಭಾಗವತಕ್ಕೆ ಬಂದಿರೋದೇ ಒಂದ್ ದೊಡ್ಡ ತೃಷ್ಣೆ, ಅದೇ ಒಂದು ದಾಹ. ಗೊತ್ತಾಯ್ತಾ? ಇದೆ, ಸುಪ್ತವಾಗಿದೆ, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಎಲ್ಲಾರ್ಗೂ ಇರುತ್ತೆ. ಇಲ್ಲ ಅನ್ನೋರು ಯಾರು ಗೊತ್ತಾ? ತನ್ನ ದೇಹವನ್ನೇ ಸಕಲವಾಗಿ ಅವಲಂಬಿಸಿದಾರಲ್ಲ, ಅವ್ರಿಗಿಲ್ಲ ಅಷ್ಟೇನೆ. ಹೇಳ್ತೀನಲ್ಲ ನಾನು ಯಾವಾಗ್ಲೂ, ಕೊಂಡದೇ ಕೋಲಂ ಉಂಡದೇ ಭೋಗಂ ಉಳ್ಳದೇ ಕಾಕ್ಷಿ ಅಂತ ಇರ್ತಾರಲ್ವಾ, ಅವ್ರಿಗೆ ಗೊತ್ತಿಲ್ಲ ಪಾಪ ದಾಹ ಬರುತ್ತ ತರ ಅಂತ. ಈ ದಾಹ ತುಂಬಾ ಒಳ್ಳೇದು. ಕೃಷ್ಣ ತೃಷ್ಣಾ ತತ್ವ. நம்மாழ்வார் is full of ಕೃಷ್ಣ ತೃಷ್ಣಾ ತತ್ವ. ಭಗವಾನೇ ಪೋಯ್ ಅಡಿಯಣು. ನಿಜವಾಗ್ಲು ನಮ್ಮ ಆಳ್ವಾರರು ಪರಮಾತ್ಮನ ಉಸಿರನ್ನ ಕಟ್ಟಿಸ್ತಾರೆ, ಗೊತ್ತಾ ನಿಮಗೆ? ಪರಮಾತ್ಮ ದೇವ್ರು ಉಸಿರು ಕಟ್ಟಿಸ್ಬಿಡ್ತಾರೆ. ದೇವ್ರು ತಲೆ ಹೊಡ್ಕೋತಾನೆ ನಮ್ಮಾಳ್ವಾರ ಹತ್ರ. ನಾ ಎನ್ನದಾ ಪಣ್ಣುವೇನೋ ಕೆಟ್ಟ ಎನಕ್ ತೆರಿಯಾದೆ, ನಾನು ಏನ್ ಮಾಡ್ಲಿ, ಬರ್ಲಿಲ್ವಲ್ಲ ಅಂತ ಅಂಗಲಾಚ್ತೀಯ, ವಿರಹದಲ್ಲಿ ಸಣ್ಣ ಆಗ್ತೀಯ, ಸಾಯೋ ಮಟ್ಟಕ್ಕೆ ಹೊರಟೋಗ್ತೀಯ, ಜೀವನನ್ನೇ ಬಿಟ್ಟೆ ಅನ್ನೋ ತೀವ್ರತೆಯನ್ನ ತೋರಿಸ್ತೀಯ. ಸರಿ ಬಂದೆ ಬಾ ಅಂತ ಹೇಳಿ ನೀನ್ ಹತ್ರ ಬಂದ್ರೆ ಬರ್ಬೇಡ ಹೋಗು ಅಂತ ಬಾಗ್ಲು ಹಾಕಿ ಮುಖದ ಮೇಲೆ ಹೊಡೆದಂಗೆ ನಿಷ್ಠೂರವಾಗಿ ಕಳಿಸ್ತೀಯ. ಇದೆ ಪ್ರಣಯ ಕಲಹ. ಬೇರೆ ಎಂದ ಆಳ್ವಾರ್ಕಾನು ಇಪ್ಪಡಿ ಪಣ್ಣ ಮುಡಿಗಿಮ್ಮ ಪ್ರಣಯ ಕಲಹಂ ಅಲ್ವಾ? ಆ ಪ್ರಣಯ ಕಲಹ ಏನ್ ಮಾಡುತ್ತೆ ಅಂದ್ರೆ ಅವರನ್ನ ಕ್ಷೀಣವಾಗಿಸಿ, ಕೈಯೆಲ್ಲ ಸಣ್ಣ ಆಗೋಯ್ತಂತೆ ನಮ್ಮ ಆಳ್ವಾರರಿಗೆ. ಬಳೆ ಎಲ್ಲ ಅಬಡಿಗೆ ಬಳೆ ಎಲ್ಲ ತಾನಾ ಕೈಂಡ್ ಕೀழே ತಕ ಅಂತ ಬೀಳುತ್ತಂತೆ. அப்படியே வெண்ணிலா வெளிச்சம் எல்லாம் சுடுறது, அப்படியே பாலெல்லாம் கசிக்கிறது, சாப்பாடெல்லாம் எல்லாம் விஷமயமா போச்சு இல்லையா? சரி பெருமாள் வந்தா அமிர்தமயமா எடுத்து வெண்ணிலா அப்படி நன்ன காற்றினிலே வரும் கீதமா அடிக்கிறது இல்லையா? பால் எல்லாம் வெண்மையா இருக்கு, அமிர்தமா இருக்கு. சோர் எல்லாம் அப்படியே நன்றாக பருகலாம், சாப்பிடலாம். ஆனா என்ன குறை, நீ இவ்வளவு நாள் கழிச்சு வந்த இல்லையா, நான் விட மாட்டேப்போ ಅಂತ ಬಾಗಿಲು ಹಾಕ್ಬಿಡ್ತಾರೆ ಅಲ್ವಾ? ಸಂಶ್ಲಿಷ್ಟ ಉತ್ಕೃಷ್ಟ ಭಾವ ಅಂತ ಇದನ್ನ ಹೇಳೋದು. ಆಯ್ತಾ? ಸಂಶ್ಲೇಷ ವಿಶ್ಲೇಷ ಭಾವ ಇದೆಲ್ಲ ಆಳ್ವಾರ್ ಪ್ರಬಂಧವನ್ನ ಕಲ್ತವ್ರು ಚೆನ್ನಾಗಿ ಬರ್ಬೇಕು. ಐ ರಿಯಲಿ ವಂಡರ್ ವೈ ಶೈಲಾ ಮಾಮಿ, ಸುಜಾತಾ ಮಾಮಿ, ಪ್ರೇಮಾ ಮಾಮಿ, ದೋ ಯು ಆಲ್ ಹ್ಯಾವ್ ಲರ್ನ್ಡ್ ಆಳ್ವಾರ್ ಪರಶುರಾಮ್ಸ್, ಐ ಡೋಂಟ್ ನೋ ವೈ ಯು ಪೀಪಲ್ ಡಸಂಟ್ ನೋ. ಅಂದ್ರೆ ನಿಮ್ಮಷ್ಟು ಡೀಟಾಗಿ ಹೇಳಕ್ ಬರ್ತಿರ್ಲಿಲ್ಲ. ಆದ್ರೆ ನಾನು 3 ಭಾವದಲ್ಲಿ, ತಾಯಿ ಭಾವದಲ್ಲಿ, ಪ್ರೇಯಸಿ ಭಾವದಲ್ಲಿ, ತೋಳಿ ಭಾವದಲ್ಲಿ
ಹಾಡಿದಾರೆ ಅಂತ ಹೇಳಕ್ ಹೊರಟೋಳು ಮತ್ತೆ ಅದಲ್ವೇ ನೋಡ್ಕೊಂಡು ಸುಮ್ನಾದೆ ಅದ್ ಮತ್ತೆ. ಹೇಳಿದಿದ್ರೆ ಆನ್ಸರ್ ಅಲ್ಲಿ ಬಂದಿರೋದಾ? ಅದೇ ಪ್ರೇಯಸಿ ಇಷ್ಟು ಭಾವ, ಡೀಟೇಲ್ ಆಗಿ ಸಖಿ ಹೇಳಕ್ ಭಾವ, ಬರ್ತಿರ್ಲಿಲ್ಲ. ತಾಯಿ ಭಾವ, 3 ಬಾಯಾರಿಕೆಯನ್ನೇ ತಾನೇ ತೋರ್ಸೋದು ಅಲ್ವಾ? ತಾಯಿ ಭಾವ ಏನ್ ಮಾಡುತ್ತೆ, ಸಖಿ ಭಾವ ಏನ್ ಮಾಡುತ್ತೆ, ಅನಲೈಸ್ ಮಾಡ್ಬೇಕಷ್ಟೇ, ಇನ್ನೇನು ಇಲ್ಲ. ವೆರಿ ಸಿಂಪಲ್. ಆಳ್ವಾರರಿಗೆ 3 ಭಾವ ತನ್ನಲ್ಲೇ. ಆಳ್ವಾರೇ ತಾಯಿಯಾಗಿ ಹೋಗ್ತಾರೆ. ಹೇಳಕ್ ಬರಲ್ಲ ಮಮ್ಮ. ಹೇಳಕ್ಕೆ ಅದು ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ, ತುಂಬಾ ಸಿಂಪಲ್. ನಿಮ್ ಕನ್ನಡದಲ್ಲೇ ಹೇಳ್ತೀನಿ. 3 ಭಾವ ಆಳ್ವಾರರಿಗೆ, ಸುಜಾತಾ ಮಾಮಿ ಹೇಳ್ದಂಗೆ. ಒಂದು ಫಸ್ಟ್ ಪ್ರೇಯಸಿ, ನಾಯಕಿ ಭಾವ, ಆಮೇಲೆ ಸಖಿ ಭಾವ, ಆಮೇಲೆ ತಾಯಿ ಭಾವ. ಈ ನಾಯಕಿಯಾದ ಜೀವಾತ್ಮ ಭಗವಂತನ ಹೋಗಿ ಅಡಿಬೇಕು, ನನ್ ಪ್ರೇಯಸನನ್ನ ಹೋಗಿ ನೋಡ್ಬೇಕು, ಐ ವಾಂಟ್ ಟು ಬಿ ವಿತ್ ಹಿಮ್, ಅವನ ಜೊತೆ ಕಾಲ ಕಳಿಬೇಕು, ಆ ಪ್ರಿಯತಮನ ಹತ್ರ ನಾ ಹೋಗಿ ಸೇರ್ಕೋಬೇಕು, ಆ ಅಂಗಲಾಚಿಕೆ. ಅದಕ್ಕೆ ಅವಳು ನೀನಿಲ್ಲ ಮುತ್ತು ಕನ್ನಡಿನಲ್ಲಿ, ಜನ್ನಲ್ ಯಾವ್ದಪ್ಪ ಕಿಟಕಿನಲ್ಲಿ ನೋಡ್ತಾ ಇರ್ತಾಳೆ, ಸೌಜ್ಞೆ ಮಾಡ್ತಾಳೆ, ಹೋಗ್ಬೇಕು ಅಂತ ಹಾತುರಿತಾಳೆ, ಲವ್ ಲೆಟರ್ ಎಲ್ಲ ಬರ್ದು ಸಖಿ ಕೈಲಿ ಕೊಡ್ತಾಳೆ. ಸಖಿ ಮೀಡಿಯೋಕರ್, ನೀ ಏನ್ ಬೇಕೋ ಹೇಳೆ, ನೀನ್ ಪ್ರಿಯತಮ ಅಲ್ಲಿ ನಾನು ಮೀಟ್ ಆಗ್ತಾ ಇರ್ತೀನಿ ಉದ್ಯಾನವನದಲ್ಲಿ, ನಿಂಗೆ ಏನ್ ಬೇಕೋ ನಾನು ಎಲ್ಲ ಹೋಗಿ ಹೇಳ್ತೀನಿ, ಅವನನ್ನ ಬರ್ಮಾಡಿಸ್ಕೊಡ್ತೀನಿ ನಾನು, ನನ್ ಸಾಮರ್ಥ್ಯ ಅದು ಅಂತ ಸಖಿ ಹೇಳ್ತಾ ಇರ್ತಾಳೆ. ಈ ಹುಡುಗಿನೋ ಟ್ರೈ ಮಾಡಿ ಮಾಡಿ ಇಡ್ತಾ ಇರ್ತಾಳೆ. ಮಧ್ಯದಲ್ಲಿ ಒಂದ್ ದೊಡ್ಡ ವಿಲ್ಲನ್ನು, ಯಾರೋ ಅಮ್ಮ ಅನ್ನೋ ವಿಲ್ಲನ್ನು ಅಲ್ವಾ, ಅವಳು ಬಂದ್ಬಿಡ್ತಾಳೆ. ನಿನ್ನ ಪ್ರೀತಿ ಗಟ್ಟಿಯಾಗಿದೆ ಅಂದ್ರೆ ಅವನು ನಿನ್ನ ಹತ್ರ ಬರ್ಬೇಕೆ ಹೊರತು ನೀನ್ ಅವನ ಹತ್ರ ಅಂಗಲಾಚ್ಕೊಂಡ್ ಹೋಗೋದಲ್ಲ. ನೀ ಹೋದ್ರೆ ನೀನ್ ಪ್ರೀತಿ ಜೊಳ್ಳು ಅಂತ ಅರ್ಥ. ಒಂದಿನ ಅವನ್ ಎತ್ತಾಕ್ತಾನೆ, ನಿನ್ ದರ್ದಕ್ ನೀನ್ ಬಂದೆ, ನಾನೇನ್ ನಿನ್ ಮನೆ ಬಾಗ್ಲಿಗ್ ಬಂದ ಅಂತಾನೆ, ಏನ್ ಮಾಡ್ತೀಯ ಅವಾಗ? ನಿನ್ನ ಪ್ರೀತಿ ನಿಜವಾಗ್ಲೂ ಶಾಶ್ವತ ಪ್ರೀತಿ ಅಂದ್ರೆ ಅದು ಅವನನ್ನ ಬರ್ಮಾ ಸುಮ್ ತೆಪ್ಪಗಿರುವ ಸಖಿನೂ ಮಗಳನ್ನು ಸುಮ್ನೆ ಕೂರಿಸ್ಬಿಡೋದು ತಾಯಿ ಅಲ್ವಾ? ಇದೇ ಶರಣಾಗತಿಯ ತತ್ವ. ಓರ್ವ ಜೀವಾತ್ಮ ಪರಮಾತ್ಮನನ್ನ ಅಡಿಬೇಕು ಅಂತ ಹಾತುರತೆ ಇರೋದ್ ನಿಜ. ಆದ್ರೆ ನಾ ಹೋಗಿ ಪರಮಾತ್ಮನನ್ನ ಅಡದ್ರೆ ನನ್ನಲ್ಲಿ ಒಂದು ಅಹಂಕಾರ ಹುಟ್ಟುತ್ತೆ, ಅಹಂಕಾರಿಕ ವಸ್ತು. ನನ್ನ ಸಾಮರ್ಥ್ಯದಿಂದ ನಾನು ನನ್ನ ಮೋಕ್ಷವನ್ನ ಗೆದ್ದೆ ನೋಡಿದ್ಯಾ? ಅದಿರ್ಕೂಡ್ದು. ದಟ್ ಇಸ್ ನಾಟ್ ಶರಣಾಗತಿ. ದಟ್ ಇಸ್ ಸಮಥಿಂಗ್ ಯು ಆರ್ ಫೆಚಿಂಗ್ ಔಟ್ ಆಫ್ ಯುವರ್ ಬಿಸ್ನೆಸ್. ಗೊತ್ತಾಯ್ತಾ? ನನ್ನಲ್ಲಿ ನಿಜವಾಗ್ಲೂ ಪ್ರತಿಪತ್ತಿ ಇದ್ರೆ ಪರಮಾತ್ಮನೇ ನೋಡಿ ನನ್ನನ್ನ ಅನುಗ್ರಹಿಸ್ತಾನೆ. ನನಗ್ ಮೋಕ್ಷ ಬೇಕು ಅಂತ ಆದ್ರೆ ಅವನ್ ಅದಕ್ಕೆ ತಲೆ ಕೆಡಿಸ್ಕೋತಾನೆ. ವೈ ಶುಡ್ ಐ ವರಿ ಅಲ್ವಾ? ಈಗ ಸ್ಮಿತಾಗ್ ಒಂದ್ ಮೋಕ್ಷ ಬೇಕು ಅಂದ್ರೆ ಅವನ್ ತಲೆ ಕೆಡಿಸ್ಕೋಬೇಕು. ಸ್ಮಿತಾ ಕುತ್ಕೊಂಡ್ ತಲೆ ಕೆಡಿಸ್ಕೊಂಡ್ರೆ ಬಂದ್ಬಿಡುತ್ತ ಮೋಕ್ಷ. ನಿನಗ್ ನಾನು ಇಹದಲ್ಲಿ ಕೈಂಕರ್ಯ ಮಾಡ್ಬೇಕು, ಪರದಲ್ಲಿ ಕೈಂಕರ್ಯ ಮಾಡ್ಬೇಕು, ಇಟ್ ಇಸ್ ಅಪ್ ಟು ಯು. ಯು ಆರ್ ಗೋಯಿಂಗ್ ಟು ಡಿಸೈಡ್ ವೈ ಶುಡ್ ಐ ವರಿ ಅಬೌಟ್ ಇಟ್ ಅಲ್ವಾ ಅಂತ ತೆಪ್ಪನಿರ್ಬೇಕು. ಆವಾಗ ಅವನೇ ಹುಡ್ಕೊಂಡು ಬರ್ತಾನೆ. ಎಲ್ಲಿ? ಈ ಸ್ಮಿತಾ ಅನ್ನೋ ಜೀವಾತ್ಮ ನನಗೋಸ್ಕರ ತುಡಿತಾ ಇತ್ತಲ್ವಾ, ಹಾತುರಿತಾ ಇತ್ತಲ್ವಾ, ನಿಶಬ್ದ ಆಗೋಗಿದೆ. ನಿಜವಾಗ್ಲೂ ಇನ್ಯಾರೋ ನಾಯಕನ ಹತ್ರ ಹೊರಟೋಯ್ತಾ ಇದು ಅಂತ ಆ ನಾಯಕನಿಗೆ ನಿಮ್ಮ ಬಿಸಿ ತಟ್ಟಬೇಕು. ಅವಾಗ ನಿಮ್ಮ ಸ್ವಪ್ರಯತ್ನದಿಂದ ನೀವು ಭಗವಂತನ ಹೋಗಿ ಸ್ವೀಕಾರ ಮಾಡಿದ್ರಿ ಅನ್ನೋದಿಲ್ಲ. ಭಗವಂತ ಪ್ರಯತ್ನ ಪಟ್ಟು ನನ್ನನ್ನ ಬಂದು ಸ್ವೀಕಾರ ಮಾಡ್ದ. ದಿಸ್ ಶುಡ್ ಬಿ ದ ಅದರ್ ವೇ ಅಲ್ವಾ? ಇದನ್ನೇ ಏನಂತ ಹೇಳೋದು? ಕೃಷ್ಣ ತೃಷ್ಣಾ ತತ್ವ. ಈ 3 ಭಾವಗಳು ತುಂಬಾ ಇಂಪಾರ್ಟೆಂಟ್. ನಾಯಿಕಾ ಭಾವ, ಸಖಿ ಭಾವ, ತಾಯಿಯ ಭಾವ. ತಾಯಿ ಇಸ್ ದ ಮೋಸ್ಟ್ ವಿಲನ್. ಅವಳು ಏನಾದ್ರೂ ಬಿಡಲ್ಲ, ಸಖಿನ ಹೊರಗಡೆಗೆ ಬಿಡಲ್ಲ. ಸುಮ್ಮನೆ ಕುತ್ಕೋ, ನಿನ್ ಪ್ರೀತಿ ಗಟ್ಟಿಯಾಗಿದ್ರೆ ಬರ್ತಾನ ಅವನೇ ಅಂತ. ಬಂದ್ನಾ ಇಲ್ವಾ? ಬಂದ್ನಾ ಇಲ್ವಾ? ಬಂದ, ಪರಮಾತ್ಮ ಬಂದ. ಕೊನೆಗೆ ಯಾರು ಬಂದಿದ್ದೋ? ಶ್ರೀನಿವಾಸ ಪೆರುಮಾಳ್ தேடிட்டு வர. எங்கேயோ இருக்கிற ஆழ்வார் திருநகரி, எங்கேயೋ இருக்கிற ತಿರುಮಲೆಯಪ್ಪನ್. ಇರೋದು ಆಂಧ್ರ, ಇವ್ರಿರೋದು ತಿರುನಲ್ವೇಲಿ ಡಿಸ್ಟ್ರಿಕ್ಟ್. ಅಲ್ಲಿಗೆ ಬರ್ತಾರೆ ಶ್ರೀನಿವಾಸ ಪೆರುಮಾಳ್. தேடி 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 என்னுடைய நாயಕಿயான அந்த நம்மாழ்வார் பராங்குஷ நாயಕಿ எங்க போனாளோ ಅಂತ ಹೇಳಿ எங்கனேயோ அன்னமீர்ஹாள் என்னை முனிவது நீர் ಅಲ್ವಾ? ನಂಗಳ್ ಕೋಲ ತಿರುಕುರುಂಗುಡಿ ನಂಬಿಯೈ ನಾನ್ ಕಂಡ ಪಿನ್. ಇವಳಿಗೇನೋ ಮನಸ್ಸು ಹೋಗ್ತಾ ಇದೆ. செங்கினோடும் நேமியோடும் தாமரை கண்களோடும் செங்கனிவாய் ஒன்றினோடும் செல்கின்றது என் நெஞ்சமே. நெஞ்சம் ಕೊಳ್ಳೆಕೊಂಡು அப்படியே ಪರಂದು போறது ಪಕ್ಷಿ ತರ. ಆದ್ರೆ ಅದಕ್ಕೆ ಪೂರಕವಾಗಿ ತಾಯಿ ಏನ್ ಮಾಡ್ತಾಳೆ? ನೀ ಹೋಗ್ ಕೂಡ್ದು ನಿಲ್ಲಿಸ್ತಾಳೆ. ಗೊತ್ತಾಯ್ತಾ? ಎಲ್ಲಿ ಪ್ರಹ್ಲಾದನಲ್ಲಿ ಹೇಳಿ இதா வந்திருக்கிறது இல்லையா? MRI ಟೆಸ್ಟ್ ರಿಸಲ್ಟ್ ಕಾಯ್ದಂಗಿದೆ ಇದು. ಒಳ್ಳೆ ಅಂತಾನೆ ಬರ್ತಾನಲ್ಲ. ಅದೇ ಭಗವಂತ ನರಸಿಂಹನ ಬಂದಾಗ, ಅದೇ ನರಸಿಂಹ ಅವತಾರದಲ್ಲಿ ಭಗವಂತ ಬಂದ ಅಂತ.
ಪ್ರಹ್ಲಾದನ ಹತ್ರಕ್ಕೆ. ನರಸಿಂಹ ಅವತಾರಕ್ ಮುಂಚೆನೆ ಇದೆಲ್ಲ ಈ ಗುಣಗಳನ್ನೆಲ್ಲ ಪ್ರಹ್ಲಾದನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಇನ್ನು ನರಸಿಂಹ ಅವತಾರ ಕಾಲಘಟ್ಟಕ್ಕೆ ನಾವು ಹೋಗಿಲ್ಲ ಇನ್ನು. ಭಗವಂತ ಎಲ್ ಬಂದ? ತಾಯಿ ವಿಷ ಕೊಡು ಅಂತ ಹೇಳಿದಾಗ ಕೊಡು ಪರವಾಗಿಲ್ಲ, ಅದ್ರಲ್ಲಿ ಭಗವಂತ ಇದ್ರೆ ನನ್ಗೆ ನೋಡೇ ಬಿಡೋಣ, ಅದನ್ನ ಪರೀಕ್ಷೆ ಮಾಡಿ ಅದ ಇದಾನೆ ಅಂತ ಹೇಳ್ತಾರಲ್ಲ ಅದ. ಒಳ್ಳೆ ಆಲೋಚನೆ. ಎಲ್ಲಾ ಕಷ್ಟದಲ್ಲೂ ಭಗವಂತನೇ ಇವನಿಗೆ ಹತ್ರ ಬಂದು ಸಹಾಯ ಮಾಡ್ತಾ ಇದ್ನಲ್ಲ. ಅವ್ರ ತಂದೆ ಕೊಡ್ತಾ ಇದ್ದಾಗೆಲ್ಲ ಕಷ್ಟನ ಭಗವಂತನೇ ಬಂದು ಸಹಾಯ ಮಾಡ್ತಾ ಇದ್ದ ಅಂತ. ವೆರಿ ಗುಡ್. ನಂಬಿಕೆ ಇತ್ತು. ಅದು ಓಕೆ, ಒಳ್ಳೆ ಕರೆಕ್ಟ್ ಆನ್ಸರ್ಸ್. ಬಟ್ ಯಾರು ಆ ಲೈನ್ ಬಂದಿಲ್ವಲ್ಲ. ಆ ನಂಬಿಕೆ ಇತ್ತು ಅವನಿಗೆ, ಕಾಪಾಡ್ತಾನೆ ಇದ್ದೇ ಇದ್ದಾನೆ ಅಂತ. ಆ ನಂಬಿಕೆ ಅವನಿಗಿರ್ಲಿಲ್ಲ. ಇದ್ದೇ ಇದಾನೇನೋ ನಂಬಿಕೆ ಕರೆಕ್ಟ್, ಕಾಪಾಡ್ತಾನೇನೋ ನಂಬಿಕೆ ಇರ್ಲಿ. ಈಗ ರಿಲೇಟ್ ಮಾಡ್ತೀನಿ. ಈಗ ಬಂತು ಆನ್ಸರ್, ಇನ್ನು ಕ್ಲೀನ್ ಆಗಿ ಸ್ಪಷ್ಟತೆ ಬಂದಿಲ್ಲ, ಬಂದಿದೆ ಅಲ್ವಾ? ಈಗ ಅವರೊಂದು ಆನ್ಸರ್ ಹೇಳಿದ್ರು. ಯಾರು? ಪ್ರೇಮ ಮಾಮಿ, ಫಸ್ಟ್ ಫ್ಲೋರ್ ಲುಕ್ಕಡಿಕ್ರಾಳೆ ಅವ. ಏನಂತ ಹೇಳಿದ್ರು ಅವರು? ತಾಯಿ ವಿಷ ತಗೊಂಡಾಗ ಅಂದ್ರು. ನೀವೇನ್ ಹೇಳ್ತಾ ಇದ್ದೀರಾ? ನನಗೋಸ್ಕರ ನಾನ್ ಮೀನು ಬೇಡಲ್ಲ. ತಾಯಿ ವಿಷ ಕೊಡುವಾಗ ಅಳ್ತಾಳೆ. ವಿಷ ಕೊಟ್ಟಂತಹ ತಾಯಿ ಅಂತ ಚರಿತ್ರೆಯಲ್ಲಿ ಆಗ್ಲಿ, ಹೋಗು ಆ ಕಡೆ ಅಂತ ಅಲ್ವಾ? ಅಮ್ಮ, ಸಾಯಕ್ ನಾನ್ ಯಾರು, ಬದುಕ್ಸಕ್ ನೀನ್ ಯಾರು? ಈಗ ನೀನ್ ವಿಷ ಕೊಡ್ಲಿಲ್ಲ ಅಂತ ಅಪ್ಪನ ಹತ್ರ ಜಗಳ ಆಡಿ ಕೊಡದೇ ಇರ್ಬೋದ ಆ ವಿಷಾನ? ನೀನ್ ನನ್ನನ್ ಬದುಕ್ಸಕ್ ಆಗತ್ತಾ? ಅಥವಾ ನೀ ಕೊಟ್ಟ ವಿಷನ ಪ್ರಾಶನ ಮಾಡಿದ್ ಮಾತ್ರಕ್ಕೆ ನಂಗ್ ಸಾಯೋ ಅಧಿಕಾರ ಇದೆಯಾ? ನನ್ನನ್ನು ಉಳಿಸ್ಬೇಕಾದ್ರೂ ಅಳಿಸ್ಬೇಕಾದ್ರೂ ಅದು ಅವನ ಸಂಕಲ್ಪ. ಇಫ್ ಐ ಹ್ಯಾವ್ ಟು ಸರ್ವೈವ್, ಐ ವಿಲ್ ಸರ್ವೈವ್. ಇಫ್ ಐ ಡೋಂಟ್ ವಾಂಟ್ ಟು ಸರ್ವೈವ್, he know how to rescue me and take me out of this ಪ್ರಾಕೃತ ಜಗತ್ತು. ಹಂಗಾಗಿ ನಾನು ಸಾಯೋದಾಗ್ಲಿ ಉಳಿಯೋದಾಗ್ಲಿ ಎರಡು ಅವನ ಕೈಯಲ್ಲಿರುವಾಗ ನೀನ್ ಅದಕ್ ಚಿಂತೆ ಮಾಡ್ಬೇಡ. ನಮ್ಮ ಆಳ್ವಾರರ ತಾಯಿ ಹೇಳುವ ಮಾತು ಅಲ್ವಾ? ನಿನ್ನನ್ನ ಅವನು ಕರ್ಕೊಂಡು ಹೋಗ್ಬೇಕು ಅಂದ್ರೆ ನೀನ್ ಯಾಕೆ ಪ್ರಯತ್ನ ಪಡ್ತೀಯ? ಅವನಿಗೆ ಬೇಕು ಅಂದ್ರೆ ಬರ್ತಾನೆ, ಬೇಡ ಅಂದ್ರೆ ನೀ ಪ್ರಯತ್ನ ಪಟ್ರು ಅವ್ನ್ ನಿನ್ನ ಕರ್ಕೊಂಡು ಹೋಗಲ್ಲ. ಯಾಕಂದ್ರೆ ಅವನ್ ಸಂಕಲ್ಪ ನಡೆಯೋದು, ನಿನ್ನ ಪ್ರಯತ್ನ ನಡೆಯಲ್ಲ. ನೀನ್ ಮಾಡೋ ಪ್ರಯತ್ನ ಮಾಡಿದೀಯ, ಬಿಟ್ಟು ಹಾಕು. ಆದ್ರೆ ಸಂಕಲ್ಪ ಅವಂದೇ ನಡೆಯೋದು. ಅವನ್ ಸಂಕಲ್ಪಕ್ ನೀ ಕಾಯ್ಬೇಕು. ಯು ಮಸ್ಟ್ ಗಿವ್ ಟೈಮ್ ಟು ಹಿಸ್ ಸಂಕಲ್ಪ ಅಲ್ವಾ? ಇದೇ ಸ್ವಭಾವನ ಆ ತೃಷ್ಣೆ ಭಗವಂತನಲ್ಲಿರುವಂತಹ ದಾಹ ಏನಂದ್ರೆ, ನನಗೋಸ್ಕರ ಏನನ್ನು ಕೇಳ್ಕೊಳ್ಳಲ್ಲ. ಉಳಿಸ್ಬೇಕು ಅಂತ ಇದ್ರೆ ಉಳಿಸು, ಅಳಿಸ್ಬೇಕು ಅಂತ ಇದ್ರೆ ನೀ ಅಳಿಸ್ತೀಯ. ನಾನು ಉಳಿಸ್ಕೊಳಕ್ ಟ್ರೈ ಮಾಡಿದ್ರು ನಾನು ಉಳಿಯಲ್ಲ, ನಾ ಅಳದೆ ಎಳಿತೀನಿ. ಹಂಗಾಗಿ ನಿನ್ನಿಂದ ನಾ ಅಳದ್ರು ಉಳಿದ್ ಲೆಕ್ಕ, ನನ್ನಿಂದ ನಾ ಉಳಿದ್ರು ನಾನ್ ಸತ್ ಲೆಕ್ಕ. ಒಪ್ಕೋತೀರಾ? ನನ್ನ ಸಾಮರ್ಥ್ಯದಿಂದ ನಾ ಉಳ್ದೆ ಅನ್ಕೊಳ್ಳಿ, ನಾ ಅಳದ್ ಲೆಕ್ಕವೇ, ನಿನ್ನಿಂದ ದೂರ ಆಗೋದೆ. ಆತರ ನಿನ್ನ ಸಾಮರ್ಥ್ಯದಿಂದ ನಾ ಅಳದೆ ಅನ್ಕೊಳ್ಳಿ, ಉಳಿದ್ ಲೆಕ್ಕ. ಯಾಕೆ ಹೇಳು? ನಿನ್ನ ಹತ್ರಕ್ ನಾ ಬಂದ್ಬಿಟ್ಟೆ ಸಾಮರ್ಥ್ಯ ಅಲ್ವಾ? ನಿನ್ನ ಹತ್ರಕ್ ನಾನು ನಿನ್ನ ಸಮಕ್ಷಮದಲ್ಲಿ ಬಂದ್ಬಿಟ್ಟೆ. ಯಾಕಂದ್ರೆ ನೀನ್ ನನ್ನ ಅಳಿಸ್ದೆ, ನಿನ್ನ ಹತ್ರ ನಾನಿದ್ದೀನಿ. ಆದ್ರೆ ನಾನು ಉಳ್ದೆ, ನನ್ನ ಸಾಮರ್ಥ್ಯದಿಂದ ನಿನ್ನಿಂದ ಅಳ್ದೋದೆ, ದೂರ ಆಗ್ಬಿಟ್ಟೆ. ಇದನ್ನ ತೋರ್ಸಿದ್ದೆ. ಈ ಅರ್ಥಗಳೆಲ್ಲ ಉತ್ತರ ಕೊಡೋದು ಅಷ್ಟು ಸುಲಭ ಅಲ್ಲ. ನಾನೇನೋ ಕೇಳ್ತೀನಿ, ಅಯ್ಯಯ್ಯೋ ಅಂತ ತಲೆ ಕೆಡಿಸ್ಕೋಬೇಡಿ. ಬಟ್ ಸ್ಟಿಲ್ ಲಾಟ್ ಆಫ್ ಅನಾಲಿಸಿಸ್ ಇಸ್ ನೀಡೆಡ್. ಫಸ್ಟ್ ಬ್ಯಾಚ್ ಪ್ರಹ್ಲಾದ ಭಕ್ತಿ ವಿಜಯ ಮಾಡೋವಾಗ ನನ್ ತಲೆನೆ ಒಂದ್ಸಲ ಹಿಂಗ ಸುತ್ತು ಬಂತು. ಆಮೇಲೆ ನಾನೇನ್ ಮಾಡ್ದೆ, ಆ ಬ್ಯಾಚ್ ಅವ್ರಿಗೆ ರಜಾ ಕೊಟ್ಬಿಟ್ಟೆ 1 ತಿಂಗಳು. ದಯವಿಟ್ಟು ಅವಾಗ ಯಾವ PhD ಇಲ್ಲ, ಫೀಲ್ಡ್ ಟ್ರಿಪ್ಪು ಇಲ್ಲ. ಈಗಾದ್ರೂ ಆ ನೆಪ ಇದೆ, ಅದೂ ಇಲ್ಲ ಅಲ್ವಾ? ಅವಾಗ ಇನ್ನೂ ನಾನು PUC ಮುಗಿಸಿದ್ದೆ ಅಷ್ಟೇನೆ. ಇದು ತುಂಬಾ ಅನಲೈಸ್ ಮಾಡೋದಿದೆ. ಪ್ಲೀಸ್ ಗಿವ್ ಮಿ 1 month ಟೈಮ್ ಅಂತ ಅವ್ರಿಗೆ ಮುಂದಿರುವ ಚಾಪ್ಟರ್ಸ್ನೆಲ್ಲ ಮಾಡಕ್ ಶುರು ಮಾಡಿ. ಐ ಪ್ರಿಪೇರ್ಡ್ ಫಾರ್ ದಿಸ್, ಓನ್ಲಿ ದೆನ್ ಐ ಕುಡ್. ಪ್ರಹ್ಲಾದನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ, ನಾಟ್ ವೆರಿ ಈಸಿ. ಭಕ್ತಿ ತಾನೇ ಅನ್ಬಿಡ್ಬೋದು. ನೋ, ಒಂದೊಂದು ಆಳ್ವಾರರ ತಕ್ಕಡಿಯಲ್ಲೂ ಅವನನ್ನ ನಾವು ತೂಗ್ ನೋಡ್ಬೇಕು, ಇಲ್ದಿದ್ರೆ ನಮ್ಗೆ ನೀವು PUC ಇದ್ದಾಗಲೇ ಕ್ಲಾಸ್ ಮಾಡ್ತಾ ಇದ್ರ ಮಾಮ? ನಾನು 8th ಸ್ಟ್ಯಾಂಡರ್ಡ್ ಮುಗ್ದಿತ್ತು ಮಾಮಿ, ಸಮ್ಮರ್ ಹಾಲಿಡೇಸ್.
ಅವಾಗ ನಮ್ಮ ಗುರುಗಳು ಅವರು ಆಚಾರ್ಯರು ಅವರು ಇದ್ರಲ್ಲಿ ಮೈಸೂರಲ್ಲಿ ಇದ್ದವರು, ಅದು ವಿದ್ವಾಂಸರು, ಆಸ್ಥಾನ ವಿದ್ವಾಂಸರು. ಪ್ರೀವಿ ಪರ್ಸ್ಯೂ ಮೂವ್ಮೆಂಟ್ ಅಲ್ಲಿ ಅವ್ರ ಕೆಲ್ಸ ಹೋಯ್ತು ಇಂದಿರಾ ಗಾಂಧಿ ಇದಾದ್ಮೇಲೆ. ಅವಾಗ ಅವ್ರಿಗೆ ನನಗೆ ಹೇಳ್ಕೊಡುವಾಗ ಹಿ ವಾಸ್ 89, 103 years ಇದ್ರು ಅವರು. ಅನಂತ ನರಸಿಂಹಾಚಾರ್ ಅಂತ. ಅವರು ನನಗೆ ಯು ಪ್ಲೀಸ್ ಸ್ಟಾರ್ಟ್ ದ ಕ್ಲಾಸ್ ಅಂತ. ನಾವು ಒಟ್ಟು 32 ಜನ ಇದ್ವಿ ಸ್ಟೂಡೆಂಟ್ಸ್. ಆದ್ರೆ ಅವ್ರು ನಮಗ್ ಪೂರ್ತಿ ಪಾಠಕ್ರಮ ಎಲ್ಲ ಮುಗಿಸೋ ಹೊತ್ತಿಗೆ ನಾವಿದ್ದಿದ್ದೆ 3 ಜನ, 3 ಜನ ನಾವು. ಅವರು ಪ್ರೇರೇಪಣೆಯಿಂದನೇ MA ನಾ ಕಟ್ಟಕ್ಕೆ ಸಹಾಯ ಮಾಡಿದ್ರು, ಸಂಸ್ಕೃತ MA. ಒಂದ್ ಕಡೆ BCA MCA ಸಾಫ್ಟ್ವೇರ್ ವ್ಯಾಸಂಗ ಇದೆಲ್ಲ ನಡೀತಾ ಇತ್ತು, ಇನ್ನೊಂದ್ ಕಡೆ ಇದು ಎಡಬಿಡದೆ ನಡೀತಾ ಇತ್ತು. ಎಷ್ಟು ವರ್ಷ ಆಯ್ತು ನಿಮ್ಗೆ ತಗೊಂಡಿದ್ದು? ಏನು ಕಂಪ್ಲೀಟ್ ಆಗೋದು ಭಾಗವತ ಕಂಪ್ಲೀಟ್ ಆಗೋತ್ತಿಗೆ ಎಷ್ಟು ವರ್ಷ ಆಯ್ತು? ನನಗೆ 8 ವರ್ಷ ಬೇಕಾಯ್ತು. ನನಗೆ ಅವರು ಟೀಚ್ ಮಾಡ್ಲಿಲ್ಲ, ಕಾಲಕ್ಷೇಪ ಮಾಡೋದು. ಟೀಚಿಂಗ್ ಇಸ್ ಡಿಫ್ರೆಂಟ್, ಕಾಲಕ್ಷೇಪ ಇಸ್ ಡಿಫ್ರೆಂಟ್. ಕಾಲಕ್ಷೇಪ ಮಾಡೋ ಪಾಠಕ್ರಮ ಈಗೆಲ್ಲ ಸಿಗೋದೆ ಕಡಿಮೆ, ನಿಮ್ಗೆ ಸಿಗಲ್ಲ ಈಗ. ಯಾರೋ ಒಬ್ರೊಬ್ರು ಈಗ ಕರುಣಾಕರಾಚಾರ್ಯ ಸ್ವಾಮಿ ಆತರ ಒಬ್ರೊಬ್ರು ಸಿಗ್ತಾರೆ ಅಷ್ಟೇ. ಕಾಲಕ್ಷೇಪ ಮಾಡ್ಬೇಕು ಅಂದ್ರೂ ನಮಗ್ ಕ್ವಶನ್ ಕೇಳಕ್ಕೂ ಬರ್ಬೇಕಲ್ಲ ಮೊದ್ಲು. ಅದು ಕರೆಕ್ಟ್ ಆಗಿರ್ಬೇಕು ಕ್ವಶನ್. ಸಾಪ್ಟಿಯಾ, ತೂಂಗನಿಯಾ, ಎಳಂದಿಯಾ, ನಿನ್ನಿಯಾ ಅಂದ್ರೆ ಅದೆಲ್ಲ ಕ್ವಶನ್ ಆಗಲ್ಲ ಅಲ್ವಾ? ಅದಕ್ಕೆ ಕರೆಕ್ಟ್ ಆಗಿರ್ಬೇಕು ಕ್ವಶನ್. ಸೊ ಅವ್ರು ನನಗೆ ಕಾಲಕ್ಷೇಪ ಮಾಡಿದ್ರು. ಅವರಲ್ಲಿ ನಾವು 3 ಜನ ಸ್ಟೂಡೆಂಟ್ಸು ತುಂಬಾ ಪಾರಂಗತರಾಗಿ ಮುಂದೆ ಬಂದಿದ್ದು. ನಾವು ನಮ್ ಬಗ್ಗೆ ಹೇಳ್ಕೊಳ್ಳಲ್ಲ ಪಾರಂಗತರು ಅಂತ, ಬಟ್ ಅವ್ರು ಹೇಳಿದ್ದು ಐ ಥಿಂಕ್ ಯು ಪೀಪಲ್ ಕ್ಯಾನ್ ಕ್ಯಾರಿ ಮೈ ಲೆಗೆಸಿ ಅಂತ ಅವ್ರಿಗೆ ಕನಸಿತ್ತು. ಅದ್ರಲ್ಲಿ ಒಬ್ಬ ವಾರಣಾಸಿಗೆ ಹೊರಟೋದ ನನ್ನ ಫ್ರೆಂಡ್, ಅವನು ಪ್ರಕಾಂಡ ಪಂಡಿತ. ಅವನಿಗೆ ಜೈಮಿನಿ ಭಾರತ ಅದೆಲ್ಲ ಹೇಳ್ಕೊಡೋರು. ಅವನಿಗೆ ಈ ಪ್ರಬಂಧಾದಿಗಳಲ್ಲಿ ಅಷ್ಟು ಇದಿಲ್ಲ, ಯಾಕಂದ್ರೆ ಸ್ಮಾರ್ಥ ಬ್ರಾಹ್ಮಣ. ಅವ್ರಿಗೆ ಸ್ವಲ್ಪ ಅವ್ರದೇ ಅದ್ವೈತ ಸಿದ್ಧಾರ್ಥವೇ ಜಾಸ್ತಿ ಅಲ್ವಾ. ಅದಕ್ಕೆ ಅವ್ರು ವಾರಣಾಸಿ ಬನಾರಸ್ ಯೂನಿವರ್ಸಿಟಿಲಿ ಹೋಗಿ ಹಿ ಬಿಕಮ್ ಎ ಪ್ರೊಫೆಸರ್ ಇನ್ ಬನಾರಸ್ ಯೂನಿವರ್ಸಿಟಿ. ಈಗ್ಲೂ ಟಚ್ ಅಲ್ಲಿ ಇದೆ, ವಿ ಮೀಟ್ ಈಚ್ ಅದರ್. ಅವನು ಒಂದು ಒಳ್ಳೆ ಟೀಚರ್ ಆದ ಭಾಗವತಕ್ಕೆ, ನಾನೊಬ್ಬ ಆದೆ. ನಮ್ಮ ಮಧ್ಯದಲ್ಲಿ ಇನ್ನೊಬ್ಬ ಇದ್ದ, ಅವನು ಪಾಪ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟು ಮಾಡ್ತಾ ಇದ್ದ. ಕಾಲವಶಾತ್ ಅವನು ಭಗವಂತನಲ್ಲಿ ಹತ್ರ ಆಗೋದ. ಸೊ ಹಂಗಾಗಿ ನಾವು 3 ಜನ ಉಳ್ಕೊಂಡಿದ್ದು 32 ಜನರಲ್ಲಿ ಟೇಕಿಂಗ್ ದಿಸ್ ಪರ್ಟಿಕ್ಯುಲರ್ subject which is called Bhagavatam into the professional teaching level. ನಾನು ತಗೋತೀನಿ ಮಟ್ಟಕ್ಕೆ ಅನ್ಕೊಂಡಿರ್ಲಿಲ್ಲ, ಅದು ಮಾಡ್ತು ನನ್ನಷ್ಟೇನೆ. ಬಟ್ ಅದು ಯಾವಾಗ್ಲೂ ಅವ್ರು ಹೇಳೋರು, ಯು ಕ್ಯಾನ್ ಟೀಚ್ ಅಂತ ಯಾವಾಗ್ಲೂ ಹೇಳೋರು. ನೀ ಒರ್ತರಿಂದ ಸಮರ್ಥನ, ನೀ ಅದೇ ಎಡುತ್ತು ಪಣ್ಣ ಮುಡಿಯೋ, ವೈ ಡೋಂಟ್ ಯು ಟೀಚ್ ಅಂತ. ಅವ್ರು ಹೇಳೋ ಎಕ್ಸಾಂಪಲ್ಗಳೆಲ್ಲ ನಂಗೆ ಹೇಳಕ್ಕೆ ಬರಲ್ಲ ಎಷ್ಟೋ, ಯಾಕಂದ್ರೆ ಎಷ್ಟೋ ಬರ್ಕೊಂಡಿಲ್ಲ. ಮತ್ತೆ ಮೊಬೈಲ್ ಅಂತೂ ನಾನ್ ನೋಡಿದ್ MCA ಆದ್ಮೇಲೆ. ಅವ್ರು ನಂಗೆ ಟೀಚ್ ಮುಗಿಸಿದ್ದೆ ನಾನು 8th ಸ್ಟ್ಯಾಂಡರ್ಡ್ ಬರೋ ಹೊತ್ತಿಗೆ. ಸೊ ವಿಷಯಗಳೆಲ್ಲ ಇಲ್ಲಿ ಎಷ್ಟಿದೆಯೋ ಅಷ್ಟೇ. ಇನ್ನು ರೆಕಾರ್ಡ್ ಮಾಡ್ಕೋ, ಪುಸ್ತಕದಲ್ಲಿ ಹರ್ಕೋ ಅದೆಲ್ಲ ಏನೂ ಇಲ್ಲ. ಆಗಿನ ಕಾಲದಲ್ಲೆಲ್ಲ ಎಲ್ಲ ವೆರಿ ಓರಲ್ ಟ್ರೆಡಿಷನ್ ಅಷ್ಟೇನೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಬುದ್ಧಿ ಇತ್ತು ಅಂದ್ರೆ ಅಷ್ಟು ಚಾಪ್ಟರ್ ವೈಸ್ ಒಪ್ಸ್ತಾ ಇದ್ವಿ ನಾವು, ಬಿಡ್ತಾ ಇರ್ಲಿಲ್ಲ. ಕೇಳಿಸ್ಕೊಳ್ಳೋದು ಎಷ್ಟೋ ಅಷ್ಟೇ, ಮನನ ನಿಧಿಧ್ಯಾಸನ ಅನ್ನೋದು ಅಷ್ಟು ಚೆನ್ನಾಗಿತ್ತು. ಮನೆಗ್ ಬಂದು ರೀಕಾಲ್. ಅದೇ ನೋಡಿ ಸ್ಕೂಲ್ ಸಬ್ಜೆಕ್ಟ್ಸ್ ತಲೆ ಒಳಕ್ಕೆ ಹೋಗ್ತಾ ಇರ್ಲಿಲ್ಲ. 35 ಮಾರ್ಕ್ಸ್ ಬರುತ್ತಾಪ ಬಿಡಿ, ತವಂಗ್ ಕಡ್ಕ ವೇಂಡಿ ಅಂತ ಬಂಡಿಂಗ್ ನಿಮ್ಮಮ್ಮ ಟೀಚರ್ಸ್ ಹತ್ರ ಹೋಗಿ ಬೈಸ್ಕೊಂಡ್ ಫೇಲ್ ಮಾಡಿ ಏನು ಎಲ್ಲ ಕೊಡಲ್ವಲ್ಲ, ಇದು ಕೊಟ್ಟಿದ್ದಾನಲ್ಲ ಅದಕ್ಕೆ ಅದ್ ಕೊಟ್ಟಿಲ್ಲ ಅಷ್ಟೇ. ನಮ್ಮಮ್ಮ ಹೇಳೋರು ಟೀಚರ್ಗಳ ಹತ್ರ ಹೋಗಿ ಫೇಲ್ ಮಾಡ್ಬಿಡಿ ನನ್ ಮಗನ್ನ, ಬುದ್ಧಿ ಬರುತ್ತೆ 1 ವರ್ಷ, ಅವನಿಗೆ ನಾಚಿಕೆ ಆಗತ್ತೆ ಎಲ್ಲ ಸ್ಟೂಡೆಂಟ್ಸ್ ಮುಂದೆ, ಬುದ್ಧಿ ಬರುತ್ತೆ ಅಂತ. ಅವಾಗ ನಮ್ಮ ಪ್ರಿನ್ಸಿಪಲ್ ಡಾಕ್ಟರ್ ಶಶಿಕಲಾ ಕೃಷ್ಣನ್ ಹೇಳೋರು, ಐ ಥಿಂಕ್ ಶಿ ನ್ಯೂ ಮೈ ಕೆಪಾಸಿಟಿ. ನಿಮ್ಮ ಒಂದು ಹುಡುಗನ್ ಫೇಲ್ ಮಾಡಿದ್ರೆ ಇಡೀ ಕ್ಲಾಸನ್ ಫೇಲ್ ಮಾಡ್ಬೇಕು. ಓದೋದ್ರಲ್ಲ ಅವ್ನ್ ಮುಂದಿಲ್ಲ, ಡಲ್ ಹೆಡ್ ಒಪ್ಕೋತೀನಿ. ನಿಮಗ್ ಗೊತ್ತಿಲ್ಲ ಅವ್ನ್ ಮುಂದುವರಿತಾನೆ ಹೆಂಗೆ ಅಂತ, ನಿಮಗ್ ಗೊತ್ತಿಲ್ಲ. ಹಿ ಈಸ್ ವೆರಿ ಇಂಟೆಲೆಕ್ಚುಯಲ್, ವೆರಿ ಬ್ರೈನಿ ಪರ್ಸನ್, ಹಿ ಡೋಂಟ್ ವಾಂಟ್ ದಿಸ್. ತಪ್ಪಾಗಿ ನಮ್ ಸ್ಕೂಲ್ಗೆ ಅವನ್ನ ಅಡ್ಮಿಟ್ ಮಾಡಿದೀರ ನೀವು ಅಂತ ಯಾವಾಗ್ಲೂ ಸೋಷಿಯಲ್ ಸೈನ್ಸ್ ಅಂತೂ ನಂಗೆ ಇವತ್ತಿಗೂ ತಲೆಗೆ ಹೋಗಲ್ಲ. ಆ PCMC ಅಂತ ತಗೊಂಡಲ್ಲ, ಅದು ಏನಕ್ ಗೊತ್ತಾ? PCMC ತಗೊಂಡಿದ್ PUC ನಲ್ಲಿ ಎಷ್ಟು ಪೆದ್ದು ಅಂತ ಇವಾಗ ಅನ್ಕೋತೀನಿ. ಅದ್ರಲ್ಲಿ ಸೋಷಿಯಲ್ ಸೈನ್ಸ್ ಇಲ್ಲ ಅಲ್ವಾ, ಅದಕ್ಕೆ ತಗೋತೀನಿ ಅಂತ ತಗೊಂಡೆ. ಅಷ್ಟು ಪೆದ್ದು ನಾನು. ನಿಜವಾಗ್ಲೂ ನಂಗೆ ಆ ಓದಕ್ಕೂ ನನಗೂ ತುಂಬಾ ದೂರ. ಆದ್ರೆ
ನೀವು ಒಂದು ವ್ಯಾಸ ಭಾರತ ಕೊಟ್ರೆ ಅಹೋರಾತ್ರಿ ಕುತ್ಕೊಂಡು ಮುಗಿಸ್ಬಿಡ್ತಾ ಇತ್ತು. ಒಂದು ಕುಮಾರ ಸಂಭವನೋ ಒಂದು ಮಾಳವಿಕಾಗ್ನಿಮಿತ್ರನೋ ಕೊಟ್ರೆ ಇಡೀ ರಾತ್ರಿ ಪೇಜ್ ನಂಬರ್ ವೈಸ್ ಕುತ್ಕೊಂಡು ಮುಗಿಸ್ಬಿಡ್ತಾ ಇದ್ದೆ. ಸೋಷಿಯಲ್ ಸೈನ್ಸ್ 1 ಪೇಜ್ ಇದ್ದ ತಿರುವಾಕಕ್ಕೆ 1 ಅವರ್ ಆಗೋದು. ಅಯ್ಯೋ ಏನಿದೆಯೋ ಏನು ಗೊತ್ತಾಗ್ತಾ ಇಲ್ವಲ್ಲ ಅಂತ. ಅಷ್ಟು ಬುದ್ಧಿ ಮಂದ ನಂದು. ಐ ಆಮ್ ಬಿಲೋ ಆವ್ರೇಜ್ ಹೇಳ್ಬೇಕು ಅಂದ್ರೆ. ಆದ್ರೆ ಆಚಾರ್ಯ ಕೃಪೆ, ಪರಮಾತ್ಮನ ಕೃಪೆ ಅಷ್ಟೇನೆ. ಲೋ ಆವ್ರೇಜ್ ಅಂದ್ರೆ ನನ್ನಷ್ಟು ಪೂರ್ ಸ್ಟೂಡೆಂಟ್ ಇನ್ನೊಬ್ರಿಲ್ಲ. ಎಲ್ಲಾರ್ಗು ಪಾಸ್ ಮಾಡಕ್ಕೆ ನೋಡಿದ್ರೆ, ಅಯ್ಯೋ ಫೇಲ್ ಮಾಡಕ್ ನೋಡಿದ್ರೆ ನಂಗೆ ಪಾಸ್ ಮಾಡಕ್ ನೋಡೋದು. ಸಂಸ್ಕೃತ ಒಂದ್ರಲ್ಲಿ ಮಾತ್ರ 100 ಔಟ್ ಆಫ್ 100 ತೆಗಿತಾ ಇದ್ದೆ. ನಮ್ಮ ಆ ಟೀಚರ್ ಮಾತ್ರ ಬೈಯೋರ್ ನನ್ನ ಹಿಡ್ಕೊಂಡು. ಅಲ್ಲ ಇದು ಸಾಲದು ಅಂತ ಇದು ಸಾಲದು ಅಂತ ನನ್ ಮಗನು ಬಂದ್ಬಿಟ್ ನೀ ಯಾಕೆ ಫಸ್ಟ್ ಬರಲ್ಲ ಅಂತ. ಶ್ರೇಯಸ್ ಕೇಳಿದ, ನೀನ್ ಯಾಕೆ ಫಸ್ಟ್ ರ್ಯಾಂಕೇ ಬರಲ್ಲ ಯಾವಾಗ್ಲೂ? ಫಸ್ಟ್ ರ್ಯಾಂಕ್ ಅಂತ ಒಂದು ಇದೇ ವಿಚಾರ ಆಗದೆ ಅವ್ನ್ ಕೇಳಿದ್ಮೇಲೆ ನಂಗೆ ಗೊತ್ತಾಯ್ತು, ಹಂಗ ಅಪಡಿಯೋ ನಿರ್ಕ ಅಂತ ಅಲ್ವಾ. ಅದೆಲ್ಲ ಇಲ್ವೇ ಇಲ್ಲ. ಯಾವಾಗ್ಲೂ ಸಂಸ್ಕೃತ ಮಾತ್ರ 125 ಔಟ್ ಆಫ್ 125 ಬಂದ್ಬಿಡೋದು. ನಮ್ ಟೀಚರ್ ಬೈಯೋರು. ಎಲ್ಲ ಟೀಚರ್ಗಳು ಏನ್ ಅನ್ಕೊಳಲ್ಲ, ನಾನ್ ಏನೋ ನಿಂಗ್ ಸ್ಪೆಷಲ್ ಆಗಿ ಹೇಳ್ಕೊಡ್ತೀನಿ, ನನ್ ಮೇಲೆ ಅತಿರೇಕವಾದ ಪ್ರೀತಿ ಇದೆ ನಿನಗೆ ಅನ್ಕೊಳಲ್ವಾ, ಡೋಂಟ್ ಡೂ ದಿಸ್ ಅಂತ. ಡೂ ದಿಸ್ಗ್ ನಾನ್ ಅದೇನೋ ಆಗೋದಷ್ಟೇನೆ, ನಂಗೇನೋ ಗೊತ್ತಿಲ್ಲ. ಅದ್ ಬರೋದು ಮಾರ್ಕ್ಸ್ ಅದ್ರಲ್ಲಿ, ಇನ್ಯಾವ್ದ್ರಲ್ಲೂ ಬರ್ತಾ ಇಲ್ಲ. ಮ್ಯಾಥಮೆಟಿಕ್ಸ್ ಅಂತೂ ದೇವರೇ ಪ್ರೀತಿ. ಏನೋ ಈಕ್ವೇಶನ್ ಅಂತ ನಾನು ಮಾಡಿರ್ತಾ ಇದ್ದೆ, ಹ್ಯಾಂಡ್ ರೈಟಿಂಗ್ ನೋಡಿ ವೆಯ್ಟ್ ನೋಡಿ ಪೇಜಿಗೆ 1 ಅಂತ ಕೊಟ್ಟಿರೋರು, ಆಮೇಲೆ 35 ಬಂದಿರೋದು. ಕೊರಿಯರ್ ಅಲ್ಲಿ ನೋಡ್ತಾರಲ್ಲ ಎಷ್ಟು ರೇಟು ಅಂತ, ಹಿಂಗೆ ಎಲ್ಲಿ ಕಳಿಸ್ಬೇಕು ಅಂತ. ಆ ತರ ನಂದು ಪರೀಕ್ಷೆಗಳು ಆಗಿದ್ದು. ಎನಿವೆ, ಐ ಡೋಂಟ್ ರಿಗ್ರೆಟ್ ಫಾರ್ ಎನಿಥಿಂಗ್. ನನಗೆ ಬೇಕಾಗಿರೋ ಜ್ಞಾನನ ಕರೆಕ್ಟ್ ಸೋರ್ಸ್ ಅಲ್ಲಿ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಆಗಿರೋ ವ್ಯಕ್ತಿ ಹತ್ರ ನನಗೆ ಕೊಟ್ಟ ಪರಮಾತ್ಮ ಇನ್ನೂ ಏರಾಳವಾಗಿ ಕೊಡ್ಬೇಕು ಅನ್ನೋದೇ ನಾನ್ ಬಯಸೋದಷ್ಟೇ. ನನ್ನ ಸ್ಟೂಡೆಂಟ್ಸ್ ಮೂಲಕ ಕೊಡ್ತಾ ಇದ್ದಾನೆ. ಯಾಕಂದ್ರೆ ನೀವೆಲ್ಲ ಸ್ಟೂಡೆಂಟ್ಸ್ ಅನ್ನಿಸ್ಕೊಂಡಿರಬಹುದು, ನೀವಿಲ್ಲ ಅಂದ್ರೆ ಪ್ರಾಬಬ್ಲಿ ಐ ವುಡ್ ಹ್ಯಾವ್ ನಾಟ್ ರೀಕಾಲ್ಡ್ ಮೈ ವಿದ್ಯಾ ವಾಟ್ ಇಸ್ ದೇರ್ ಇನ್ ಮೀ ಅಲ್ವಾ. ನಿಮ್ಗೆ ಹೇಳ್ಕೊಡೋ ಸಲುವಾಗಾದ್ರೂ ಐ ಹ್ಯಾವ್ ಟು ಟರ್ನ್ ಬ್ಯಾಕ್ ವಾಟ್ ಐ ಹ್ಯಾವ್ ಲರ್ನ್ಡ್. ಸೊ ಹಂಗಾಗಿ ಹೆಂಗೋ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಇದ್ರಲ್ಲೇ ನಡೆದು ಕೊನೆ ಮೊಮೆಂಟ್ ವರ್ಗು ಅವ್ರ ನಾಮಸ್ಮರಣೆ ಈ ಬುದ್ಧಿಲಿ ಇರ್ಬೇಕಷ್ಟೇ. ಬೆಳಗಾಗಿದ್ದು ಒಂದ್ ಸುಪ್ರಭಾತ, ಅದಾದ್ಮೇಲೆ ನನ್ನ ನಿತ್ಯ ಕರ್ಮಾದಿಗಳು, ಆಮೇಲೆ ವಿಷ್ಣು ಸಹಸ್ರನಾಮ, ಆಮೇಲೆ ಈ ಪಾಠಗಳು. ರಾತ್ರಿವರೆಗೂ ಐ ವಿಲ್ ಬಿ ಎಂಗೇಜ್ಡ್. ಏನಂದ್ರೆ ಭಾಗವತಂ ಭಾಗವತಂ ಭಾಗವತಂ. ಅದೊಂದು ಆಸೆ ತೀವ್ರವಾಗಿತ್ತು. ಈವನ್ ಬಿಫೋರ್ ಮೈ ಮೆಚೂರ್ ಏಜ್ ಸದಾ ಭಾಗವತದಲ್ಲಿ ಮುಳುಗ್ಬೇಕು ಅನ್ನೋ ಆಸೆ ಇತ್ತು. ನಾವು 100% ಆಸೆ ಇಟ್ಕೊಂಡ್ರೆ ಒಂದ್ರಲ್ಲಿ, ಅಂದ್ರೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್, ಅದು ಭಗವಂತ ನಡೆಸ್ತಾನೆ. ನನ್ ವಿಚಾರದಲ್ಲಂತೂ ಸತ್ಯ ಆಯ್ತು. ವಿಶಾಖಾಹಾರಿ ಇದಕ್ಕೂ ಹಿಂಗೆ ನಾವು ಹೋಗಿದ್ದೆ ಒಂದ್ಸಲ, ಹನುಮಾನ್ ಚಾಲೀಸ ವೈಟ್ ಫೀಲ್ಡ್ ಅಲ್ಲಿ. ಎಷ್ಟು ಜನ ಅಂದ್ರೆ ಇನ್ನು ಟಿಕೆಟು ಇಲ್ಲ, ಏನೂ ಇಲ್ಲ. ಗ್ರೀನ್ ರೂಮ್ ಅಲ್ಲಿ ಹೋಗಿ ಕೇಳ್ಕೊಂಡೆ ವಿಶಾಖಾಹಾರಿನ, மாமி இந்த மாதிரி நிறைஞ்சு கொடுத்து நான் அங்கிருந்து வந்தேனே, உனக்கு உண்மையா ஆசை இருந்தா ಹನುಮಾರ್ ಒಕ್ಕಾತಿವೆಪ್ಪ, ನೀ ಕವಲೆಯ ಪಡಾದೆ ಅಂತ. ನಿಜವಾಗ್ಲು ನಾ ಹೊರಗಡೆ ಬಂದಿದೀನಿ, ನಾನ್ ಡ್ರೆಸ್ ಮಾಡ್ಕೊಂಡಿರೋ ರೀತಿಗೋ ಏನೋ ಗೊತ್ತಿಲ್ಲ. ಚೀಫ್ ಗೆಸ್ಟ್ ಅವತ್ತಿಲ್ಲ, ನಂಗ್ ಗೊತ್ತಿಲ್ಲ. ಚೀಫ್ ಗೆಸ್ಟ್ ಅಂತ ನನ್ನನ್ನು ಅನ್ಕೊಂಡು ಕರ್ಕೊಂಡು ಹೋಗಿ ಮ್ಯಾನೇಜ್ಮೆಂಟ್ ಅವರು ಚೀಫ್ ಗೆಸ್ಟ್ ಸೀಟಲ್ಲಿ ಕೂರ್ಸ್ಬಿಟ್ರು. ನಮ್ ದೀಪ ಬೇರೆ ಭಯ ಅವಳಿಗೆ, ಅಯ್ಯೋ ಹೇಳಿ ಅವ್ರಿಗೆ ನಾವು ಚೀಫ್ ಗೆಸ್ಟ್ ಅಲ್ಲ, ಸುಮ್ನೆ ಬಾ ಕರ್ದಿದ್ದಾರೆ ಬಾಯಿ ಬಿಡ್ಬೇಡ, ಹೆಂಗೋ ಕೂತಿರೋಣ ಅಂತ ಹೋದ್ವಿ. ಸ್ಕ್ರೀನ್ ತೆಗೆದ್ರೆ ವಿಶಾಖಾಹಾರಿ ಕಣ್ಬಿಡಕ್ಕೂ ನಾವಿಬ್ರು ಅವ್ರ ಮುಂದೆ. உண்மையான ஆசை இருந்தா ஹனுமான் நடத்தி கொடுப்பாரு, அது எல்லாருக்கும் ನಿದರ್ಶನಂ இப்போதா ஒருத்தருக்கு சொன்னே ಅಂತ ಡೈರೆಕ್ಟ್ ಆಗಿ ಸ್ಪೀಕರ್ ಅಲ್ಲಿ ಹೇಳಿದ್ರು. ಅದಾದ್ಮೇಲೆ ಗೊತ್ತಾಯ್ತು ಅವತ್ತು ಚೀಫ್ ಗೆಸ್ಟೇ ಬಂದಿಲ್ಲ ಅಂತ. ನಾವು ಚೀಫ್ ಗೆಸ್ಟ್ ಪ್ಲೇಸ್ ಅಲ್ಲಿ ಕೂರ್ಸಲ್ಪಡ್ತು. ಇದು ನಾಟ್ ಮಿರಾಕಲ್. ಇಫ್ ಯು ಆರ್ ಅ ಟ್ರೂ ಲವರ್, ಡೆಫಿನೆಟ್ಲಿ ಇಟ್ ಹ್ಯಾಪನ್ಸ್. ಈ ಟ್ರೂ ಲವ್ ತೋರಿಸಿದ್ದೇ ಯಾರೋ ತಾಯಿಯಾದ ನಮ್ಮಾಳ್ವಾರ್, ನಾಟ್ ನಾಯಕಿಯಾದ ನಮ್ಮಾಳ್ವಾರ್. ಯಾಕಂದ್ರೆ ಅವಳಿಗೆ ಯವ್ವನ, ಹೋಗ್ ನಾಯಕನನ್ನ ಅಡಿಬೇಕು, ಹೋಗಿ ಅವನಲ್ಲಿ ಅನುರಕ್ತನಾಗ್ಬೇಕು ಅಲ್ವಾ. ಸಖಿ ಅವಳು ಹುಡುಕ್ ಬುದ್ಧಿ, ಈ ಕಡೆ ಫ್ರೆಂಡ್ಗೆ ಸಹಾಯ ಮಾಡೋಣ, ನಾಯಕನೋ ಫ್ರೆಂಡು ನಾಯಕಿನೋ ಫ್ರೆಂಡು, ಇದು ಹುಡುಕ್ ಬುದ್ಧಿ, ಇದು ಮದ್ದಿದ್ದು. ಆದ್ರೆ ತಾಯಿ ಮೆಚೂರ್ಡ್ ಬುದ್ಧಿ. ನಿನಗ್ ಬೇಕಾ ನಾಯಕ, ಸುಮ್ನೆ ಇರ್ಬೇಕು, ಅವನ್ ಬರ್ತಾನೆ. ಇದು ನಿಜವಾದ ಶರಣಾಗತಿ. ನಿನ್ನ ಸಾಮರ್ಥ್ಯದಿಂದ ಹೋಗವನನ್ನ ಆಡಿದ್ರೆ ಅದು ಶರಣಾಗತಿನೇ ಅಲ್ಲ. ಇದನ್ನೇ
ಪ್ರಹ್ಲಾದ ತೋರಿಸ್ತಾನೆ. ಯಾವ ರೀತಿ ಅಂದ್ರೆ ನರಸಿಂಹ ಬರೋದಲ್ಲ ಶೈಲಾಮಾಮಿ, ಅದೆಲ್ಲ ಲೇಟರ್. ಅದಕ್ ಮುಂಚೆನೆ ತೋರಿಸ್ತಾನೆ. ಏನಂದ್ರೆ ನಾನು ರಕ್ಷಿಸಲ್ಪಡ್ಬೇಕು ಅಂದ್ರೆ ರಕ್ಷಿಸ್ತೀನಿ, ನೀನ್ ಯಾಕಮ್ಮ ಪರದಾಡ್ತೀಯ, ಅಪ್ಪನಿಂದಲೋ ನಿನ್ನಿಂದಲೋ ನಾನು ರಕ್ಷಿಸಲ್ಪಡಲ್ಲ, ಪರಮಾತ್ಮನಿಂದ ರಕ್ಷಿಸಲ್ಪಡ್ಬೇಕು ಅಂತ ಹೇಳಿ ಅಳಿವು ಉಳಿವನ್ನ ಅವನ ಕಡೆಗ್ ಬಿಡೋದಿದೆಯಲ್ಲ, ದಟ್ ಇಸ್ ಕಾಲ್ಡ್ ನಮ್ಮಾಳ್ವಾರರ ಕೃಷ್ಣ ತೃಷ್ಣ ತತ್ವ. ಬಾಯಾರಿಕೆ ಅಂತೂ ಹೋಗಿದ್ಯಾ? ಇಲ್ಲ ಅಲ್ವಾ? ಯಾವುದರಲ್ಲೋ ಲೌಕಿಕವಾದ ಜಿಜ್ಞಾಸೆ ಬಾಯಾರಿಕೆ ಇಲ್ಲ, ಅಪರೋಕ್ಷವಾದ ಪರಮಾತ್ಮನಲ್ಲಿರುವ ಜಿಜ್ಞಾಸೆ ಬಾಯಾರಿಕೆ. ಅದ್ ಎಲ್ಲಿಗ್ ಲೀಡ್ ಮಾಡುತ್ತೋ ಮಾಡ್ಲಿ, ಏನೀಗ ಅಲ್ವಾ? ಸೊ ನಮ್ಮಾಳ್ವಾರ್ ತತ್ವ ಇಸ್ ವೆರಿ ಹೈ ಗ್ರೇಟ್ ತತ್ವ. ಅದನ್ನ ಯಾರಿಂದಲೂ ಮುಟ್ಟಕ್ಕೆ ಸಾಧ್ಯವಿಲ್ಲ. ಆದ್ರೆ ಹಂಗ್ ಹೇಳ್ಬಿಟ್ಟು ಏನ್ ಹೇಳ್ತಾರ ಗೊತ್ತಾ ಪೂರ್ವಾಚಾರ್ಯರು, ಪಿಳ್ಳೈ ಲೋಕಂಜಿಯರ್ ವ್ಯಾಖ್ಯಾನ எழுதும்போது சொல்றா, ಯಾರಿಂದಲೂ ಮುಟ್ಟಕ್ ಸಾಧ್ಯವಿಲ್ಲ, ಆದ್ರೆ ಒಂದು ಹುಲು ಮಾನವ ಕೂಡ ಫಾಲೋ ಮಾಡಕ್ಕಾಗುತ್ತೆ. ದಟ್ ಇಸ್ ದ ತತ್ವ ಆಫ್ ನಮ್ಮಾಳ್ವಾರ್. அடுத்த வாட்டி கேட்கும்போது ನಮ್ಮಾಳ್ವಾರನ್ನ ಕೃಷ್ಣ ತೃಷ್ಣ ತತ್ವ ಅಂತ ಬಂದ್ಬಿಡ್ಬೇಕು ಬಾಯಲ್ಲಿ. ಗೊತ್ತಾಯ್ತಾ? ನಮ್ಮನೆ ಮೇಲ್ ಗೇಟ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಮಾಡ್ಸಿದೀನಿ ನೋಡಿ, ನೋಡಿದೀರಾ? 108 ಇದೆ, ಅದೇನ್ ನೋಡೋದೋ ಗೊತ್ತಿಲ್ಲ ಅಲ್ವಾ? ನಮ್ಮಾಳ್ವಾರರ ಹಿಂದ್ಗಡೆ ಕೃಷ್ಣ ಹಿಂಗ್ ಕಟ್ಕೊಂಡು ಬಾಯಿಗೆ ಹಣ್ಣನ್ ತಿನ್ನಿಸ್ತಾ ಇದ್ದಾನೆ ನಮ್ಮಾಳ್ವಾರರಿಗೆ. ನಮ್ಮಾಳ್ವಾರರು ತನ್ನ ಹೃದಯಕ್ಕೆ ಬೋಧನೆಯನ್ನ ಕಾಂಚೀಪುರದಲ್ಲಿ ಮಾಡ್ಕೊಂಡಿದಾರಲ್ಲ, ಆ ತರ ಮಾಡಿ ಇನ್ನೊಂದು ಕೈಯಲ್ಲಿ ಭವಿಷ್ಯದಾಚಾರ್ಯರನ್ನ ಇಟ್ಕೊಂಡಿದ್ದಾರೆ. I have designed this particular ನಮ್ಮಾಳ್ವಾರ್ ಫಾರ್ ಮೈ ಗೇಟ್. ಯಾರೆಲ್ಲ ನಮ್ಮ ಆತಕುಳ್ಳೆ ಎರಿಂಗಿ ಬರಾಳೋ, ನುಗ್ಗಿ ಬರ್ತಾರೋ, ನಮ್ಮಾಳ್ವಾರರ ತತ್ವದಲ್ಲಿ ಅವ್ರ ಒಳಗಡೆ ಬರ್ಲಿ ಅನ್ನೋ ನನ್ನ ಉದ್ದೇಶ. ಸೊ ಕೃಷ್ಣ ತೃಷ್ಣ ತತ್ವ ಅನ್ನೋದು, ಕೃಷ್ಣ ಬಂದು ಇವ್ರ ಬಾಯಾರಿಕೆಯನ್ನ ನೀಗಿಸ್ತಾನ ಅನ್ಕೊಡು, ಹಣ್ಣನ್ನ ಕೊಟ್ಟು ಅಲ್ವಾ? ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಶಬರಿದ ಅದರ್ವೆ ತಾನ ಹಣ್ಣನ್ನ ರಾಮನ ಬಾಯಾರಿಕೆ ಕೊಟ್ಲು ಅಲ್ವಾ? ಆದ್ರೆ ದಿಸ್ ಇಸ್ ದ ಅದರ್ ವೇ. ಕೃಷ್ಣನೇ ಇವ್ರ ಬಾಯಾರಿಕೆಯನ್ನ ಹೋಗಿಸ ಹಿಂದ್ಗಡೆಯಿಂದ ಬಂದು ಆಲಂಗಿಸ್ಕೊಂಡಿದ್ದಾನೆ. ಇವಳೋ ಪರಾಂಕುಶನ அப்படியே பாண்டிய கொண்டையோட புளிமரத்துல உட்கார்ந்துட்டு இல்லையா? அந்த கண்ணன் நாயಕನ வந்து ஒரு இது ನಾಗಪழம் ನೇರಳೆ ಹಣ್ಣು ಅದನ್ನ ತಿನ್ನಿಸ್ತಾ ಇದ್ದಾನೆ. ತನ್ನ ಹೃದಯಕ್ಕೆ ತಾನು ಉಯರ್ವರ ಉಯರ್ನಲಂ உடையவன் மயர்வர மதிநலம் மருளினன் யவனவன் அயர்வரும் அமரர்கள் அதிபதி ಯವನವನ್ ತುಯರರು ಸುಡರಡಿ ತೊಳೆದು ಎಳ ಎನ್ ಮನನೆ ಅಂತ ಹೇಳಿ ಕೂತಿದ್ದಾರೆ. ಇನ್ನೊಂದು ಕೈಯಲ್ಲಿ ಭವಿಷ್ಯದಾಚಾರ್ಯರ ಅಂದ್ರೆ ಭಗವದ್ ರಾಮಾನುಜರನ್ನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ. ದಿಸ್ ಇಸ್ ಹೌ ಐ ಹ್ಯಾವ್ ಡಿಸೈನ್ ದಟ್ ಸ್ಕಲ್ಪ್ಚರ್ ಹೇಳಿ ಹಿಂಗೆ ಬರ್ಬೇಕು, ಸ್ಕಲ್ಪ್ಟರ್ ಹೇಳಿ ಮಾಡಿಸ್ದೆ. இந்த மாதிரி நம்மாழ்வார் பார்த்ததே இல்லையே ಅಂದ್ರು ವೇಲುಕುಡಿ ಮಾಮ. ಫೋಟೋ ತಗೊಂಡು ಹೋಗಿ ಅವ್ರು ತೋರಿಸ್ದೆ. ಎಲ್ಲಾ ವಿಶೇಷ ಗುಣಗಳು ஒரே ಚಿತ್ರத்துல வரும்படி டிசைன் பண்ணிருக்கேன், இதுவரைக்கும் பார்த்ததே இல்லையே ಅಂದ್ರು. அதுதான் பாருங்கோன்ட்டு கொண்டு வந்து காண்பிச்ச உங்களுக்கு அந்த ரொம்ப ಸಂತೋಷಪಟ್ರು. ದಿಸ್ ಇಸ್ ಆಲ್ ಅಬೌಟ್ ನಮ್ಮಾಳ್ವಾರ್. ನೆಕ್ಸ್ಟ್ ಯಾರು? ಮಧುರಕವಿ ಆಳ್ವಾರ್. ವೆರಿ ಗುಡ್. ಇವ್ರದೇನೋ ಚೇಷ್ಟೆ? ಇವರು ಗುರುಗಳನ್ನ ಬಿಟ್ಟು ಇನ್ಯಾರನ್ನೂ ಅವರು ಇದ್ ಮಾಡ್ಲಿಲ್ಲ. ವೆರಿ ಗುಡ್. ನೋಡಿ, ஓ அப்பா, ஐயோ எந்த திக்குல சூரியன் இன்னைக்கு முழுகிறா, பொறந்துட்டா சரி, ಮುಳುಗರದೆ ಪಾಕೊಡು. ಇಪ್ಪೋ ಟೆಕ್ನಿಕಲ್ ಆಗಿ ಹೇಳಿದ್ರು, ಆನ್ಸರ್ ಹೇಳಿದ್ರು, ಟೆಕ್ನಿಕಲ್ ಆಗು ಹೇಳ್ಬಿಟ್ರು. ಗುಡ್. ಯು ಆರ್ ದ ಸ್ಟೂಡೆಂಟ್ ಆಫ್ ನಿತ್ಯಾನುಸಂಧಾನ, ಪ್ರೂವ್ಡ್ ಸ್ಮಿತಾ, ಯು ಆರ್ ಅಲೋಡ್. ಚರ್ಮ ಪರ್ವ ನಿಷ್ಠೆ ಅಲ್ವಾ? ಪ್ರಥಮ ಪರ್ವ ನಿಷ್ಠೆ ಎಲ್ಲಾ ಆಳ್ವಾರುಗಳು ತೋರಿಸಿದ್ದು. ಆಚಾರ್ಯರೇ ಗತಿ ಅಂತ ಇದ್ದವರು ಚರ್ಮ ಪರ್ವ ನಿಷ್ಠೆಯಲ್ಲಿ ನಮ್ಮ ಮಧುರಕವಿ ಆಳ್ವಾರರು. ಚಾರಿತ್ರಿಕ ಹಿನ್ನೆಲೆಯಲ್ಲಿ ಇಬ್ಬರನ್ನು ತಗೋಬಹುದು. ಅದೇ ಚರ್ಮ ಪರ್ವ ನಿಷ್ಠೆ ಇರೋದ್ರಿಂದಾನೇ 10 ಕನ್ಸಿಡರ್ ಮಾಡಿ ಇವರಿಬ್ಬರನ್ನ ಬೇರೆ ಕನ್ಸಿಡರ್ ಮಾಡಿ. ಅದಕ್ಕೆ ಶ್ರೀರಂಗದ ರಂಗನಾಥರಿಗೆ 11 ಪಾಡಿಯ ಪೆರುಮಾಳ್ ಅಂತೀವಿ, 10 ಜನ ಹಾಡಿರೋ ದೇವರು ಅಂತ. ಹಾಗಾದ್ರೆ ಇವರಿಬ್ರು ಏನಾದ್ರು ಅಂದ್ರೆ ಇವ್ರು ಚರ್ಮ ಪರ್ವ ನಿಷ್ಠೆ ತೋರ್ಸಿದ್ರು. ರಂಗನಾಥನಲ್ಲಿ ಪ್ರತಿಭಕ್ತಿ ಮಾಡಿದ್ರೆ ಪ್ರಥಮ ಪರ್ವ ನಿಷ್ಠೆ. ಇವರಿಬ್ರು ರಂಗನಾಥನಲ್ಲಿ ಭಕ್ತಿನೇ ಮಾಡ್ಲಿಲ್ವಲ್ಲ. ರಂಗ ನೀನ್ ಮಲಕ್ಕೊಂಡಿದೀಯ, ಕೂತಿದೀಯ, ಏನೋ ಮಾಡ್ಕೊಂಡು ಹೋಗು, ನಿನ್ ಕಡೆ ಯಾರ್ ನೋಡ್ದವ್ರು ಅಂದ್ರು ಅಲ್ವಾ? ರಂಗನಕ್ಕೆ ಮಾಲೆ ಇಟ್ಟಾಳ್
ஆண்டாள். ஆனா ರಂಗನೆ ಪಾಕಲೆ. ಒಂದೊಂದ್ಸಲ ನಾಚಿಯಾರ್ ತಿರುಮೊழிಲು ತಿರುಪಾವೈಲು ಏನಂತ ಘೋಷಿಸ್ತಾಳ ಅವಳು, ಪಟ್ಟರ್ ಪಿರಾನ್ ಕೋದೇಶ್ವನ್ನ, ವಿಷ್ಣು ಚಿತ್ತಳ ಮಗಳಾದ ನಾನು ಹೇಳ್ತಾ ಇದ್ದೀನಿ, ವಿಷ್ಣು ಚಿತ್ತಳ ಮಗಳಾಗಿ ಹೇಳ್ತಾ ಇದ್ದೀನಿ, ನಾನೇ ಹೇಳ್ತಾ ಇದ್ದೀನಿ ಅನ್ಲಿಲ್ಲ ಅಲ್ವಾ. ಪರಮಾತ್ಮನ ಭಕ್ತಿಯನ್ನು ಅಪ್ಪ ಹಾಕಿದ ದಾರಿಯಲ್ಲಿ ನಾ ಮಾಡ್ತೀನಿ ಹೊರತು ನನ್ನಿಷ್ಟಕ್ಕೆ ನಾ ಮಾಡಲ್ಲ. ಅಪ್ಪ ಹೇಳಿದ್ರು ನಾ ಮಾಡ್ತಾ ಇದ್ದೀನಿ. ಅಪ್ಪ ಹೇಳ ಅಂದ್ರೆ ಆಚಾರ್ಯ ಪ್ರತಿಭಕ್ತಿ ತೋರಿಸ್ತಾಳ ಅವಳು. ಮಧುರ ಕವಿ ಆಳ್ವಾರ್ ಇನ್ ಕೇಳಲೇಬೇಡಿ அல்வா. வேறொன்றும் நான் அறியேன் வேதம் தமிழ் செய்த மாறன் வன்குருகூரேரெங்கள் வாழ்வான் என்றேத்தும் மதுர கவியாள் எம்மையாழ்வார் ಅವರೇ ಅರಣ್. ಅರಣ್ என்றால் ಅವರೇ ದಿಕ್ಕು ಅಲ್ವಾ. ಅವರು ಬಿಟ್ರೆ ಎರಡನೇವ್ರಿಲ್ಲ ಅಂತ ಹೇಳಿದವರು ಇವರು ಅಲ್ವಾ. ಆಚಾರ್ಯ ಪರ್ವನಿಷ್ಠೆ ವೆರಿ ಗುಡ್. ಪ್ರಥಮ ಚರ್ಮ ಪರ್ವನಿಷ್ಠೆ ಆಚಾರ್ಯರಲ್ಲೇ ಆಳಂಕಂಡ ஒரு பெருமாள் ಅವರೇ ಅಂತ ತೀಕ್ಷ್ಣವಾಗಿ ಅವರಲ್ಲೇ ಒಂದು ಉರುದಿಯನ್ನ ಇಟ್ಕೊಂಡವರು ಮಧುರ ಕವಿ ಆಳ್ವಾರದು. ಈಗ ತಿರುವಾಯ್ಮೊಳಿ 1000 ಪದ್ಯಕ್ಕೆ ಈ 11 ಪದ್ಯ ಸಮ ಅಂತ ಹೇಳ್ತಾರಲ್ವಮ್ಮ. ತಿರುವಾಯ್ಮೊಳಿ 1000 ಪದ್ಯಕ್ಕೆ ಈ 11 ಪದ್ಯ ಸಮ. ಇಡೀ 4000 ಪದ್ಯಕ್ಕೆ ಒಂದೇ ಪದ್ಯ ಸಮ. ಅಗಲಿಗಿಲ್ಲೇ ನಿರಯುಂ ಎಂಡ್ರು ಆಯ್ತಾ. ಆ ಶರಣಾಗತಿ ಪದ್ಯ ಇಡೀ 4000ಕ್ಕೆ ಒಂದಕ್ಕೆ ಸಮ. ಗೊತ್ತಾಯ್ತಾ. ಇನ್ಫ್ಯಾಕ್ಟ್ ಈ ಒಂದಕ್ಕೆ ಅಗಲಿಗಿಲ್ಲೇ ನಿರಯುಂ ಎಂಡ್ರು ಇದಕ್ಕೆ ಇನ್ನು 30 ಸಮ ತಿರುಪ್ಪಾವೈ. ತಿರುಪ್ಪಾವೈ ನಿಗರಾನ ஒரு ಪ್ರಬಂಧಂ ಕಡಿயாது ಅಂತ ಹೇಳ್ತಾರೆ. ಎಲ್ಲಾ ಅದರದೇ ಆದ ಮಹತ್ವ ಇದೆ. ಎಲ್ಲ ಚಾಂದೋಗ್ಯೋಪನಿಷತ್ತಾನೆ. ಹಂಗಾಗಿ ಇದಕ್ಕದ ಅದಕ್ಕಿದ. ಹರಿವಂಶ ಹೆಚ್ಚ ಅಥವಾ ವಿಷ್ಣು ಪುರಾಣ ಹೆಚ್ಚ ಹೇಳಿ. ಭಾಗವತ ಹೆಚ್ಚ ಮಹಾಭಾರತ ಹೆಚ್ಚ ಹೇಳಿ. ನಾರಾಯಣೀಯಂ ಹೆಚ್ಚ ಜಯದೇವ ಕವಿಯ ಗೀತ ಗೋವಿಂದ ಹೆಚ್ಚ ಹೇಳಿ. ಪುರಂದರದಾಸರ ದೇವರನಾಮ ಹೆಚ್ಚ. ಯು ಕೆನಾಟ್ ಕಂಪೇರ್ ಮಾಡಕ್ ಆಗೋದೇ ಇಲ್ಲ. ಅಭಂಗಗಳು ಹೆಚ್ಚ ಮಹಾರಾಷ್ಟ್ರದ ಅಭಂಗಗಳು ಹೆಚ್ಚ. ತತ್ವ ಎಲ್ಲ ಒಂದೇ, ಕೊಟ್ಟಿರೋ ಸೊಗಡುಗಳು ಬೇರೆ. ಬಿಕಾಸ್ ವಿ ನೀಡ್ ಫ್ಲೇವರ್. ಹೊಟ್ಟೆ ತುಂಬಿಸ್ಕೊಳಕ್ಕೆ ಊಟ ಮಾಡೋದು. ಹಂಗೆ ಅಂತ ದಿನಾ ದದ್ಯೋದನಾನೇ ತಿನ್ನಕ್ಕಾಗತ್ತಾ? ಬೇಡವಾ? ವೆರೈಟಿ ಕದಂಬ ಬೇಕು, ಕ್ಷೀರಾನ್ನ ಬೇಕು, ಬೇಕಿಲ್ವಾ ಅಲ್ವಾ. ಎಲ್ಲ ಅದು ಇದು ಫ್ರೈಡ್ ರೈಸ್ ಅಂತೆ, ಅದಂತೆ ಇದಂತೆ, ನ್ಯೂಡಲ್ಸ್ ಅಂತೆ, ಪಾಸ್ತಾ ಅಂತ, ಪಿಜ್ಜಾ ಅದೆಲ್ಲ ನಮ್ ಕಂಟ್ರಿಲಿ ಇತ್ತ எப்ப பார்த்தாலும் குழம்பு சாதம், மோர் சாதம், ரசம் சாதம் இப்படி இல்லையா. இப்ப பாஸ்தாவா ಪಿಜ್ಜಾವಾ? ಇತ್ತು ನೂಡಲ್ಸ್ ಇತ್ತು, ಚೋಮಾಯಿ ಅಷ್ಟೇನೆ ಅಲ್ವಾ. ಬೇರೆ ರೂಪದಲ್ಲಿ ಇತ್ತು. ಪಾಸ್ತಾ ಪಿಜ್ಜಾನು ಇದ್ದಿರ್ಬೋದು ಇನ್ಯಾವುದೋ ರೂಪದಲ್ಲಿ ಬೇರೆ ಹೆಸರಲ್ಲಿ. ಈ ತರ ಎಲ್ಲ ನಮ್ಗೆ ಮೆಕ್ಸಿಕನ್ ಬೇಕು, ಅದು ಬೇಕು. ಮಾಡಲ್ವಮ್ಮ ಅನಾರ್ಕಲಿ ಇದು ದಿಲ್ ಖುಷು ಅಂತ ಮಾಡಲ್ವಾ? ಅದೇನೆ ಪಿಜ್ಜಾ ಬೇಕ್ರಿ ಮಾಡ್ತಾರಲ್ವ. ಸ್ವೀಟು ಅದ್ ಖಾರ ಅಷ್ಟೇ. ಒಟ್ನಲ್ಲಿ ನನಗೇನಿದ್ರು ಉದ್ದಿನ ವಡೆನೆಪ್ಪ. ನಂಗೆ ಏನು ಸೇರಲ್ಲ. ನಂಗೆ ಏನಿದ್ರು ಪಕ್ಕಾ ಸೌತ್ ಇಂಡಿಯನ್ನೇ. ನಾನು ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ಮಧುರ ಕವಿ ಆಳ್ವಾರದು ಅಷ್ಟು ಬೇಗ ಹೇಳಿ ಮುಗ್ಸಕ್ಕಾಗಲ್ಲ. ಅಟ್ಲೀಸ್ಟ್ ಇದು ಗೊತ್ತಾಯ್ತಲ್ವಾ, ಚರ್ಮ ಪರ್ವ ನಿಷ್ಠೆ ಅಂತ, ಆಚಾರ್ಯ ಪ್ರತಿಭಕ್ತಿ ಅಂತ ಗೊತ್ತಾಯ್ತಲ್ವಾ. ಪ್ರಹ್ಲಾದನಲ್ಲಿ ಹೆಂಗ್ ರಿಫ್ಲೆಕ್ಟ್ ಆಗೋದು ಅದನ್ನ ಅಷ್ಟು ಬೇಗ ಈಸಿಯಾಗಿ ಹೇಳಿ ಮುಗ್ಸಕ್ಕಾಗಲ್ಲ. ಫ್ರೆಶ್ಲಿ ವಿಲ್ ಟೇಕ್ ಅಪ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ. ದಯವಿಟ್ಟು ತಿರುಮಳಿಶಯ ಆಳ್ವಾರ್ ನಮ್ಮ ಆಳ್ವಾರ್ದನ್ನ ನೆನಪಿಟ್ಕೊಂಡು ನಾನು ನೆಕ್ಸ್ಟ್ ಕ್ಲಾಸ್ ಕ್ವಶನ್ ಕೇಳ್ತೀನಿ, ಬಿಡಲ್ಲ. ಹೇಳ್ಬೇಕು ನೀವು ಆಯ್ತಾ. ಅಟ್ಲೀಸ್ಟ್ ರೀಕಾಲ್ ಮಾಡ್ಕೊಂಡಿದ್ದಾರೆ ಅಂತ ಆದ್ರೂ ಆಗತ್ತೆ. ಮುಗ್ಸಣವಾ? ಶೆಲ್ ವಿ ಫಿನಿಶ್? ಸಾಕಾಯ್ತಾ ಇವತ್ತಿಗೆ ಅಥವಾ ಮಧುರ ಕವಿ ಆಳ್ವಾರ್ದು ಫಿನಿಶ್ ಮಾಡ್ಬೇಕಾ? ಬೇಡವಾ? ಓಕೆ, ನೆಕ್ಸ್ಟ್ ಕ್ಲಾಸ್ ಮಾಡೋಣ. ಓಕೆ. ಇವತ್ತಿನ ಪಾಶುರ ಹೇಳಿ ಮುಗಿಸ್ಬೇಕು. ಧನುರ್ಮಾಸದಲ್ಲಿ ಮಾತ್ರ. ಗಿವ್ ಮಿ 1 minute. கீஷென்றெங்கும் ஆனை சாத்தன் கலந்து பேசின பேச்சரவம் கேட்டிலையோ பேய்பெண்ணே காசும் பிறப்பும் கலகலப்ப கைபெயர்த்து வாசனரங்குழலாய்ச்சியர் மத்தினால் ஓசை படுத்த தைரரவம் கேட்டிலையோ நாயகப் பெண் பிள்ளாய் நாராயணன் மூர்த்தி கேசவனே பாடுவோம் நீ கேட்டே கிடத்தியோ தேசமுடையாய் திரவேலோர் எம்பாவாய்.
ಶ್ರೇಯಕಾಂತಾಯ ಕಲ್ಯಾಣ ನಿಧೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಮಂಗಳಾಶಾಸನ ಪರೈಃ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈಃ ಆಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ. ಮಾಮ ಮನೆಗಳಲ್ಲಿ 2ನೇ ದಿವಸ ಅಲ್ವಾ ಮಾಮ ಮೊದಲನೇದು? ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ 16ಕ್ಕೆ ಪ್ರಾರಂಭ ಆಗಿ 17ಕ್ಕೆ ಅಲ್ವಾ ಮನೆಗಳಲ್ಲಿ ಪ್ರಾರಂಭ ಆಗಿದ್ದು? ಇಲ್ಲ ಈ ಸಲ ಎಲ್ಲ ಒಂದೇ 16. ಇವತ್ತು 7ನೇ ಶುರುವೆ. ದೇವಸ್ಥಾನದಲ್ಲಿ ಹೆಂಗೋ ಮನೇಲೂ ಹಂಗೇನೆ. ಈ ಸಲ ಹೇಳಿದ್ರು ಅಮ್ಮ, ದೇವಸ್ಥಾನ ದಿವಸ ಮುಖ್ಯ, 6ನೇ ದಿವಸ ಮನೆಯಲ್ಲಿ ಅಂತ ಹೇಳಿದ್ರು, ಸಂಕ್ರಮಣದ ಪ್ರಕಾರ ಅಂತ. ನಮ್ಮಲ್ಲಿ ಇದು 15ನೇ ತಾರೀಕು ಮಧ್ಯಾಹ್ನನೇ ಬಂತು ಸಂಕ್ರಮಣ. ದೇವಾಲಯ ಅಂತ ಪ್ರಾರಂಭ ಅಂತ ಮಾತ್ರ ಹಾಕಿದೆ 16ಕ್ಕೆ.